ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡದ ಡೇಟಾ ಅನಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್‌ಗೆ ಸ್ವಾಗತ. ಇವತ್ತು 12ನೇ ದಿನ. ಇವತ್ತು ನಾವು ಡ್ಯಾಶ್‌ಬೋರ್ಡ್ ಮತ್ತೆ ರಿಪೋರ್ಟಿಂಗ್ಸ್ ಮೇಲೆ ಒಂದು ಪ್ರಾಜೆಕ್ಟ್ ಅನ್ನ ಮಾಡೋಣ. ಇದು ನಾವು ಎಕ್ಸೆಲ್ ಮತ್ತೆ ಪವರ್ ಬಿಐ ಸಾಫ್ಟ್‌ವೇರ್ ಅನ್ನ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಡ್ಯಾಶ್‌ಬೋರ್ಡ್ ಅನ್ನ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅಕಸ್ಮಾತಾಗಿ ಯಾರಾದರೂ ಆಲ್ರೆಡಿ ಇಂಥ ಸೆಷನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಇದು ರಿವಿಷನ್ ಅಂತ ಆಗ್ಬೋದು. ಅಥವಾ ಯಾರಾದರೂ ಹೊಸತಾಗಿ ಏನನ್ನ ಅಟೆಂಡ್ ಮಾಡ್ತಿದ್ರೆ ನಿಮ್ಗೆ ಇದು ಹೊಸ ವಿಷಯ ಅಂತ ಅನ್ನಿಸ್ಬೋದು. ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಈಸಿಗೆ ಅರ್ಥ ಆಗುತ್ತೆ. ಫಸ್ಟ್ ನಾವು ಎಕ್ಸೆಲ್ ಅಲ್ಲಿ ವರ್ಕ್ ಮಾಡೋಣ. ಅದಾದ್ಮೇಲೆ ನಾವು ಪವರ್ ಬಿಐ ಅಲ್ಲಿ ವರ್ಕ್ ಮಾಡೋಣ. ಯಾಕಂದ್ರೆ ಎರಡೂ ಕೂಡ ಒಂದೇ ತರ ವರ್ಕ್ ಮಾಡೋವಂಥ ಅಂದ್ರೆ ಒಂದೇ ತರ ರಿಪೋರ್ಟ್ಸ್ ಮಾಡೋವಂಥದ್ದು. ಬಟ್ ಏನಂದ್ರೆ ಸ್ವಲ್ಪ ಫಂಕ್ಷನಾಲಿಟೀಸ್ ಅಥವಾ ನಾವು ತಗೊಳ್ಳುವಂಥ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ರಿಪೋರ್ಟಿಂಗ್ಸ್ ಇರ್ಬೋದು, ಸ್ವಲ್ಪ ಚೇಂಜಸ್ ಇರುತ್ತೆ. ಬಟ್ ನಿಮಗೆ ಎರಡು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಓಕೆ, ರೈಟ್. ಸೊ ನಾನಿವಾಗ ಫಸ್ಟ್ ಏನು ಮಾಡ್ತೀನಿ ಅಂದರೆ ಇಲ್ಲಿ ಓಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಅಷ್ಟು ಡ್ಯಾಶ್ಬೋರ್ಡ್ಸ್ ಇದೆ. ಓಕೆನಾ, 100ಕ್ಕೂ ಹೆಚ್ಚು ಡ್ಯಾಶ್ಬೋರ್ಡ್ಸ್ ಇದೆ. ಆಯ್ತಾ, ನೋಡಿ ಇದೆಲ್ಲ ನಾನು ಮಾಡಿದ್ದಲ್ಲ. ತುಂಬಾ ಜನ ಅಂದ್ರೆ ವೆರಿ ಗುಡ್ ಎಕ್ಸ್ಪರ್ಟ್ಸ್ ಮಾಡಿರ್ತಕ್ಕಂಥ ಒಂದು ಕಲೆಕ್ಷನ್. ಇದು ಒಂದು ಕಲೆಕ್ಷನ್ ಆಫ್ ರಿಪೋರ್ಟ್ಸ್, ಡ್ಯಾಶ್ಬೋರ್ಡ್ಸ್ ಅಂಡ್ ರಿಪೋರ್ಟ್ಸ್. ಇದು ನೀವು ಓಪನ್ ಮಾಡಿದ್ರೆ ನೋಡಿ, ಯಾವ್ದಾರು ರಿಪೋರ್ಟ್ಸ್ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಇದ್ರದ್ದು ಕಂಪ್ಲೀಟ್ ಲಿಂಕ್ಸ್ ಅನ್ನ ನಾನು ನನ್ನ ಸ್ಟೂಡೆಂಟ್ಸ್ಗೆ ಕೊಡಬೇಕು ಅಂತ ಇದ್ದೀನಿ. ಬಟ್ ಯಾರಿಗೆಲ್ಲ ಬೇಕೋ ಅವ್ರಿಗೆ ಮಾತ್ರ. ಆಯ್ತಾ, ಈಗ ನಾನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕ್ಲಾಸ್ನ ಈ ತರ ರಿಪೋರ್ಟ್ಸ್ ಇದಿಷ್ಟೇ ಅಲ್ಲ. ಓಕೆ ವಿಕಾಸ್, ತೊಂದರೆ ಇಲ್ಲ, ನೀವು ಕಳಿಸಿ. ಆಯ್ತಾ, ಆರಾಮಾಗಿ ಕಳಿಸಿ, ಯಾವಾಗಾದ್ರೂ ಕಳಿಸಿ, ಬಟ್ ಕಳಿಸಿ ವಿಕಾಸ್. ಓಕೆ, ಸೊ ಇವಾಗ ಈ ಥರದ್ದು ಡ್ಯಾಶ್ಬೋರ್ಡ್ಸು ಇದಿಷ್ಟೇ ಅಲ್ಲ, ನನ್ನ ಹತ್ರ ಇನ್ನೂ PBIX ಫೈಲ್ಸು ಇದೆ. ಓಕೆ, PBIX ಅಂದರೆ ಸೋರ್ಸ್ ಫೈಲ್. ಇಲ್ಲಿ ಹೋಗ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನಿಮಗೆ ಈ PBIX ಫೈಲ್ಸ್ ಕೂಡ ನಾನು ಆಲ್ರೆಡಿ ಕೆಲವ್ರು ಕೊಟ್ಟಿದ್ದೀನಿ. ಸಿಕ್ಕಿಲ್ಲ ಅದನ್ನು ನಾನು ಕಳಿಸ್ತೀನಿ. ನೋಡಿ ಇಲ್ಲಿ ಹೋದ್ರೆ ಇಲ್ಲಿ ನಿಮಗೆ ಎಷ್ಟೊಂದು ಟೆಂಪ್ಲೇಟ್ಸು, ಮೋರ್ ದೆನ್ 100 ಟೆಂಪ್ಲೇಟ್ಸ್ ಇದಾವೆ. ಆಯ್ತಾ, ಇಲ್ಲಿ ಹೋದ್ರೆ ನಿಮಗೆ PBIX ಫೈಲ್ಸ್ ಕೂಡ ನಿಮ್ಗೆ ಇಲ್ಲಿದೆ. ಕೆಲವೊಂದ್ರಲ್ಲಿ ಇಲ್ಲ. PBIX ಫೈಲ್ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನೀವು ಅದನ್ನ ಓಪನ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಓಕೆ, ಎಷ್ಟೊಂದು ಇಲ್ಲಿ ಕೆಲವೊಂದ್ರಲ್ಲಿ ಇದೆ, ಬರ್ತೀನಿ ನೋಡಿ ಇಲ್ಲಿ. ಆಯ್ತಾ, ಸೊ ಇಲ್ಲಿ ಪ್ರಾಜೆಕ್ಟ್ಸ್ ಇದೆಯಲ್ಲ, ಈ ತರ ಪ್ರಾಜೆಕ್ಟ್ಸ್ ಇಲ್ಲೂ ಇರುತ್ತೆ. ಅದಕ್ಕೆ ಬೇಕಾಗಿರೋ ಡೇಟಾ ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ. ಇದನ್ನು ಕೂಡ ನಾನು ಕೊಡ್ತೀನಿ. ಬಟ್ ಯಾರಿಗೆಲ್ಲ ಅವಶ್ಯಕತೆ ಇದೆ, ಯಾರಿಗೆಲ್ಲ ಬೇಕು ಅನ್ನೋರಿಗೆ, ಈಗ ಯಾರಿಗೆಲ್ಲ ಬೇಕು ಅವರು ಎಸ್ ಅಂತ ಹಾಕಿ ಅವ್ರನ್ನ ಮಾತ್ರ ನೋಟ್ ಮಾಡ್ಕೊಂಡು ಅವ್ರಿಗೆ ಮಾತ್ರ ಕಳಿಸ್ತೀನಿ. ಎಸ್ ಅಂತ ಹಾಕಿ ಸಾಕು, ಯಾರಿಗೆ ಬೇಕು ಅಂತ. ನಾನು 30 ಸೆಕೆಂಡ್ಸ್ ಕೊಡ್ತೀನಿ. ಯಾರು ಮೆಸೇಜ್ ಮಾಡ್ತಾರೆ ಅವ್ರಿಗೆ ಮಾತ್ರ ನನಗೆ ಅದು ಇದು ಬರುತ್ತೆ, ಲಿಸ್ಟ್ ಬರುತ್ತೆ, ಅವ್ರಿಗೆ ಮಾತ್ರ ನಾನು ಕಳಿಸ್ತೀನಿ. ಅವಶ್ಯಕತೆ ಇಲ್ಲ ಅಂದ್ರೆ ತೊಂದರೆ ಇಲ್ಲ. ಬಟ್ ಇದೆಲ್ಲ ಒಂದು ತುಂಬಾ ಎಕ್ಸ್ಪರ್ಟ್ಸ್ ಮಾಡಿರುವಂಥದ್ದು. ನಾನು ಖಂಡಿತ ಕಳಿಸ್ತೀನಿ ಇದನ್ನ. ಓಕೆ, ವೆರಿ ಗುಡ್. ಸೊ ನಾನು ಇವಾಗ ಯಾರೆಲ್ಲ ಕಳಿಸಿದ್ದಾರೆ ಅವ್ರ ನೇಮ್ಸ್ ನಾನು ತಗೊಂಡು ನಾನು ಅವರಿಗೆ ಈ ಲಿಂಕ್ ಅನ್ನ ಕಳಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನು ನೀವು ಕೆಲವೊಂದು ರಿಪೋರ್ಟ್ಸ್ ಅನ್ನ ಮಾಡ್ಬೇಕಾದ್ರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ, ರೈಟ್. ಸೊ ಇವಾಗ ಇದನ್ನ ಮಿನಿಮೈಸ್ ಮಾಡ್ಕೊಳ್ಳೋಣ. ನಾವು ಇವತ್ತು ಪ್ರಾಜೆಕ್ಟ್ ವರ್ಕ್ ಅನ್ನ ಮಾಡೋಣ. ನಿಮ್ಗೆ ಇಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕೂ ಮುಂಚೆ ನಿಮ್ಗೆ ಇನ್ನೂ ಕೆಲವೊಂದು ಪ್ರಾಜೆಕ್ಟ್ಸ್ ನಾನು ಏನು ವರ್ಕ್ ಮಾಡಿದ್ದೀನಿ, ಇವತ್ತೇನು ನಾವು ವರ್ಕ್ ಮಾಡ್ತೀವಿ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇಲ್ಲಿ 2 ಫೈಲ್ ತಗೊಂಡಿದ್ದೀನಿ.
ಫೈಲ್ ಓಪನ್ ಮಾಡ್ತೀನಿ, ನಿಮ್ಗೆ ತೋರಿಸ್ತೀನಿ. ಓಕೆ, ನೋಡಿ. ಓಕೆ, ಇದು ನಾವು ವರ್ಕ್ ಮಾಡುವಂತ ಡ್ಯಾಶ್ ಬೋರ್ಡ್ ಈ ರೀತಿ ಇರುತ್ತೆ. ನೋಡಿ, ಇಲ್ಲಿ ನಾವು ಏನೆಲ್ಲ ಮಾಡ್ಬೇಕು. ಇವಾಗ ನೀವು ಇಷ್ಟೊಂದು ವೆಬಿನಾರ್ಸ್ ಅಟೆಂಡ್ ಮಾಡಿರ್ತಾರಲ್ಲ, ಏನ್ ಮಾಡ್ತಾರೆ ಅಂದ್ರೆ ಯಾವುದೋ ಒಂದು ರಿಪೋರ್ಟಿಂಗ್ ತೋರಿಸ್ಬಿಟ್ಟು ನಿಮ್ಗೆ ಇದೆ ಪ್ರಾಜೆಕ್ಟ್ ಅಂತ ಅಂದ್ಬಿಡ್ತಾರೆ. ಮತ್ತೆ ಅದಾದ್ಮೇಲೆ ಒಂದಷ್ಟು ಸೇಲ್ಸ್ ಮಾಡ್ಕೊಂಡು ನಿಮ್ಗೆ ಆ ಕೋರ್ಸ್ ತಗೊಳ್ಳಿ, ಈ ಕೋರ್ಸ್ ತಗೊಳ್ಳಿ ಅಂತೆಲ್ಲ ನಿಮ್ಗೆ ತೋರಿಸ್ತಾರೆ. ಇಷ್ಟೆಲ್ಲ ಡೀಟೇಲ್ ಯಾರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ. ಈ ತರ ಹೆಂಗ್ ಮಾಡೋದು, ಈ ತರ ಸ್ಲೈಸರ್ಸ್ ಹೆಂಗ್ ಮಾಡೋದು ನೋಡಿ, ಎಷ್ಟು ಡೈನಾಮಿಕ್ ಆಗಿದೆ. ಇದೆಲ್ಲ ನೀವು ಮಾಡೋದಕ್ಕಿಂತ ತುಂಬಾ ದೊಡ್ಡ ವಿಷಯ ಅಲ್ಲ, ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಇದೆಲ್ಲ. ಆಯ್ತಾ, ಎಷ್ಟು ಬೇಗ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದೇ ಡ್ಯಾಶ್ ಬೋರ್ಡ್ ನಾನು ಪವರ್ ಬಿ ಅಲ್ಲಿ ಕೂಡ ಮಾಡಿದ್ದೀನಿ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಡ್ಯಾಶ್ ಬೋರ್ಡ್ ಏನ್ ಮಾಡ್ತಿರಲ್ವಾ, ಈ ರೀತಿ ಇರಬೇಕು. ಇದು ಬಿಟ್ಟು ಇನ್ನೂ ತುಂಬಾ ಇದೆ ಡ್ಯಾಶ್ ಬೋರ್ಡ್ಸ್ ಎಲ್ಲ ಮಾಡುವಂಥದ್ದು. ನಾನು ಹೆಚ್ಚು ಕಮ್ಮಿ ನನ್ನ ಕೆರಿಯರ್ ಅಲ್ಲಿ ಆಲ್ಮೋಸ್ಟ್ ಮೋರ್ ದನ್ 600 to 700 ಯುನೀಕ್ ಡ್ಯಾಶ್ ಬೋರ್ಡ್ಸ್, ಅಂದ್ರೆ ಆ, ಒಂದಕ್ಕೆ ಒಂದು ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು, ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಡ್ಯಾಶ್ ಬೋರ್ಡ್ಸ್ ಅನ್ನ ನಾನು ಮಾಡಿದ್ದೀನಿ ಆಕ್ಚುಲಿ. ನೋಡಿ, ಇಲ್ಲಿ ಸ್ಯಾಂಪಲ್ ಡ್ಯಾಶ್ ಬೋರ್ಡ್ಸ್ ನೋಡಿ, ಇದೆಲ್ಲ ನಿಮ್ಗೆ ಸ್ಯಾಂಪಲ್ ಇದೆಲ್ಲ ಬಂದು ನಾನು ಕೆಲವೊಂದು ನನ್ನ ಫ್ರೆಂಡ್ಸ್ಗೆ ಮತ್ತೆ ಬೇರೆ, ಇದೆಲ್ಲ ಎಕ್ಸೆಲ್ ಅಲ್ಲಿ ಮಾಡಿರೋದು ಮ್ಯಾಕ್ರೋ ಎನೇಬಲ್ಡ್ ವರ್ಕ್ ಬುಕ್. ಇದು ಒಂದು ಆದವನ ಅಂತ ನೀವು ಚೆಕ್ ಮಾಡಬಹುದು. ಆದವನ ಇದೊಂದು ರೆಸಾರ್ಟ್ ಆಕ್ಚುಲಿ, ನನ್ನ ಫ್ರೆಂಡ್ ಇದೆ ಆಕ್ಚುಲಿ, ಸಕಲೇಶ್ಪುರದಲ್ಲಿದೆ. ಅವರು ಜಸ್ಟ್ ನನಗೆ ಒಂದು ಡ್ಯಾಶ್ ಬೋರ್ಡ್ ಬೇಕು ಅಂತ ಹೇಳಿದ್ರು, ಅವ್ರಿಗೆ ಇದೊಂದು ಡ್ಯಾಶ್ ಬೋರ್ಡ್ ಮಾಡಿಕೊಟ್ಟಿದ್ದೆ. ಸೊ ಇಲ್ಲಿ ನಿಮ್ಗೆ ಓಕೆ, ಮ್ಯಾಕ್ರೋ ಎನೇಬಲ್ ಆಗಿಲ್ಲ. ಸೊ ಇದು ಮ್ಯಾಕ್ರೋ ಎನೇಬಲ್ಡ್ ಆಕ್ಚುಲಿ. ಈ ತರ ನೀವು ಹೋದ್ರೆ ಇದೆಲ್ಲ ರಿಪೋರ್ಟ್ಸ್ ಎಲ್ಲ ನಾವು ಕಂಪ್ಲೀಟ್ ಆಗಿ ತೆಗಿಬಹುದು. ಈ ತರ ಡ್ಯಾಶ್ ಬೋರ್ಡ್ಸ್ ಮಾಡ್ಬೋದು. ಎಕ್ಸೆಲ್ ಅಲ್ಲೇ ನಾವು ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಎಲ್ಲ ಡೆವಲಪ್ ಮಾಡಿದ್ವಿ. ಇದೆಲ್ಲ ನೋಡ್ತೀನಿ ಆಕ್ಚುಲಿ, ಇದಕ್ಕೆಲ್ಲ ಮ್ಯಾಕ್ರೋ ಎನೇಬಲ್ಡ್ ಆಗಿರ್ಬೇಕು. ಸೊ ಈ ತರದ್ದು ಎಷ್ಟೊಂದು ಡ್ಯಾಶ್ ಬೋರ್ಡ್ಸ್ ಅನ್ನ ನಾನು ಮಾಡಿದ್ದೀನಿ. ಸೊ ಆ ಅನುಭವದ ಮೇಲೆ ನಾನು ನಿಮ್ಗೆ ಇದೆಲ್ಲ ನಾವು ಮುಂಚೆ ಹೆಂಗ್ ಮಾಡ್ತಾ ಇದ್ವಿ ಅಂದ್ರೆ ಮ್ಯಾಕ್ರೋ ಎನೇಬಲ್ ಮಾಡ್ಕೊಂಡು ನಾನು ಮ್ಯಾಕ್ರೋ ತಗೊಂಡ್ ಮಾಡ್ತಾ ಇದ್ವಿ. ಇವಾಗ ವಿತೌಟ್ ಮ್ಯಾಕ್ರೋಸ್ ನಿಮ್ಗೆ ಅಡ್ವಾನ್ಸ್ ಡ್ಯಾಶ್ ಬೋರ್ಡ್ ತುಂಬಾ ಈಸಿಗೆ ತುಂಬಾ ಬೇಗ ಮಾಡುವಂಥದ್ದನ್ನ ನಾನು ನಿಮ್ಗೆ ಇವತ್ತು ಕಲಿಸ್ಕೊಡ್ತೀನಿ. ಅದಕ್ಕೆ ನಾವು ಏನ್ ಮಾಡ್ಬೇಕು ನೋಡಿ, ಇದೆಲ್ಲ ಆಕ್ಚುಲಿ ಎಲ್ಲ ಮ್ಯಾಕ್ರೋಸ್ ಇದೆ ಇದರಲ್ಲಿ. ಸೊ ಹಂಗಾಗಿ ಇದು ಮ್ಯಾಕ್ರೋ ಎನೇಬಲ್ ಮಾಡ್ಬೇಕು ನಾನು. ನೋಡಿ, ಈ ತರದೆಲ್ಲ ಡ್ಯಾಶ್ ಬೋರ್ಡ್ಸ್ ನಾವಿಲ್ಲಿ ಮಾಡ್ಬೋದು. ಎಲ್ಲ ಸೆಲೆಕ್ಟ್ ಮಾಡಬೇಕು. ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೆ ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ಈ ತರದೆಲ್ಲ ಡ್ಯಾಶ್ ಬೋರ್ಡ್ಸ್ ನಾವು ಮಾಡ್ಬೋದು. ಈ ತರದ ಎಷ್ಟೊಂದು ಡ್ಯಾಶ್ ಬೋರ್ಡ್ಸ್ ನಾನು ಡೆವಲಪ್ ಮಾಡಿದ್ದೀನಿ. ಓಕೆನಾ, ಅದೆಲ್ಲ ನಿಮ್ಗೆ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅದೆಲ್ಲ ಕ್ಲೈಂಟ್ದು. ಇದು ನಾನು ನಿಮ್ಗೋಸ್ಕರ ಒಂದು ಡ್ಯಾಶ್ ಬೋರ್ಡ್ ಅನ್ನ ತಗೊಂಬಂದಿದ್ದೀನಿ ಇಲ್ಲಿ. ನಾನು ನಾನು ನಿಮ್ಗೆ ಯಾವ ರೀತಿ ಇದನ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದೆ ಅಂತಲ್ಲ, ನಿಮ್ಗೆ ಎಷ್ಟೊಂದು ಡ್ಯಾಶ್ ಬೋರ್ಡ್ಸ್ ಅನ್ನ ನೀವು ಸುಲಭವಾಗಿ ಮಾಡ್ಬೋದು. ಇದಕ್ಕೆ ಆಕ್ಚುಲಿ ಏನಂದ್ರೆ, ನಾವು ಇದನ್ನ ಕ್ಲೋಸ್ ಮಾಡಿರ್ತೀನಿ ಸದ್ಯಕ್ಕೆ. ಕ್ಲೋಸ್ ಮಾಡೋಣ. ಇದು ಈ ತರ ಒಂದು ಲೇಔಟ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕು ಫಸ್ಟ್. ಆ ತರ ಲೇಔಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಜನಕ್ಕೆ ಈ ಗ್ರಾಫಿಕ್ಸ್ ಗೊತ್ತಿರಬೇಕು ಅಂತ ಅನ್ಕೊಂತಾರೆ. ಗ್ರಾಫಿಕ್ಸ್ ಬಿಟ್ಟು ನೋಡಿ, ಪಿ ಪಿ ಟಿ ಅಲ್ಲಿ ಕೂಡ ನಾವು ಈ ತರ ಡಿಸೈನ್ಸ್ ಅನ್ನ ಮಾಡ್ಕೋಬಹುದು. ಓಕೆ, ನಾನಿವಾಗ ಇಲ್ಲಿ ಕೆಲವೊಂದು ಡಿಸೈನ್ಸ್ ಅನ್ನ ನಾನು ತೋರಿಸ್ತೀನಿ.
ಫಸ್ಟ್ ನೀವು ಡಿಸೈನ್ ಮಾಡೋದನ್ನ ತಿಳ್ಕೊಬೇಕು. ಯಾಕಂದ್ರೆ ಈ ಬ್ಯಾಕ್‌ಗ್ರೌಂಡ್ ಇದೆಯಲ್ಲ ಅದೇ ನಿಮ್ಗೆ ಮೇನ್ ಇರೋದು. ನಿಮ್ಗೆ ಒಂದ್ ನಿಮಿಷ ತೋರಿಸ್ತೀನಿ. ಆಕ್ಚುಲಿ ಬರೀ ಕ್ಲಾಸ್ ಅಷ್ಟೇ ಮಾಡೋದಕ್ಕಿಂತ ನಿಮ್ಗೆ ಬ್ಯಾಕ್‌ಗ್ರೌಂಡ್ ಎಲ್ಲ ತಿಳ್ಕೊಂಡ್ರೆ ಇದೆಲ್ಲ ಮಾಡೋದಕ್ಕೆ ಇನ್ನೂ ಈಸಿ ಆಗುತ್ತೆ. ನೋಡಿ ಇಲ್ಲಿ ಬ್ಯಾಕ್‌ಗ್ರೌಂಡ್ ಡಿಸೈನ್ಸ್ ಈ ತರ ಪವರ್ ಪಾಯಿಂಟ್ ಅಲ್ಲೇ ನಾವು ಮಾಡ್ಬೋದು ನೋಡಿ. ಇಲ್ಲಿ ಈ ತರ ಡಿಸೈನ್ಸ್ ಎಲ್ಲ ನಾವು ಮಾಡ್ಕೋಬಹುದು. ಯಾರಾದ್ರೂ ಅಕಸ್ಮಾತ್ ಡ್ಯಾಶ್ಬೋರ್ಡ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದನ್ನ ಯಾವ ರೀತಿ ನಾವು ಮಾಡ್ಬೋದು ಅಂತ. ನಾನು ಇಲ್ಲಿ ಎಷ್ಟೋ ಡಿಸೈನ್ಸ್ ಅನ್ನ ಮಾಡಿದ್ದೀನಿ. ಇದೆಲ್ಲ ನಾನು PPT ಅಲ್ಲಿ ಕ್ರಿಯೇಟ್ ಮಾಡ್ತಿದ್ದೆ. ಅದಾದ್ಮೇಲೆ ಕ್ಯಾನ್ವಾ ಪ್ರೋ ಬಂದ್ಮೇಲೆ ನಾನು ಇವಾಗ PPT ಗಿಂತ ಕ್ಯಾನ್ವಾ ಪ್ರೋ ಅಲ್ಲೇ ನಾನು ಈಸಿಯಾಗಿ ಮಾಡ್ತೀನಿ ನೋಡಿ. ಇದೆಲ್ಲ ನೋಡಿ ರೈಟ್. ಈ ತರದ್ದೆಲ್ಲ ನಾವು PPT ಅಲ್ಲೇ ಮಾಡಿರೋದೆಲ್ಲ. ಬಟ್ ಇವಾಗ ಕ್ಯಾನ್ವಾ ಪ್ರೋ ಬಂದ್ಮೇಲೆ ಈ PPT ಇಂತ ಕ್ಯಾನ್ವಾ ಪ್ರೋ ಇನ್ನೂ ಈಸಿಗೆ ಹೆಚ್ಚಿನ ರೀತಿಯಲ್ಲಿ ಅಡ್ವಾನ್ಸ್ ರೀತಿಯಲ್ಲಿ ನಾವು ಡಿಸೈನ್ಸ್ ಅನ್ನ ಮಾಡ್ಕೋಬಹುದು. ಅಕಸ್ಮಾತ್ ಯಾರಿಗಾದ್ರೂ ಕ್ಯಾನ್ವಾ ಪ್ರೋ ಲೈಸೆನ್ಸ್ ಸಿಕ್ಕಿಲ್ಲ ಅಂದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ನಾನು ನಿಮಗೆ ಫ್ರೀ ಆಗಿ ಆ ಲೈಸೆನ್ಸ್ ಅನ್ನ ನಾನು ಕೊಡ್ತೀನಿ. ಬಟ್ ಅದು ಆಕ್ಚುಲ್ ಆಗಿ ಬಂದು 3999 ರುಪೀಸ್ ಆಗುತ್ತೆ. ಡೋಂಟ್ ವರಿ. ನಾನು ಕೆಲವೊಂದು ಡಿಜಿಟಲ್ ಪ್ರಾಡಕ್ಟ್ಸ್ ಅನ್ನ ನಾನು ತಗೊಂಡಿದ್ದೆ ನಮ್ಮ ಸ್ಟೂಡೆಂಟ್ಸ್ ಕೊಡೋಕ್ಕೆ ಅಂತ. ಸೊ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೆ. ಸೊ ಹಂಗಾಗಿ ನನಗೆ ಇದು ತುಂಬಾ ಕಮ್ಮಿಗೆ ಸಿಕ್ಕಿದೆ. ಸೊ ಯಾರೂ ತಲೆ ಕೆಡಿಸ್ಕೋಬೇಡಿ. ಇಲ್ಲೂ ಕೂಡ ನಾನು ಯಾವುದೇ ರೀತಿಯಾದ ಮಾರ್ಕೆಟಿಂಗ್ ಆಗಲಿ ಕಮರ್ಷಿಯಲ್ ಆಗಲಿ ನಾನು ಮಾಡ್ತಾ ಇಲ್ಲ. ನೀವು ಬೇಕಿದ್ರೆ ನನಗೆ ನಿಮ್ಮ ಇಮೇಲ್ ಐಡಿಯನ್ನ ಕಳಿಸಿ. ನಾನು ಖಂಡಿತವಾಗಿ ನಿಮಗೆ ಆ ಒಂದು ಕ್ಯಾನ್ವಾ ಪ್ರೋ ಅನ್ನ ಕೊಡ್ತೀನಿ. ಕ್ಯಾನ್ವಾ ಪ್ರೋ ಯಾತಕ್ಕೆ ಯೂಸ್ ಮಾಡಬೇಕು, ಇದಕ್ಕೂ ಪವರ್ ಬಿಐಗೂ ಏನ್ ಸಂಬಂಧ, ನಾನು ನಿಮ್ಗೆ ಇಲ್ಲಿ ತಿಳಿಸ್ತೀನಿ. ಇಲ್ಲಿ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಡ್ಯಾಶ್ ಬೋರ್ಡ್ ಅಂತ ಕೊಡ್ತೀನಿ. ಆಯ್ತಾ? ಡ್ಯಾಶ್ ಬೋರ್ಡ್ ಅಂತ ಕೊಟ್ರೆ ನೋಡಿ, ಇಲ್ಲಿ ಎಷ್ಟೊಂದು ಡಿಸೈನ್ಸ್ ಬರುತ್ತೆ. ಇಲ್ಲಿ ನೋಡಿ, ಇದೆಲ್ಲ ಡಿಸೈನ್ಸ್. ಇದೆಲ್ಲ ನಾನು PPTಲೂ ಮಾಡ್ಬೋದು. ಬಟ್ ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ನೀವು ಈ ಡಿಸೈನ್ಸ್ ನೋಡಿದ್ರಲ್ಲ, ಇಲ್ಲಿ ಎಷ್ಟೊಂದು ಡಿಸೈನ್ಸ್ ನಾವೆಲ್ಲ ತೋರಿಸೋದಲ್ಲ ನೋಡಿ. ಇದೆಲ್ಲ ಡಿಸೈನ್ಸ್ ಈ ತರ ನಾವು ಇಲ್ಲಿ ಲೇಔಟ್ಸ್ ಅನ್ನ ಮಾಡ್ಬೇಕು. ಅಂದ್ರೆ ಇಲ್ಲಿ ಇರೋದನ್ನ ಅಲ್ಲಿ ತೋರಿಸೇನಿ ಅಂತಲ್ಲ, ಅದೆಲ್ಲ ಬಂದು ಬ್ಯಾಕ್ ಎಂಡ್ ಅಲ್ಲಿ ಡೇಟಾ ಇರುತ್ತೆ. ಓಕೆನಾ? ನೋಡಿ, ಇವಾಗ ಇದು ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನಂಗೆ ಇಲ್ಲಿ ಈ ತರ ಒಂದು ಲೇಔಟ್ ಬಂದ್ಬಿಡುತ್ತೆ. ಈ ಲೇಔಟ್ ಅನ್ನ ಎಕ್ಸಾಂಪಲ್ ಆಗಿ ತಗೊಂಡು ನಾನು ನಮ್ಮ ಪವರ್ BI ಅಥವಾ ಎಕ್ಸೆಲ್ ಅಲ್ಲಿ ಈಸಿಯಾಗಿ ಈ ತರ ರಿಪೋರ್ಟ್ಸ್ ಅನ್ನ ಮಾಡ್ಕೋಬಹುದು. ಬಟ್ ಇದೆಲ್ಲ ಎಷ್ಟು ಈಸಿ ಇರುತ್ತೆ. ನೀವು ಎಕ್ಸೆಲ್ ಅಲ್ಲಿ ಇದೆಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಕ್ಸೆಲ್ ಅಲ್ಲಿ ಡೈರೆಕ್ಟ್ ಆಗಿ ಇದು ಮಾಡ್ಬೋದು. ಅದು ನಾನು ತೋರಿಸ್ತೀನಿ. ಬಟ್ ಪವರ್ BI ಅಲ್ಲಿ ಈ ತರ ಮಾಡೋದು ಕಷ್ಟ. ಸೊ ಈ ತರ ಡಿಸೈನ್ಸ್ ಅನ್ನ ನಾವು ಬ್ಯಾಕ್‌ಗ್ರೌಂಡ್ ಇಮೇಜ್ ಅಂತ ತಗೊಂಡು ನಾವು ಇಂಪೋರ್ಟ್ ಮಾಡ್ಕೋಬೇಕತ್ತೆ. ನಾನು ಅದನ್ನ ನಿಮಗೆ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ಇಲ್ಲಿ ಇದೆಯಲ್ಲ ಅದು ಐಕಾನ್ಸ್, ಇದನ್ನು ಕೂಡ ನಾವು ಎಕ್ಸೆಲ್ ಅಲ್ಲಿ ಹಾಕೋಬಹುದು. ಇಲ್ಲ ಅಂದ್ರೂ ಈ ತರ ನಾವು ಡಿಸೈನ್ ಮಾಡಿಕೊಂಡು ನಾವು ಎಕ್ಸೆಲ್ಗೆ ಇಂಪೋರ್ಟ್ ಮಾಡ್ಕೋಬಹುದು. ಇದನ್ನ ಹೆಂಗೆ ನಾನು ತಗೊಳ್ಳೋದು ನೋಡಿ, ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತ ಕೊಟ್ರೆ ಕ್ಯಾನ್ವಾದಲ್ಲಿ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಡಿಸೈನ್ಸ್ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ಇಲ್ಲಾಂದ್ರೆ ಇದೆಲ್ಲ ನಾನು PPTಲಿ ಮ್ಯಾನ್ಯಲ್ ಆಗಿ ಮಾಡಬೇಕು. ಅಕಸ್ಮಾತ್ ನಿಮ್ಗೆ ಡಿಸೈನಿಂಗ್ ಕಲಿಬೇಕು ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ಅಲ್ಲಿ ನಾನು ಈ ತರ ಡಿಸೈನ್ ಹೆಂಗ್ ಮಾಡೋದು ಅಂತ, PPTಯಲ್ಲಿ ಹೆಂಗ್ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಕ್ಯಾನ್ವಾದಲ್ಲೇ ನೀವೇನ್ ಕಲಿಯೋ ಅವಶ್ಯಕತೆ ಇಲ್ಲ. ನಿಮ್ಗೆ ಏನ್ ಬೇಕು ಎಲ್ಲ ಇಲ್ಲೇ ಇರುತ್ತೆ. ಇದು ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಇದೆಲ್ಲ ನೀವು ಡಿಲೀಟ್ ಮಾಡ್ಬೇಕು. ಯಾಕಂದ್ರೆ ನಂಗೆ ಬರೀ ಲೇಔಟ್ ಅಷ್ಟೇ ಬೇಕಲ್ವಾ. ಸೊ ಇದನ್ನೆಲ್ಲ ನೀವು ಡಿಲೀಟ್ ಮಾಡ್ಕೋಬೇಕು. ಹಿಂಗೆ ಈ ತರ ನೀವು ಡಿಲೀಟ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ಬೇಕು ನೋಡಿ, ಈ ತರ ಐಕಾನ್ಸ್ ಎಲ್ಲ ಬಿಡ್ಬೇಕು ಅಂದ್ರೆ ಹಿಂಗ್ ಬಿಟ್ಕೊಳ್ಳಿ. ಇದನ್ನೆಲ್ಲ ನಾವು ಡಿಲೀಟ್ ಮಾಡ್ಬಿಟ್ಟು ನೋಡಿ, ಇವಾಗ ಜಸ್ಟ್ ನಿಮ್ಗೆ ತೋರ್ಸೋದಕ್ಕೋಸ್ಕರ, ಓಕೆನಾ? ಎಲ್ಲ ನಾನು ಇವಾಗ ಈ ತರ ಡಿಲೀಟ್ ಮಾಡ್ಕೊಂಡಿರ್ತೀನಿ. ಕ್ವಿಕ್ ಆಗಿ ಡಿಲೀಟ್ ಮಾಡ್ಬಿಡೋಣ ಇದೆಲ್ಲ. ನಾನು ಜಾಸ್ತಿ ಟೈಮ್ ತಗೊಂಡು ಇದು ಮಾಡಲ್ಲ, ಯಾಕಂದ್ರೆ ಇದೆಲ್ಲ ಇಂಪಾರ್ಟೆಂಟ್ ನಿಮ್ಗೆ. ಓಕೆ, ನೋಡಿ ಇದೆಲ್ಲ ಡಿಲೀಟ್ ಮಾಡ್ಬಿಡೋಣ. ಸೊ ಇದೆಲ್ಲ ಹಾಗೆ ಇರಲಿ. ಇದು ಬೇಡ ಅಂದ್ರೆ ಇದನ್ನು ತೆಗಿಬೋದು ನೋಡಿ. ಇದು ನನಗೆ ಲೇಔಟ್. ಸೊ ಈ ತರ ಲೇಔಟ್ ನಾನು PPTಯಲ್ಲೂ ಮಾಡ್ಬೋದು. ಬಟ್ ಅದು ಟೈಮ್ ಹಿಡಿಯುತ್ತೆ. ಇದನ್ನೇನ್ ಮಾಡ್ಬೇಕು ನೆಕ್ಸ್ಟ್ ನೋಡಿ, ಶೇರ್, ಇಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್. ಆಮೇಲೆ ಏನ್ ಮಾಡ್ತೀನಿ, ಇಲ್ಲಿ ಡೌನ್ಲೋಡ್ ಅಂತ ಕೊಡ್ತೀನಿ. ಡೌನ್ಲೋಡ್ ಅಂತ ಕೊಟ್ರೆ ನನಗೆ ಈ ಲೇಔಟ್ ಇದೆಯಲ್ಲ, ಲೇಔಟ್ ಅಷ್ಟೇ. ಇಲ್ಲಿರೋ ಚಾರ್ಟ್ಸ್ ಯಾಕೆ ಡಿಲೀಟ್ ಮಾಡಿದೆ, ನಂಗೆ ಅದು ಡೈನಾಮಿಕ್ ಆಗಿ ಬೇಕಲ್ವಾ. ಹಂಗಾಗಿ ನಾನು ಅದನ್ನೆಲ್ಲ ಡಿಲೀಟ್ ಮಾಡಿದೆ. ನಂಗೆ ಬರೀ ಲೇಔಟ್ ಅಷ್ಟೇ ಬೇಕು, ಬ್ಲಾಂಕ್ ಲೇಔಟ್. ಇದನ್ನು ಆಕ್ಚುಲಿ ನಾವು ಡಿಲೀಟ್ ಮಾಡಬೇಕು. ಇದನ್ನ ನಾವು ಏನ್ ಮಾಡ್ಬೇಕು ಅಂದ್ರೆ ಐಕಾನ್ಸ್ ನಾವು ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ. ಓಕೆ, ಅದನ್ನ ಹೆಂಗ್ ಮಾಡೋದಂತ ನಾನು ಆಮೇಲೆ ಹೇಳ್ಕೊಡ್ತೀನಿ. ಈಗ ಜಸ್ಟ್ ಲೇಔಟ್ ಹೆಂಗ್ ತಗೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಪವರ್ BI ಓಪನ್ ಮಾಡೋಣ ಕ್ವಿಕ್ ಆಗಿ, ಓಕೆನಾ? ಪವರ್ BI
ಇದಾದ್ಮೇಲೆ ನಿಮ್ಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಡೇಟಾ ಇಂದ ನಾನು ತೋರಿಸ್ಕೊಡ್ತೀನಿ. ಯಾಕಂದ್ರೆ ಒಂದು 15-20 ನಿಮಿಷದಲ್ಲಿ ಈ ಡ್ಯಾಶ್ಬೋರ್ಡ್ ಮಾಡ್ಬಿಡ್ಬೋದು. ನಿಮ್ಗೆ ತುಂಬಾ ಆಶ್ಚರ್ಯ ಅನ್ಸ್ಬೋದು, ಏನಪ್ಪ ಇದು ಇಷ್ಟರಲ್ಲೇ ಮುಗಿಸ್ಬಿಡ್ಬೋದಾ ಅಂತ. ಅಷ್ಟು ಸುಲಭ ಇದೆ ಆಕ್ಚುಲಿ. ಅದನ್ನ ನೀವು ವೆಬಿನಾರ್ಗೆ ಹೋದ್ರೆ ಒಂದಷ್ಟು ಕಥೆಗಳು ಹೊಡೆದು, ಅಷ್ಟು ಕಾಂಪ್ಲೆಕ್ಸ್ ಇದೆ, ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳಿ ನಿಮ್ ತಲೆ ಕೆಡಿಸಿ, ಮತ್ತೆ ಅದಕ್ಕೊಂದಷ್ಟು ದುಡ್ಡು ಖರ್ಚು ಮಾಡಿಸಿ, ಅದೆಲ್ಲ ಅವಶ್ಯಕತೆ ಇಲ್ಲ. ತುಂಬಾ ಸಿಂಪಲ್ ಆಗಿ ಮಾಡ್ಬೋದು ನೋಡಿ. ಇವಾಗ ನಾನು ಇಲ್ಲಿ ಏನ್ ಡ್ಯಾಶ್ಬೋರ್ಡ್ ತೋರಿಸೋದಲ್ಲ, ಅದನ್ನ ನಾನಿಲ್ಲಿ ಇಂಪೋರ್ಟ್ ಮಾಡ್ಕೋತೀನಿ. ಯಾವ ರೀತಿ ಇಂಪೋರ್ಟ್ ಮಾಡ್ಕೋತೀನಿ ನೋಡಿ. ಬಂತಲ್ವಾ ಬ್ಲಾಂಕ್, ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಕ್ಯಾನ್ವಾಸ್, ಇಲ್ಲಿ ನೋಡಿ ಬ್ಯಾಕ್ ಗ್ರೌಂಡ್ ಇಮೇಜ್, ಬ್ರೌಸ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಈ ಡೌನ್ಲೋಡ್ಸ್ ಅಲ್ಲಿ ಇರುತ್ತೆ ನೋಡಿ, ಇದೆಲ್ಲ ಇದೆ, ತಗೊಂಡೆ ಓಪನ್ ಅಂತ ಕೊಟ್ಟೆ. ಇಲ್ಲೇ ಬರಲೇ ಇಲ್ಲ ಅಂತ ನೀವು ಅನ್ಕೋಬೇಡಿ. ಟ್ರಾನ್ಸ್ಪರೆನ್ಸಿ ಇಲ್ಲಿ 100% ಇದೆ, ಅದು 0 ಮಾಡ್ಬಿಡ್ತೀನಿ ನೋಡಿ. ಬಂದ ಇಲ್ಲಿ ಹೋಗ್ಬಿಟ್ಟು ಫಿಟ್ ಅಂತ ಕೊಡ್ತೀನಿ, ಇಲ್ಲ ಫಿಲ್ ಅಂತ ಕೊಡ್ತೀನಿ. ಕರೆಕ್ಟ್ ಇಲ್ಲಿ ಫಿಟ್ ಅಂತ ಕೊಟ್ಬಿಡೋಣ. ಆಯ್ತಾ ನೋಡಿ, ಲೇಔಟ್ ಬಂತು. ಇಲ್ಲಿ ನಾನು ಏನು ಲೋಡ್ ಮಾಡಿಲ್ಲ, ಅದಕ್ಕೆ ಹೆಂಗ್ ಬರ್ತಿದೆ. ಸುಮ್ಮನೆ ಒಂದು ನೇಮ್ ಸಿಗ ಒಂದು ಟೆಕ್ಸ್ಟ್ ಬಾಕ್ಸ್ ಕೊಟ್ಬಿಡೋಣ, ಸೊ ದಟ್ ಇದು ಹೊರಟೋಗುತ್ತೆ. ಸುಮ್ಮನೆ ಇಟ್ಕೊಂಡಿರ್ತೀನಿ ಎಲ್ಲ ಒಂದ್ ಕಡೆ. ನಾನೇನೋ ಆಬ್ಜೆಕ್ಟ್ಸ್ ಹಾಕಿಲ್ಲ ಅಂದ್ರೆ ಇಲ್ಲಿ ಅದೇನೋ ಒಂದು ಟೆಕ್ಸ್ಟ್ ಬಾಕ್ಸ್ ಏನೋ ಬಂತಲ್ಲ, ಎಲ್ಲ ಅದು ಆಬ್ಜೆಕ್ಟ್ಸ್ ಅದು ಬರುತ್ತೆ ನೋಡಿ, ನನ್ನ ಲೇಔಟ್ ಬಂದ್ಬಿಡ್ತಿತ್ತು. ಇಲ್ಲಿ ನಾನು ರಿಪೋರ್ಟ್ಸ್ ಇಲ್ಲಿ ಹಾಕೋಬಹುದು. ಇಲ್ಲಿ ನನಗೆ ಏನ್ ಬೇಕೋ ಅದೆಲ್ಲ ಇಲ್ಲಿ ಹಾಕೋಬಹುದು. ಇಷ್ಟೇ ಸಿಂಪಲ್. ನಿಮ್ಗೆ ಈ ಕ್ಯಾನ್ವಾ ಇದೆಯಲ್ಲ, ಈ ತರ ನಿಮ್ಗೆ ಫ್ರೀ ವರ್ಷನ್ ಅಲ್ಲಿ ಮಾಡಕ್ಕಾಗಲ್ಲ. ಇಲ್ಲಿ ಬಂದ್ಬಿಡುತ್ತೆ ಕ್ಯಾನ್ವಾ ಅಂತ, ಇಲ್ಲೆಲ್ಲ ಒಂದ್ ಕಡೆ ಎಲ್ಲ ಬಂದ್ಬಿಡುತ್ತೆ. ನಿಮ್ಗೆ ಮಾಡಕ್ಕಾಗಲ್ಲ, ಐಕಾನ್ಸ್ ಎಲ್ಲ ಬರಲ್ಲ. ಆಯ್ತಾ, ಕಂಪ್ಲೀಟ್ ವರ್ಷನ್ ನಾನು ನಿಮ್ಗೆ ಕೊಡ್ತೀನಿ, ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಅದನ್ನ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳಿ. ಆಯ್ತಾ, ನೀವೆಲ್ಲ ಅದಕ್ಕೋಸ್ಕರ ಮತ್ತೆ ದುಡ್ಡು ಖರ್ಚು ಮಾಡಿಕೊಂಡು ನೀವು ದುಡ್ಡು ಹಾಳು ಮಾಡ್ಕೋಬೇಡಿ ಅಷ್ಟೇ. ಓಕೆನಾ. ಸೊ ಈ ರೀತಿ ಆಯ್ತಾ. ಸೊ ಇವಾಗ ನಿಮ್ಗೆ ಜಸ್ಟ್ ಲೇಔಟ್ ಯಾವ ರೀತಿ ಈಸಿ ಕ್ರಿಯೇಟ್ ಮಾಡ್ಬೋದು ಅಂತ ನಿಮ್ಗೆ ತೋರಿಸ್ಕೊಟ್ಟೆ. ಆಕ್ಚುಲ್ ಆಗಿ ನಾನು ಮುಂಚೆ ಎಲ್ಲ PPT ಮಾಡ್ತಾ ಇದ್ದೆ. ವೆರಿ ಫ್ರಾಂಕ್ಲಿ ನಿಮ್ಗೆ ತೋರಿಸಿದ್ನಲ್ಲ, ಇಲ್ಲಿ PPTಗೆ ಹೋದ್ರೆ ನೋಡಿ, ಇಲ್ಲ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ. PPT ಏನ್ ಮಾಡ್ತಿದ್ದೆ ಅಂದ್ರೆ ಈ ತರ ಡಿಸೈನ್ಸ್ ಅನ್ನ ಮಾಡ್ತಾ ಇದ್ದೆ ನೋಡಿ. ಈ ತರ ಇಲ್ಲಿ ಹೋಗ್ಬಿಟ್ಟು ನಾನು ಡಿಸೈನ್ಸ್ ಅನ್ನ ಒಂದೊಂದೇ ಈ ತರ ಮಾಡ್ತಾ ಇದ್ದೆ. ಬಟ್ ನಿಮ್ಗೆ ಕಸ್ಟಮೈಸ್ ಬೇಕು, ಇನ್ನು ಬೇಕಂದ್ರೆ PPT ಮಾಡಿ. ಕ್ಯಾನ್ವಾದಲ್ಲಿ ಏನಂದ್ರೆ ನಿಮ್ಗೆ ಸ್ವಲ್ಪ ಎಕ್ಸ್ಪರ್ಟ್ ಆಗ್ಬೇಕು ನೋಡಿ. ಇಲ್ಲೆಲ್ಲ ಕೆಲವೊಂದು ಅಲ್ಲೂ ರೆಸ್ಟ್ರಿಕ್ಷನ್ಸ್ ಇರುತ್ತೆ ನಿಮ್ಗೆ. ಗ್ರೇಡಿಯಂಟ್ ಕಲರ್ಸ್ ಕೆಲವೊಂದೆಲ್ಲ ಸ್ವಲ್ಪ ಕಷ್ಟ ಅಲ್ಲಿ ಮಾಡೋದು. ರೆಡಿಮೇಡ್ ಟೆಂಪ್ಲೇಟ್ಸ್ ಬೇಕು ಅಂದ್ರೆ ಕ್ಯಾನ್ವಾಗ್ ಹೋಗಿ, ಇಲ್ಲ ನಾನೇ ಕಸ್ಟಮೈಸ್ ಮಾಡ್ಕೋತೀನಿ ನೀಟಾಗಿ ಅಂತಂದ್ರೆ ಈ ತರದ್ದೆಲ್ಲ ದಯವಿಟ್ಟು PPT ಮಾಡಿ. ಆಯ್ತಾ. ಸೊ PPT ಸಪರೇಟ್ ಅಡ್ವಾನ್ಸ್ಡ್ PPT ಕ್ಲಾಸಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದೀವಿ. ಅಡ್ವಾನ್ಸ್ಡ್ ವರ್ಡ್ ಎಲ್ಲದು ಕ್ಲಾಸಸ್ ಡಿಸೈಡ್ ಆಗಿದೆ, ಟೈಮಿಂಗ್ಸ್ ಡಿಸೈಡ್ ಆಗಿಲ್ಲ. ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದನ್ನ ಕಲಿಯೋಣ. ರೈಟ್. ಸೊ ಇವಾಗ ಜಸ್ಟ್ ಲೇಔಟ್ಸ್ ಅನ್ನ ಯಾವ ರೀತಿ ಮಾಡಬಹುದು ಅಂತ ಒಂದು ಗ್ಲಾನ್ಸ್ ಮಾಡ್ಕೊಂಡ್ವಿ. ಅದನ್ನ ಯಾವ ರೀತಿ ನಾವು ಇಂಪೋರ್ಟ್ ಮಾಡ್ಕೋಬಹುದು ಅಂತ ಗ್ಲಾನ್ಸ್ ಮಾಡಿದ್ವಿ. ಏನ್ ಮಾಡೋಣ ಅಂದ್ರೆ, ನಾವು ಪ್ರಾಜೆಕ್ಟ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು, ಎಕ್ಸೆಲ್ ಅಲ್ಲಿ ಒಂದು ಚಿಕ್ಕದೊಂದು ಪ್ರಾಜೆಕ್ಟ್ ಅನ್ನ ಮಾಡೋಣ. ಅದಕ್ಕೆಲ್ಲ ನಾವೇನ್ ಮಾಡಬೇಕು ಇವಾಗ, ಫಸ್ಟ್ ಥಿಂಗ್ ಆಯ್ತಾ, ಒಂದು ಪ್ರಾಜೆಕ್ಟ್ ಅಂದ್ರೆ ಡ್ಯಾಶ್ಬೋರ್ಡ್ ಒಂದು ಕ್ರಿಯೇಟ್ ಮಾಡಬೇಕು. ಡ್ಯಾಶ್ಬೋರ್ಡ್ ಅಂಡ್ ರಿಪೋರ್ಟಿಂಗ್. ಆಯ್ತಾ. ಯಾವುದೇ ನೀವು ಡ್ಯಾಶ್ಬೋರ್ಡ್ ಮಾಡಬೇಕು ಅಂದ್ರೆ ಫಸ್ಟ್ ಒಂದು ಡೇಟಾ ಬೇಕು. ಇದು ಮೇನ್. ನೀವು ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಡೇಟಾ ಫಸ್ಟ್ ನನಗೆ ಬೇಕು. ಇದರಲ್ಲಿ ಏನೆಲ್ಲ ಬೇಕು, ಸುಮ್ಮನೆ ಡೇಟಾ ಸಿಕ್ಬಿಟ್ರೆ ಸಾಕಪ್ಪ ಅನ್ನೋದಲ್ಲ. ಈಗ ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ನನಗೆ ಡೇಟಾ ಇದೆ, ಎಕ್ಸೆಲ್ ಡೇಟಾ. ಇದನ್ನ ಓಪನ್ ಮಾಡ್ತೀನಿ, ಸೇಮ್ ಅದೇ ಡೇಟಾ. ಆಯ್ತಾ, ನಾನು ಬೇರೆ ಏನು ಡೇಟಾ ಚೇಂಜ್ ಮಾಡಲ್ಲ. ಆಲ್ಮೋಸ್ಟ್ ನಾನು ಎಲ್ಲಾ ಕ್ಲಾಸಸ್ಸಲ್ಲೂ ಇದೇ ಡೇಟಾ ಯೂಸ್ ಮಾಡ್ತೀನಿ. ಯಾಕಂದ್ರೆ ಇದನ್ನು ತುಂಬಾ ಈಸಿ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ. ಯಾರೆಲ್ಲ ಅಕಸ್ಮಾತ್ ಅದೇ ಕ್ಲಾಸ್ ಅಟೆಂಡ್ ಮಾಡ್ತಿದ್ರೆ ಏನಪ್ಪ ಯಾವಾಗ್ಲೂ ಅದೇ ಡೇಟಾ ಕೊಡ್ತಾರೆ ಅಂತಂದ್ರೆ ನಿಮಗೆ ಅರ್ಥ ಮಾಡಿಸೋದಕ್ಕೆ. ಆಯ್ತಾ, ಇದು ತುಂಬಾ ಸುಲಭವಾದ ಡೇಟಾ. ಅದು ಬಿಟ್ಟು ನನ್ನ ಹತ್ರ ತುಂಬಾ ಡೇಟಾ ಇದೆ, ಬೇಕಿದ್ರೆ ನಾನು ಕೊಡ್ತೀನಿ. ಅದ್ರ ಮೇಲೆ ನೀವು ಪ್ರಾಜೆಕ್ಟ್ಸ್ ಅನ್ನ ವರ್ಕ್ ಮಾಡಿ. ಓಕೆನಾ. ನೋಡಿ, ಇದು ಡೇಟಾ ಇಲ್ಲಿದೆ, ಎಲ್ಲ ಡೇಟಾ ಇಲ್ಲಿದೆ. ನನಗೆ ಇದರಿಂದ ರಿಪೋರ್ಟ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಈ ಡೇಟಾ ಇದೆಯಲ್ಲ, ಕಂಪ್ಲೀಟ್ ಇದು ಕ್ಲೀನ್ಡ್ ಡೇಟಾ ಅಂತಾರೆ, ಸ್ಟ್ರಕ್ಚರ್ಡ್ ಡೇಟಾ ಎಲ್ಲ ಆರಾಮಾಗಿದೆ. ಕೆಲವು ಡೇಟಾ ಬರುತ್ತೆ, ಹೆಂಗಿರುತ್ತೆ ಗೊತ್ತಾ, ಯಾವುದು ಕ್ಲೀನ್ ಆಗಿ ಇರಲ್ಲ, ಆದರೆ ಸ್ಟ್ರಕ್ಚರ್ಡ್ ಆಗಿ ಇರಲ್ಲ. ನಿಮ್ಗೆ ಹೆಂಗೆ ಅಂದ್ರೆ ಹಂಗಿರುತ್ತೆ. ಯಾವ ತರ ನಿಮ್ಗೊಂದು ಡೇಟಾ ತೋರಿಸ್ತೀನಿ. ಇದು ಬಂದು ರಿಯಲ್ ಟೈಮ್ ಡೇಟಾ, ನಾನು ಆಕ್ಚುಲಿ ವರ್ಕ್ ಮಾಡಿರುವಂತ ಡೇಟಾ. ನೋಡಿ, ಈ ತರ ಇರುತ್ತೆ ನಿಮ್ಗೆ ಡೇಟಾ. ನೋಡಿ, ಇದು ಬಂದು
ರಿಯಲ್ ಪ್ರಾಜೆಕ್ಟ್ ನಾನು ವರ್ಕ್ ಮಾಡಿರೋದು. ಬಟ್ ಇದ್ರೊಳಗಡೆ ಇರೋ ಡೇಟಾ ಬಂದು ಡಮ್ಮಿ ಡೇಟಾ. ಆಯ್ತಾ? ಡಮ್ಮಿ ಅಂದ್ರೆ ಎಲ್ಲ ನಾನು ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಓಕೆನಾ? ಸೊ ಈ ತರ ಬರುತ್ತೆ. ಮತ್ತೆ ಇದನ್ನ ನಾವು ಕ್ಲೀನ್ ಮಾಡಬೇಕು, ಇದನ್ನ ನಾವು ಅಪೆಂಡ್ ಮಾಡ್ಕೋಬೇಕು. ನಿಮ್ಗೆ ಪವರ್ ಕ್ವೆರಿಲಿ ಏನೋ ತೋರಿಸಿದ್ನಲ್ಲ, ಅದೆಲ್ಲ ಆ ಥರ ಮಾಡಬೇಕು. ಸೊ ಇಲ್ಲಿರೋಂಥ ಡೇಟಾ ನನಗೆ ಕ್ಲೀನ್ಡ್ ಡೇಟಾ ಅಂದ್ರೆ ಎಲ್ಲ ಆರಾಮಿದೆ, ಡೈರೆಕ್ಟ್ ಆಗಿ ತಗೋಬಹುದು. ಬಟ್ ಅಕಸ್ಮಾತ್ ಏನಾದ್ರು ಆ ಥರ ಕ್ಲೀನ್ ಆಗಿಲ್ಲ ಅಂದ್ರೆ ನಾವಿಲ್ಲಿ ಸ್ಟೆಪ್ಸ್ ತುಂಬಾ ಮಾಡಬೇಕಾಗುತ್ತೆ. ಏನೇನು ಸ್ಟೆಪ್ಸ್ ಮಾಡ್ಬೇಕು ಸರ್ ಅಂತ ನಾನು ಕೇಳಿದ್ರೆ ಅದು ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ. ಡೇಟಾ ಕ್ಲೀನಿಂಗ್ ಮಾಡಬೇಕು, ಡೇಟಾ ಸ್ಟ್ರಕ್ಚರ್ ಮಾಡಬೇಕು, ಡೇಟಾ ಅಲೈನ್ ಮಾಡಬೇಕು. ಅಕಸ್ಮಾತ್ ಕ್ಯಾಲ್ಕುಲೇಷನ್ಸ್ ಇದ್ರೆ ಡ್ಯಾಕ್ಸ್ ಫಂಕ್ಷನ್ಸ್ ಫಾರ್ ಪವರ್ ಬಿ ಅಲ್ಲಿ ಬರೀಬೇಕು, ಅಥವಾ ಬೇರೆ ಏನಾದ್ರು ಕ್ಯಾಲ್ಕುಲೇಷನ್ಸ್ ಇದ್ರೆ ಎಕ್ಸೆಲ್ ಅಲ್ಲಿ ಫಾರ್ಮುಲಾಸ್ ಬರೀಬೇಕು. ಸೊ ಈ ರೀತಿ ಅದೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದೆಲ್ಲ ಎಕ್ಸೆಲ್ ಮತ್ತೆ ಪವರ್ ಬಿ ಅಲ್ಲಿ ನಾನು ಹೆಂಗ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಬಟ್ ಅದು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ನಾನೊಂದು ಡೇಟಾನ ಒಂದು ಪ್ರಾಜೆಕ್ಟ್ ತಗೋಬೇಕು ಅಂದ್ರೆ ಅದು ಕ್ವಾಲಿಟಿ ಡೇಟಾ ಅಂತ ಅನ್ನಿಸ್ಕೋಬೇಕು. ಅಂದ್ರೆ ಕ್ವಾಲಿಟಿ ಡೇಟಾ. ಆಯ್ತಾ? ನೀವು ಯಾವ್ದಾರು ಒಂದು ತರಕಾರಿ ತರಕ್ ಹೋದಾಗ ಒಂದು ಒಂದು ತರಕಾರಿ ಬುಟ್ಟಿಯಲ್ಲಿ ನೀವೇನನ್ನ ಆರಿಸ್ಕೊಂಡು ಹಾಕೊಂತಿರಲ್ಲ, ಎಲ್ಲ ಒಳ್ಳೊಳ್ಳೆ ತರಕಾರಿ ಹಾಕುತ್ತಿರಲ್ಲ, ಅದಕ್ಕೆ ಕ್ವಾಲಿಟಿ ವೆಜಿಟೇಬಲ್ಸ್ ಅಂತ ಕರೀತಾರಲ್ವಾ? ಕ್ವಾಲಿಟಿ ತರಕಾರಿ ಅಂತ. ಏನಕ್ಕೆ ಅಂದ್ರೆ ನನಗೆ ಬೇಕಾಗಿರೋದು ಒಳ್ಳೆ ತರಕಾರಿ ಅಂತ. ಸೇಮ್ ಟು ಸೇಮ್ ಡೇಟಾಗೂ ಕೂಡ ಅಷ್ಟೇ, ನಾನು ಒಳ್ಳೆ ಡೇಟಾನೇ ಆರಿಸ್ಕೋಬೇಕಾಗತ್ತೆ. ಅವಾಗ ಅಕಸ್ಮಾತ್ ಅದೇನು ಕರೆಕ್ಟ್ ಇಲ್ಲ ಅಂತಂದ್ರೆ ಕ್ಲೀನ್ ಮಾಡಬೇಕಾಗತ್ತೆ. ಓಕೆನಾ? ಇದು ನೀವು ಆದ್ಮೇಲೆ ಅಂದ್ರೆ ಇದು ರಾ ಡೇಟಾ ನಾನು ತಗೋತಾ ಇದ್ದೀನಿ. ಇದಾದ್ಮೇಲೆ ನಾನು ಇಂಪೋರ್ಟ್ ಎಲ್ಲಿಗೆ ಇಂಪೋರ್ಟ್ ಮಾಡ್ಕೋತೀನಿ? ಇಂಪೋರ್ಟ್ ದಿ ಆಪ್ ಅಂತ ಬಂದಾಗ ಎಕ್ಸೆಲ್ ಆಗ್ಬೋದು, ಪವರ್ ಬಿ ಐ ಆಗ್ಬೋದು, ಅಥವಾ ಟ್ಯಾಬ್ಲೂ ಆಗ್ಬೋದು, ಅಥವಾ ಬೇರೆ ಇನ್ನು ಯಾವ್ದಾನ ಅಪ್ಲಿಕೇಶನ್ ನೀವು ಪ್ರಾಜೆಕ್ಟ್ ವರ್ಕ್ ಮಾಡ್ತಿರಲ್ಲ, ಡ್ಯಾಶ್ ಬೋರ್ಡ್ ಮಾಡ್ತಿರಲ್ವಾ ಅಲ್ಲಿ. ಸೊ ನಾವೇನ್ ಮಾಡೋಣ ಅಂದ್ರೆ ಇಲ್ಲೊಂದು ಎಕ್ಸೆಲ್ ಫೈಲ್ ತಗೋತೀನಿ, ಸಪರೇಟ್ ಎಕ್ಸೆಲ್ ಫೈಲ್ ತಗೋತೀನಿ. ಓಕೆನಾ? ಒಂದು ಸಪರೇಟ್ ಎಕ್ಸೆಲ್ ಫೈಲ್ ತಗೊಂಡು ನಾ ಏನ್ ಮಾಡ್ತೀನಿ, ಇಲ್ಲಿರೋ ಡೇಟಾನ ಜಸ್ಟ್ ಕಾಪಿ ಮಾಡ್ಕೋತೀನಿ. ನೀವು ಬೇಕಿದ್ರೆ ಇಂಪೋರ್ಟ್ ಮಾಡ್ಕೋಬಹುದು, ಗೆಟ್ ಡೇಟಾ ಇಂದ ಮಾಡ್ಕೋಬಹುದು. ನಮಗೆ ಆ ಕಾನ್ಸೆಪ್ಟ್ ಗೊತ್ತಿದೆ, ಹಂಗಾಗಿ ನಾನು ಏನ್ ಮಾಡ್ತೀನಿ, ಜಸ್ಟ್ ಡೈರೆಕ್ಟ್ ಕಾಪಿ ಮತ್ತೆ ಪೇಸ್ಟ್ ಮಾಡ್ಕೋತೀನಿ. ಇಲ್ಲ ಅಂದ್ರೆ ಇಂಪೋರ್ಟ್ ಮಾಡ್ಕೋಬಹುದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ದಯವಿಟ್ಟು ಇಂಪೋರ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇದನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ನನಗೆ ರಾ ಡೇಟಾ ನಮ್ಮ ಡ್ಯಾಶ್ ಬೋರ್ಡ್ಗೆ ಬಂತು. ಇದನ್ನ ಸೇವ್ ಮಾಡ್ಕೋತೀನಿ. ಯಾವತ್ತೂ ಅಷ್ಟೇ ಫಸ್ಟ್ ಮೇನ್ ಥಿಂಗ್ ಇಸ್ ನೀವು ವರ್ಕ್ ಮಾಡುವಂತ ಫೈಲ್ನ ಸೇವ್ ಮಾಡ್ಕೊಂಬಿಡಿ. ಸೇವ್ ಎಲ್ಲಿ ಮಾಡ್ತೀನಿ? ನಾನು ಏನ್ ಮಾಡ್ತೀನಿ, ಇಲ್ಲೇ ಸೇವ್ ಮಾಡ್ತೀನಿ. ನಮ್ಮ ಫೋಲ್ಡರ್ ಇದೆಯಲ್ಲ, ಅಲ್ಲೇ ಸೇವ್ ಮಾಡ್ಕೊಂಡ್ರೆ ನಿಮಗೆ ಈ ಪ್ರಾಜೆಕ್ಟ್ ಅನ್ನ ಕೊಡೋದಕ್ಕೆ ಈಸಿ ಆಗುತ್ತೆ. ಬ್ರೌಸ್ ನೇಮ್ ಕೊಡ್ತೀನಿ, ಡ್ಯಾಶ್ ಬೋರ್ಡ್ ಡ್ಯಾಶ್ ಬೋರ್ಡ್ ನವೆಂಬರ್ 2024 ಕನ್ನಡ ಅಂತ ಕೊಟ್ಕೊಳ್ಳೋಣ. ಆಯ್ತಾ? ಇವಾಗ ಈ ಡ್ಯಾಶ್ ಬೋರ್ಡ್ ಸೇವ್ ಆಯ್ತು. ಇಲ್ಲೇನ್ ಮಾಡ್ತೀನಿ, ರಾ ಡೇಟಾ ಅಂತ ಕೊಡ್ತೀನಿ. ಆಯ್ತಾ? ಇದು ನನಗೆ ಡೇಟಾ. ಇಲ್ಲಿ ಎಲ್ಲಾ ಡೇಟಾ ಇಲ್ಲಿದೆ. ಆಮೇಲೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಹೈಡ್ ಮಾಡ್ಬೇಕಾಗುತ್ತೆ. ಇವಾಗ ಹೈಡ್ ಮಾಡಬಾರ್ದು, ಲಾಸ್ಟ್ ಅಲ್ಲಿ ನಾನು ಹೇಳ್ತೀನಿ ಯಾತಕ್ಕೆ ಇದನ್ನ ಹೈಡ್ ಮಾಡಬೇಕು ಅಂತ. ಯೂಶಲಿ ರಾ ಡೇಟಾ ನಾವೇನ್ ಮಾಡ್ತೀವಿ ಅಂದ್ರೆ ಟ್ಯಾಬ್ ಕಲರ್ ರೆಡ್ ಕೊಟ್ಬಿಡ್ತೀವಿ. ಯಾಕೆ ಅಂದ್ರೆ ಇದು ಕಾನ್ಫಿಡೆನ್ಷಿಯಲ್ ಮತ್ತೆ ವೆರಿ ಇಂಪಾರ್ಟೆಂಟ್. ಆಯ್ತಾ? ರೆಡ್ ಕಲರ್ ಇದ್ರೆ ಏನಂತ ಗೊತ್ತಾ? ರೆಡ್ ಕಲರ್ ಇದ್ದಾಗ ವೆರಿ ಇಂಪಾರ್ಟೆಂಟ್, ಅಂದ್ರೆ ಇಲ್ಲಿ ಯಾರು ಕೂಡ ದಯವಿಟ್ಟು ಇದನ್ನ ಮುಟ್ಟಬೇಡಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಹೈಡ್ ಮಾಡ್ತೀವಿ. ಹೈಡ್ ಮಾಡಿದ್ರೆ ನೋಡಿ, ಇವಾಗ ಇಲ್ಲಿ ಹೈಡ್ ಮಾಡ್ತೀನಿ ನೋಡಿ. ಇಲ್ಲಿ ಹೋದ್ರೆ ಅನ್ಹೈಡ್ ಅಂತ ಈಸಿ ಯಾರು ಬೇಕಾದ್ರೂ ಅನ್ಹೈಡ್ ಮಾಡ್ಬೋದು. ಇದನ್ನ ಹೈಡ್ ಮಾಡಿದ್ರು ಯಾರಿಗೂ ಗೊತ್ತಾಗ್ಬಾರ್ದು. ಆ ರೀತಿ ಅದನ್ನ ಯಾವ ರೀತಿ ಮಾಡೋದು ಲಾಸ್ಟ್ ಅಲ್ಲಿ ಹೇಳ್ತೀನಿ ನಾನು. ರೈಟ್? ಇವಾಗ ನಾನು ಡೇಟಾ ತಗೊಂಡೆ. ಇವಾಗ ನನಗೆ ಈ ಇದು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು. ಹೆಂಗ್ ಮಾಡೋದು? ಓಕೆ, ನಾನು ಏನ್ ಮಾಡ್ಬೇಕು, ಆಕ್ಚುಲ್ ಆಗಿ ರಿಪೋರ್ಟ್ಸ್ ಮಾಡ್ಬೇಕಾದ್ರೆ ಫಸ್ಟ್ ನಾನು ಲಿಸ್ಟ್ ಮಾಡ್ಕೋಬೇಕು, ಒಂದು ಡ್ರಾಫ್ಟ್ ಮಾಡ್ಕೋಬೇಕು, ಒಂದು ಲೇಔಟ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ನಾವು ಒಂದು ಲೇಔಟ್ ಮಾಡಿದ್ವಿ ಗೊತ್ತಾ? ಈ ಲೇಔಟ್ ಅಲ್ಲಿ ನಮಗೆ ಇಲ್ಲಿ ಬಂದು ಇದಕ್ಕೆ ಕಾರ್ಡ್ಸ್ ಅಂತ ಕರಿತೀವಿ. ಕಾರ್ಡ್ಸ್ ಅಂದ್ರೆ ಸಮ್ಮರೈಸ್ಡ್ ವ್ಯಾಲ್ಯೂಸ್ ಅಂತ.
ಇಲ್ಲೊಂದು ನನಗೆ ಏನೋ ಒಂದು ವ್ಯಾಲ್ಯೂಸ್ ಬೇಕು, ಇಲ್ಲೊಂದು ವ್ಯಾಲ್ಯೂ ಬೇಕು, ಇಲ್ಲೊಂದು ವ್ಯಾಲ್ಯೂ ಬೇಕು, ಇಲ್ಲೊಂದು ವ್ಯಾಲ್ಯೂ ಬೇಕು. ಸೊ ಈ ರೀತಿ ಇದ್ದಾಗ ನಾನು ಇಲ್ಲಿ ಏನೇನೆಲ್ಲ ರಿಪೋರ್ಟ್ಸ್ ಮಾಡ್ಬೋದು ಅದನ್ನ ನಾನು ಫಸ್ಟ್ ಪ್ಲಾನ್ ಮಾಡ್ಕೋಬೇಕು. ರೈಟ್. ಇವಾಗ ನನಗೆ ಇಲ್ಲಿ ಇರೋಂಥ ರಿಪೋರ್ಟ್ಸೇ ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೋದು? ಇಲ್ಲಿ ನೋಡಿ, ಇದೇ ತರ ರಿಪೋರ್ಟ್ಸ್ ಬೇಕು ಅಂದ್ರೆ ನೋಡಿ, ಹೋಗ್ಬಿಟ್ಟು ನಾನು ಎಕ್ಸೆಲ್ ಅಲ್ಲಿ ನನಗೆ ಈ ತರ ಇಂಪೋರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಈ ತರ ಡಿಸೈನ್ಸ್ ನಾನು ಎಕ್ಸೆಲ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡ್ಬೋದು. ಇಷ್ಟು ಡಿಸೈನ್ಸ್ ನಾನು ಪವರ್ ಬಿ ಅಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಅಷ್ಟೊಂದು ಶೇಪ್ಸ್ ಇರಲ್ಲ. ಎಲ್ಲೋದ್ರೆ ನೋಡಿ ಶೇಪ್ ಇಷ್ಟೇ ಇರೋದು ಶೇಪ್. ಇದೆಲ್ಲ ನಾವು ಈ ತರ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ. ಇಲ್ಲಿ ಹೋಗ್ತೀನಿ. ಇವಾಗ ನಾನು ಇನ್ನೊಂದು ಶೀಟ್ ತಗೊಂಡು ಏನ್ ಮಾಡ್ತೀನಿ, WKS ರಿಪೋರ್ಟ್ ಅಂತ ಕೊಡ್ತೀನಿ. ಏನು WKS? ಯೂಶಲಿ ನಾವೇನ್ ಮಾಡ್ತೀವಿ, ಈ ಯಾವುದೋ ಒಂದು ಆಬ್ಜೆಕ್ಟ್ ರೀನೇಮ್ ಮಾಡ್ಬೇಕಾದ್ರೆ ಇಲ್ಲಿದೆಯಲ್ಲ, ಇದು ಪ್ರಿಫಿಕ್ಸ್ ಅನ್ನ ಕೊಡ್ತೀವಿ. ಪ್ರಿಫಿಕ್ಸ್ ಅಂತಂದ್ರೆ WKS ಅಂತಂದ್ರೆ ವರ್ಕ್ ಶೀಟ್ ಅಂತ. ಇಲ್ಲೂ ಅಷ್ಟೇ ನಾನು WKS ಅಂತ ಕೊಡಬೇಕು. ನೋಡಿ, ವರ್ಕ್ ಶೀಟ್, ರಾ ಡೇಟಾ, ವರ್ಕ್ ಶೀಟ್, ರಿಪೋರ್ಟ್. ನಾನು ಇಲ್ಲಿ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ವ್ಯೂ ಇದೆ, ವ್ಯೂ ಅಲ್ಲಿ ಗ್ರಿಡ್ ಲೈನ್ ಅನ್ನ ಹೈಡ್ ಮಾಡ್ಬಿಡ್ತೀನಿ. ಓಕೆ, ಗ್ರಿಡ್ ಲೈನ್ ಹೈಡ್ ಮಾಡಿದ್ರೆ ನೋಡಿ ಇದೆಲ್ಲ ಲೈನ್ ಹೈಡ್ ಆಗ್ಬಿಡುತ್ತೆ. ಆಮೇಲೆ ಇಲ್ಲಿದೆಯಲ್ಲ, ಇದು ತುಂಬಾ ಜನ ಏನ್ ಮಾಡ್ತಾರೆ, ರಿಪೋರ್ಟ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಕ್ ಹೋಗ್ಬೇಡಿ. ಸ್ಟಾರ್ಟ್ ಮಾಡಿದ್ರೆ ಏನೂ ಆಗಲ್ಲ. ಬಟ್ ಏನ್ ಮಾಡಿ ಅಂದ್ರೆ ನೋಡಿ, ಇಲ್ಲೊಂದು ಚೂರು ಈ ತರ ಈ ಫಸ್ಟ್ ಸೆಲ್ ಅನ್ನ ಇಷ್ಟು ಗ್ಯಾಪ್ ಕೊಟ್ಕೊಳ್ಳಿ. ಇಲ್ಲಿದೆಯಲ್ಲ, ಇದನ್ನು ಒಂಚೂರು ಈ ತರ ಕಮ್ಮಿ ಮಾಡ್ಕೊಳ್ಳಿ. ಅಂದ್ರೆ ನಾವು ಏನೇ ರಿಪೋರ್ಟ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಅವಾಗ ಏನಾಗ್ತಾ ಗೊತ್ತಾ ನೋಡಿ, ಇಲ್ಲಿದೆಯಲ್ಲ, ಇದು ಇಷ್ಟು ನಮ್ಗೆ ಗ್ಯಾಪ್ ಸಿಗುತ್ತೆ. ಅಂದ್ರೆ ಒಂದು ಬಾರ್ಡರ್ ತರ ನೋಡಕ್ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ಲಾಸ್ಟ್ ಅಲ್ಲಿ ನೋಡಿ ಈ ಹೆಡ್ಡಿಂಗ್ಸ್ ಅನ್ನ ಹೈಡ್ ಮಾಡ್ಬೇಕಾಗ್ತ ನೋಡಿ, ಈ ತರ ಚೂರು ದೊಡ್ಡದು ಮಾಡ್ಕೊಳ್ಳೋಣ. ಇದು ನೋಡಿ, ಈ ತರ ಇಲ್ಲಿ ಸೈಡ್ ಒಂಚೂರು ಗ್ಯಾಪ್ ಇರುತ್ತೆ. ನೀವು ಡಿಸೈನ್ ಮಾಡಿದಾಗ ನೋಡಕ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ. ಓಕೆ, ಲಾಸ್ಟ್ ಅಲ್ಲಿ ಹೈಡ್ ಮಾಡೋಣ ಇದು ಹೆಡ್ಡಿಂಗ್ಸ್. ಈ ಹೆಡ್ಡಿಂಗ್ಸ್ ನನಗೆ ಇವಾಗ ಬೇಕು, ಅದಕ್ಕೆ ನಾನು ಹಾಗೆ ಇಟ್ಕೋತೀನಿ. ನೆಕ್ಸ್ಟ್ ನನಗೆ ಏನೆಲ್ಲ ರಿಪೋರ್ಟ್ಸ್ ಮಾಡಬೇಕು, ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಕೊಡ್ತೀನಿ. ಇಲ್ಲಿ ಶೇಪ್ಸ್ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಎಷ್ಟೊಂದು ಶೇಪ್ಸ್ ಇದೆ. ಇದೇ ಶೇಪ್ಸ್ ಯೂಸ್ ಮಾಡಿಕೊಂಡು ನಾವು ರಿಪೋರ್ಟ್ಸ್ ಅನ್ನ ಆಕ್ಚುಲಿ ಮಾಡ್ತಾ, ಅಂದ್ರೆ ಇದು ಡಿಸೈನ್ ಅನ್ನ ಮಾಡ್ತಾ ಇದ್ದಿದ್ದು PPT ಅಲ್ಲಿ. ಮತ್ತೆ ಅದನ್ನ ಇಂಪೋರ್ಟ್ ಮಾಡಿಕೊಂಡು ಪವರ್ ಬಿ ಈ ತರ ಹಾಕೋತಾ ಇದ್ವಿ. ಬಟ್ ಇವಾಗ ನಮಗೆ ಇಲ್ಲೇ ಆರಾಮಾಗಿ ಮಾಡ್ಬೋದು. ಏನ್ ಮಾಡ್ತೀನಿ, ಇದೇ ತರ ಡಿಸೈನ್ ಆಲ್ಮೋಸ್ಟ್ ಇಷ್ಟು ರಿಪೋರ್ಟ್ಸ್ ನಾವು ಮಾಡೋಕ್ಕಾಗದೆ ಇದನ್ನು ಈ ತರ ಒಂದು ಡಿಸೈನ್ ಹೆಂಗ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಶೇಪ್, ಇಲ್ಲೇ ನಾನೇನ್ ಮಾಡ್ತೀನಿ, ಈ ಶೇಪ್ ತಗೋತೀನಿ. ನೋಡಿ ಇದು ಆಯ್ತಾ. ಇದು ತಗೊಂಡು ನಾನು ಏನ್ ಮಾಡ್ತೀನಿ, ರೊಟೇಟ್ ಮಾಡ್ಬೋದು ಹಿಂಗೆ, ಈ ತರ ಕರೆಕ್ಟ್ ಆಗಿ ನೋಡಿ ಹಿಂಗಿರುತ್ತಲ್ಲ, ಹಿಂಗೆ ರೊಟೇಟ್ ಮಾಡ್ಕೋತೀನಿ. ಇಲ್ಲಿ ಇಟ್ಬಿಟ್ಟು ಕಾರ್ನರ್ ಅಲ್ಲಿ ಈ ತರ ಹಿಂಗೆ ಇದನ್ನ ಈ ರೀತಿ ಚಿಕ್ಕದ್ ಮಾಡ್ಕೊಂಡು ಚೂರು ಈ ತರ ನೋಡಿ, ಚೂರು ದೊಡ್ಡದು ಮಾಡ್ಕೊಳ್ಳೋಣ. ಆಯ್ತಾ. ಇಲ್ಲಿ ಶಾರ್ಪ್ ಎಡ್ಜ್ ಇದೆ, ನಿಮ್ಗೆ ಡಿಸೈನ್ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು. ಶೇಪ್ ಫಾರ್ಮ್ಯಾಟ್, ಇಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಗ್ರೇ ಕಲರ್ ಇದೆಯಲ್ಲ, ಈ ತರ ಇಷ್ಟು ಗ್ರೇ ಇದೆಯಾ, ಇಲ್ಲಿ ಲೈನ್ ಅನ್ನ ತೆಗೆದ್ಬಿಡ್ತೀನಿ ಇಲ್ಲಿ ನೋಡಿ, ಈ ತರ. ಓಕೆನಾ. ಇದು ನನಗೆ ಸೈಡ್ ಬಾರ್ ಅಂತ ಕರಿತೀವಿ ಆಕ್ಚುಲಿ. ಆಯ್ತಾ. ಅಂದ್ರೆ ಇಲ್ಲಿರೋ ಸೈಡ್ ಬಾರ್ ಇದು. ಇಲ್ಲಿ ಐಕಾನ್ಸ್ ಅನ್ನ ಹಾಕೋಬಹುದು. ಇದು ನ್ಯಾವಿಗೇಷನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತಿಲ್ಲಿ ಈ ತರ ಒಂದು ಶೇಪ್ಸ್ ಇದೆ. ನಾನು ಏನ್ ಮಾಡ್ತೀನಿ, ಇನ್ಸರ್ಟ್ ಮತ್ತೆ ಶೇಪ್, ಯಾವ ತರ ಶೇಪ್ ತಗೋಣ ಅಂದ್ರೆ ಇದೇ ತಗೋಣ. ಈಗ ತಗೊಂಡು ನೋಡಿ, ಇಲ್ಲಿ ಈ ತರ ಹಿಂಗೆ ಸ್ವಲ್ಪ ನಿಮ್ಗೆ ಡಿಸೈನ್ ಮಾಡ್ಬೇಕಾದ್ರೆ ಪೇಷನ್ಸ್ ತುಂಬಾ ಅಂದ್ರೆ ತುಂಬಾ ಮುಖ್ಯ. ಸ್ವಲ್ಪ ಪೇಷನ್ಸ್ ನೀವು ಕಳ್ಕೊಂಡ್ರು ನಿಮ್ಗೆ ಈ ತರ ಡಿಸೈನ್ಸ್ ಅನ್ನ, ಅಂದ್ರೆ ಡಿಸೈನ್ಸ್ ಮಾಡೋದು ತುಂಬಾ ಕಷ್ಟ. ಆಯ್ತಾ. ರೈಟ್. ಇಲ್ಲಿ ಇದೆಯಲ್ಲ, ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಟ್ರೋಲ್ ಶಿಫ್ಟ್ ಸಿ ಅಂತ ಮಾಡಿ. ಕಂಟ್ರೋಲ್ ಸಿ ಬೇಡ, ಕಂಟ್ರೋಲ್ ಶಿಫ್ಟ್ ಸಿ. ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ವಿ ನೋಡಿ, ಅದೇ ಫಾರ್ಮ್ಯಾಟ್ ಪೇಸ್ಟ್ ಆಗೋಯ್ತು. ಚೂರ್ ಹತ್ರ ಮಾಡ್ಕೊಳ್ಳಿ, ಪರವಾಗಿಲ್ಲ. ಆಯ್ತಾ. ಕಂಟ್ರೋಲ್ ಶಿಫ್ಟ್ ಸಿ ಅಂದ್ರೆ ಫಾರ್ಮ್ಯಾಟ್ ಪೇಂಟರ್ ಇದೆಯಲ್ಲ, ಸೇಮ್ ಅದೇನೆ. ಇಲ್ಲೋಗಿ ನಾನು ಕ್ಲಿಕ್ ಮಾಡಿದ್ರೆ ಫಾರ್ಮ್ಯಾಟ್ ಪೇಂಟರ್, ಅದು ಆ ಫಾರ್ಮ್ಯಾಟ್ ಅಲ್ಲಿ ಪೇಸ್ಟ್ ಆಗುತ್ತೆ. ರೈಟ್. ಇದು ನಮ್ಗೆ ಬ್ಯಾನರ್ ಅಂತ ಕರಿತೀವಿ, ಅಥವಾ ಟೈಟಲ್ ಬಾರ್. ನಾವಿಲ್ಲಿ ಏನಾದ್ರು ಟೈಟಲ್ ಕೊಡ್ಬೇಕು ಅಂದ್ರೆ ನಾವಿಲ್ಲಿ ಕೊಡ್ತೀವಿ. ರೈಟ್. ಓಕೆ.
ಇಲ್ಲಿ ನೋಡಿ, ಇವಾಗ ಇಲ್ಲಿ ಇದಕ್ಕೆ ಸಮ್ಮರೈಸ್ಡ್ ರಿಪೋರ್ಟ್ಸ್ ಅಂತ ಬರುತ್ತೆ. ಸಮ್ಮರೈಸ್ಡ್ ರಿಪೋರ್ಟ್ಸ್. ಓಕೆ, ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಒಂದು ಕೆಲಸ ಮಾಡೋಣ, ಇನ್ನೂ ಒಂದು ಮಾಡ್ಬೇಕಾಯ್ತು ನಾವು. ರಿಪೋರ್ಟ್ಸ್ಗೆ ಇಲ್ಲಿ ತಗೊಂಡು ಇಲ್ಲಿವರೆಗೂ ಈ ಥರ ತಗೋತೀನಿ ಹಿಂಗೆ. ಬಟ್ ಇದನ್ನ ಏನು ಮಾಡ್ತೀನಿ ಅಂದರೆ ಸೆಲೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಲೈಟ್ ಕಲರ್ ಕೊಡೋಣ. ಓಕೆ, ಯಾಕಂದರೆ ಅದು ರಿಪೋರ್ಟ್ಸ್ ಅಂತ ಗೊತ್ತಾಗುತ್ತೆ ನೋಡಿ. ಈ ಥರ ಓಕೆ ಇದು ಕೊಡೋಣ ನೋಡಿ. ನಾನು ಲೇಔಟ್ ಕ್ರಿಯೇಟ್ ಆಗೋಯ್ತಾ ನೋಡಿ. ಇದು ಡಾರ್ಕ್ ಇದೆ, ನಾನು ಲೈಟ್ ತೊಗೋತೀನಿ. ನಿಮಗೆ ಅದೇ ಥರ ಇರಬೇಕು ಅಂತಿಲ್ಲ, ಸ್ವಲ್ಪ ಚೇಂಜಸನ್ನು ಮಾಡ್ಕೋಬೋದು. ಓಕೆನಾ. ಇಲ್ಲಿ ನನಗೆ ಇವಾಗ ಕಾರ್ಡ್ ಸಮ್ಮರೈಸ್ಡ್ ರಿಪೋರ್ಟ್ಸ್ ಬೇಕು. ಏನು ಮಾಡ್ತೀನಿ, ಇನ್ಸರ್ಟ್ ಇಲ್ಲಿ ಹೋಗ್ಬಿಟ್ಟು ಶೇಪ್ ಇಲ್ಲಿದೆಯಲ್ಲ, ಇದು ಶೇಪು ಇದು ತೊಗೋತೀನಿ ನಿಮಗೆ ನೋಡಿ. ಇಲ್ಲಿಂದ ತೊಗೋತೀನಿ 4 ತೊಗೊಳ್ಳೋಣ. 1 2 3 4 ಆಯ್ತಾ. ಸ್ವಲ್ಪ ದೂರನೇ ಇಟ್ಕೊಳ್ಳಿ, ಪರವಾಗಿಲ್ಲ. ಇವಾಗ ಇಲ್ಲಿ ಇದೆಯಲ್ವಾ, ಇಲ್ಲಿ ನೋಡಿ, ಇಲ್ಲಿ ಗ್ಯಾಪು ಇಲ್ಲಿ ಗ್ಯಾಪ್ ಇಲ್ಲಿ ಗ್ಯಾಪ್ ನಂಗೆ ಸರಿ ಕಾಣಿಸ್ತಿಲ್ಲ. ನಾನು ಏನು ಮಾಡ್ತೀನಿ ಗೊತ್ತಾ, ಇದು 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 4 ಸೆಲೆಕ್ಟ್ ಮಾಡ್ಕೊಂಡೆ. ಹೆಂಗೆ ಸೆಲೆಕ್ಟ್ ಮಾಡಿದೆ, ಶಿಫ್ಟ್ ಹಿಡ್ಕೊಂಡೆ, ಶೇಪ್ ಫಾರ್ಮ್ಯಾಟ್ ಅಲೈನ್ ನೋಡಿ, ಇಲ್ಲಿ ಡಿಸ್ಟ್ರಿಬ್ಯೂಟ್ ಹಾರಿಜಾಂಟಲ್ ನೋಡಿ, ನೀಟಾಗಿ ಬಂತು. ತುಂಬ ಟಚ್ ಆಗ್ತಿದ್ಯಾ, ಪರವಾಗಿಲ್ಲ, ಇನ್ನೂ ಸ್ಪೇಸ್ ಇದೆ ಇಲ್ಲಿ ನೋಡಿ. ಈ ಥರ ಮಾಡ್ಕೊಂಡು ನೋಡಿ. ಇಲ್ಲಿ ನಾವು ಸಮ್ಮರೈಸ್ಡ್ ರಿಪೋರ್ಟ್ಸ್ ಅನ್ನ ಮಾಡೋಣ. ಸಮ್ಮರೈಸ್ಡ್ ರಿಪೋರ್ಟ್ಸ್ ಏನು, ಟೋಟಲ್ ಸೇಲ್ಸ್, ಟೋಟಲ್ ಪ್ರಾಫಿಟ್, ಈ ಥರದ್ದು ಏನಾದ್ರು ಮಾಡಬೇಕು ಅಂದ್ರೆ ನಾವು ಇಲ್ಲಿ ಮಾಡೋಣ. ಇದನ್ನೇನು ಮಾಡ್ತೀನಿ, ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವುದಾದ್ರೂ ಒಂದು ಬೇರೆ ಕಲರನ್ನು ಕೊಟ್ಬಿಟ್ಟು ನೋಡಿ, ಈ ಥರ ಕೊಟ್ಬಿಟ್ಟು ಬಾರ್ಡರ್ನ ಏನು ಮಾಡ್ತೀನಿ, ಸ್ವಲ್ಪ ಲೈಟಾಗಿ ಈ ಥರ ಕಲರ್ ಏನೋ ಕೊಡೋಣ ನೋಡಿ. ಆಯ್ತಾ. ಲೈನು ಥಿಕ್ನೆಸ್ ತುಂಬ ಇದೆ, ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳೋಣ, ಈ ಥರ ಸಣ್ಣದಾಗಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇನ್ನು ಕೆಳಗೆ ತರಬೇಕಾ, ಸೆಲೆಕ್ಟ್ ಮಾಡ್ಕೊಂಡು ಕೆಳಗೆ ಈ ಥರ ಅಂತ. ಈಗ ನಾನಿಲ್ಲಿ ವ್ಯಾಲ್ಯೂಸ್ ಅನ್ನು ಹಾಕೋಣ, ಒಂದೊಂದೇ ರಿಪೋರ್ಟ್ಸ್ ಅನ್ನ ಮಾಡ್ತಾ ಹೋಗೋಣ. ಯಾವ ರೀತಿ ಮಾಡ್ಬೋದು ನೋಡಿ. ಇಲ್ಲಿ ಹೋಗ್ತೀನಿ, ಇವಾಗ ರಿಪೋರ್ಟ್ಸ್ ಎಷ್ಟು ಸಿಂಪಲ್ ಆಗಿ ಎಷ್ಟು ಬೇಗ ಮಾಡ್ಬೋದು ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಇಲ್ಲಿ ನನಗೆ ಡೇಟಾ ಇದೆ, ನಾನು ಏನು ಮಾಡ್ತೀನಿ, ಇನ್ಸರ್ಟ್ಗೆ ಹೋಗ್ಬಿಟ್ಟು ಪೈವಟ್ ಟೇಬಲ್, ಇಲ್ಲಿ ಫ್ರಮ್ ಟೇಬಲ್ ಆರ್ ರೇಂಜ್, ಯಾಕೆಂದ್ರೆ ಆಲ್ರೆಡಿ ಡೇಟಾ ಇಲ್ಲಿದೆ. ನಾನೇನಾದ್ರು ಅಕಸ್ಮಾತಾಗಿ ಆಚೆ ಕಡೆಯಿಂದ ಎಕ್ಸ್ಟರ್ನಲ್ ಸೋರ್ಸ್ ಏನು ತರಬೇಕು ಅಂದರೆ ಇದು ತಗೋಬೋದು. ಡೇಟಾ ಮಾಡಲಿಂಗ್ ನಾನು ನಿಮ್ಗೆ ತೋರಿಸಿದ್ದೆ, ಡೇಟಾ ಮಾಡಲಿಂಗ್ ಏನು ಅಂತ. ಅಲ್ಲಿಂದ ಕೂಡ ನಾನು ಇಲ್ಲಿ ರಿಪೋರ್ಟ್ಸ್ ಅನ್ನು ಅಂದರೆ ಪೈವಟ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಎಕ್ಸೆಲ್ ಕ್ಲಾಸ್ಗೆ ಹೋಗಿ ನೋಡಿ, ಇದು ನಾನು ಮಾಡಿದ್ದೀನಿ. ಟೇಬಲ್ ಆರ್ ರೇಂಜ್ ಅಂತ ಕೊಟ್ಟೆ, ನ್ಯೂ ವರ್ಕ್ಶೀಟ್ ಅಂತಿದೆ, ಓಕೆ ಅಂತ ಕೊಡ್ತೀನಿ. ನನಗೆ ಇಲ್ಲೊಂದು ಪೈವಟ್ ಟೇಬಲ್ ಬಂತು. ನನಗಿವಾಗ ಇಲ್ಲಿ ಟೋಟಲ್ ಸೇಲ್ಸ್ ಬೇಕು ನೋಡಿ. ಇಲ್ಲಿ ಸೇಲ್ಸ್ ಕೊಡ್ತೀನಿ, ಇಲ್ಲಿ ಟೋಟಲ್ ಸೇಲ್ಸ್ ಬಂದ್ಬಿಡ್ತು. ಆಯ್ತಾ. ಈ ಟೋಟಲ್ ಸೇಲ್ಸ್ ನನಗೆ 22,97,200 ಅಂತಿದೆ. ಫಾರ್ಮ್ಯಾಟ್ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ, ಮಿಲಿಯನ್ಸ್ ಅಥವಾ ಥೌಸಂಡ್ಸ್ ಅಲ್ಲಿ ಕೊಡಬೇಕು. ಹೆಂಗೆ ಚೇಂಜ್ ಮಾಡೋದು, ಇದು ರೈಟ್ ಕ್ಲಿಕ್ ಮಾಡಿಬಿಟ್ಟು ಫಾರ್ಮ್ಯಾಟ್ ಸೆಲ್ಸ್ ಅಂತ ಬರುತ್ತೆ, ನಂಬರ್ ಫಾರ್ಮ್ಯಾಟ್. ಓಕೆ, ಇಲ್ಲೋದ್ರೆ ನನಗೆ ನಂಬರ್ ಫಾರ್ಮ್ಯಾಟನ್ನು ಚೇಂಜ್ ಮಾಡ್ಬೋದು. ಕೇರ್ಫುಲ್ಗೆ ಅಬ್ಸರ್ವ್ ಮಾಡಿ, ನಾನೇನು ಮಾಡ್ತೀನಿ, ಇಲ್ಲಿ ನಂಬರ್ ಅಂತ ಕೊಟ್ಟರೆ ನನಗೆ 1000 ಸಪ್ರೇಟರ್ಸ್ ಬರುತ್ತೆ. ಆಯಿತಾ ನೋಡಿ, ಈ ರೀತಿ 2 ಮಿಲಿಯನ್ ಆ್ಯಕ್ಚುಲಿ ಇರೋದಿದು. ನಾನೇನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಸ್ಟಮ್ ಅಂತ ಕೊಡ್ತೀನಿ. ನನಗೆ ಈ ಥರ ಕಸ್ಟಮೈಸ್ಡ್ ಫಾರ್ಮ್ಯಾಟ್ಸ್ ಬರುತ್ತೆ. ನನಗೆ ಡೆಸಿಮಲ್ ನಂಬರ್ ಬೇಡ ನೋಡಿ. ಲಾಸ್ಟಲ್ಲಿ ಒಂದು ಕಾಮ ಕೊಡ್ತೀನಿ, ಇದು 1000. ಇನ್ನೊಂದು ಕಾಮ ಕೊಡ್ತೀನಿ ನೋಡಿ, 2 ಅಂತ ಬಂತು. ಇನ್ ಕೇಸ್ ನನಗೆ ಡೆಸಿಮಲ್ ನಂಬರು ಬೇಕಂದರೆ 0.00 ನಾನು ಈ ಥರ ಕೊಟ್ಟರೆ 2.3 ಆಗ್ಬಿಡುತ್ತೆ. 2.3 ಅಂದ್ರೆ ಏನು, ಮಿಲಿಯನ್. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಎಮ್ ಅಂತ ಕೊಡ್ತೀನಿ, ಡಬಲ್ ಕೋಟ್ಸಲ್ಲಿ ಓಕೆ ಅಂತ ಕೊಟ್ಟರೆ ನೋಡಿ 2.3 ಮಿಲಿಯನ್ ಅಂತ ಬಂತು. ನನಗೇನಾದ್ರು ಥೌಸಂಡ್ಸ್ ಮಾಡಬೇಕು ಅಂದರೆ ಒಂದೇ ಒಂದು ಕಾಮ ಕೊಡಿ, 1000 ಅಂತ ಆಗುತ್ತೆ. ಅವಾಗ ಎಮ್ ಅಂತ ಹಾಕ್ಬಾರ್ದು, ಕೆ ಅಂತ ಹಾಕ್ಬೇಕು. ಕೆ ಅಂದರೆ 1000. ಸೊ ನಿಮ್ಮ ಇಷ್ಟ. ನಾನು ಇಲ್ಲಿ ಹೋಗ್ತೀನಿ, ಇವಾಗ ನಂಬರ್ ಫಾರ್ಮ್ಯಾಟ್ ನನಗೆ ಮಿಲಿಯನ್ಸಲ್ಲಿ ಬೇಡ. ನಾನೇನು ಮಾಡ್ತೀನಿ, ಇಲ್ಲಿ 2 ಇತ್ತಲ್ಲ, 2 ಕಾಮ, ಒಂದೇ ಒಂದು ಕಾಮ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಕೆ ಅಂತ ಕೊಡ್ತೀನಿ. ಬಟ್ ಇವಾಗ ನನಗೆ ನಂಬರ್ ದೊಡ್ಡದಿದೆ, ಡೆಸಿಮಲ್ ನಂಬರ್ ಬೇಡ. ಈ ಥರ ಕೆ ಅಂತ ಕೊಟ್ಟರು ನೋಡಿ.
2297K. ಇದು ತುಂಬಾ ಕೇರ್ಫುಲ್ ಆಗಿರ್ಬೇಕು. ರೈಟ್, ಇವಾಗ ಒಂದು ರಿಪೋರ್ಟ್ ಬಂತಾ, ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಅಬ್ಸರ್ವ್ ಮಾಡಿ, ಇನ್ಸರ್ಟ್ ಶೇಪ್ ಟೆಕ್ಸ್ಟ್ ಬಾಕ್ಸ್ ತಗೊಳ್ಳಿ. ಈ ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ಕ್ಲಿಕ್ ಮಾಡಕ್ ಹೋಗ್ಬೇಡಿ, ಇಲ್ಲಿ ಆಚೆ ಕಡೆ ಕ್ಲಿಕ್ ಮಾಡ್ಕೊಳ್ಳಿ. ಆಯ್ತಾ? ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ, ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ಈಕ್ವಲ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಕೊಡಿ. ಇಲ್ಲಿ ಕೊಡೋಕ್ಕಾಗಲ್ಲ, ಫಾರ್ಮುಲಾ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಈಕ್ವಲ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿದೆಲ್ಲ ಇದು ಶೀಟ್ 3 ಅಂತ, ಇದು ಪೈವಟ್ ಟೇಬಲ್, ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಈ ತರ ಇದು ಗೆಟ್ ಪೈವಟ್ ಅಂತ ಬರುತ್ತೆ. ನೀವು ಕೆಲಸ ಮಾಡಿ, ಇಲ್ಲಿ ಹೋಗ್ಬಿಟ್ಟು A4 ಅಂತ ಕೊಟ್ಬಿಡಿ ನೋಡಿ. ಇದು ಇಲ್ಲಿ ಇಡ್ತೀನಿ ನಿಮಗೆ. ಬಟ್ ನನಗಿದು ಅಷ್ಟು ಚೆನ್ನಾಗಿ ಕಾಣಿಸ್ತಲ್ಲ. ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಒಂದು 20 ಅಂತ ಮಾಡ್ತೀನಿ ನೋಡೋಣ. ಓಕೆ, ಇಲ್ಲಿ ಇಡ್ತೀನಿ ನಿಮಗೆ. ಆಯ್ತಾ? ಕಂಟ್ರೋಲ್ B, ಬ್ಲ್ಯಾಕ್ ಕಲರ್ ಬೇಡ, ವೈಟ್ ಕಲರ್ ಮಾಡ್ತೀನಿ ನೋಡಿ. ಇಲ್ಲಿ ನನಗೆ ಈ ರಿಪೋರ್ಟ್ಸ್ ಬಂತಲ್ಲ, ಇದನ್ನ ಫಿಲ್ಟರ್ ಮಾಡಿದಾಗ ಇದು ಚೇಂಜ್ ಆಗ್ತಾ ಇರುತ್ತೆ. ಡೈನಮಿಕ್ ಆಗಿರ್ಬೇಕು. ಬೇಕಿದ್ರೆ ಇದನ್ನ ಇನ್ಕ್ರೀಸ್ ಮಾಡ್ಕೊಂಡಿರಿ ಹಿಂಗೆ. ಅಕಸ್ಮಾತ್ ಏನಾದ್ರು ಇದು ನೋಡಿ, ಈ ತರ ಸೆಂಟ್ರಲ್ ಲೈನ್ ಮಾಡ್ಕೊತೀನಿ. ಓಕೆನಾ? ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸೆಂಟರ್ ಮಾಡ್ಬಿಡಿ, ಅಲೈನ್ ಸೆಂಟರ್. ಓಕೆ, ಇದು ನನಗೆ ಟೋಟಲ್ ಸೇಲ್ಸ್. ಇವಾಗ ಇದನ್ನೇ ನಾವೇನ್ ಮಾಡ್ಬೋದು, ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ತಗೋಣ. ಅದನ್ನೇ ನಾವು ತಗೊಳ್ಳೋದು ಬೇಡ. ಇಲ್ಲಿ ಹೋಗ್ಬಿಟ್ಟು ಟೋಟಲ್ ಸೇಲ್ಸ್, ಓಕೆ, ಇಲ್ಲಿ ಇಟ್ಬಿಡ್ತೀನಿ ನಿಮಗೆ. ಇದನ್ನು ವೈಟ್ ಕಲರ್ ಮಾಡೋಣ. ಟೆಕ್ಸ್ಟ್ ವೈಟ್ ನೋಡಿ. ಟೋಟಲ್ ಸೇಲ್ಸ್ ಎಷ್ಟು ಬಂತು. ಇದಕ್ಕೆ ಐಕಾನ್ಸ್ ಹೆಂಗೆ ಹಾಕೋದು ನಾ ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಲಾಸ್ಟ್ ಬೇಡ, ಇದಾದ್ಮೇಲೆ ಹೇಳ್ತೀನಿ ನಿಮಗೆ. ಸೆಲೆಕ್ಟ್, ಇದು ಸೆಲೆಕ್ಟ್, ಕಂಟ್ರೋಲ್ ಶಿಫ್ಟ್ ಡ್ರ್ಯಾಗ್ ಮಾಡಿ ಈ ತರ ನೋಡಿ. ಕಂಟ್ರೋಲ್ ಶಿಫ್ಟ್ ಡ್ರ್ಯಾಗ್, ಕಂಟ್ರೋಲ್ ಶಿಫ್ಟ್ ಡ್ರ್ಯಾಗ್. ಇಲ್ಲಿ ನನಗೆ ಎಲ್ಲ ರಿಪೋರ್ಟ್ಸ್ ಬಂತು. ಇಲ್ಲಿ ಏನ್ ಮಾಡ್ತೀನಿ, ಟೋಟಲ್ ಪ್ರಾಫಿಟ್ ಅಂತ ಕೊಡ್ತೀನಿ. ಇದು ಪ್ರಾಫಿಟ್. ಇವಾಗ ನೋಡಿ, ಇಲ್ಲಿ ರಿಪೋರ್ಟ್ಸ್ ಹೆಂಗ್ ಮಾಡ್ತೀನಿ. ಇದನ್ನ ಬೇಕಿದ್ರೆ ನೀವು ಪೈವಟ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಕಾಪಿ ಪೇಸ್ಟ್, ಕಾಪಿ ಮಾಡಿದೆ, ಪೇಸ್ಟ್ ಮಾಡಿದೆ. ಓಕೆ, ಇವಾಗ ನನಗೆ ಇಲ್ಲಿ ಏನ್ ಬೇಕು, ಪ್ರಾಫಿಟ್ ಬೇಕು. ಇಲ್ಲಿ ಸಮ್ ಆಫ್ ಸೇಲ್ಸ್ ಇದೆಯಲ್ಲ, ಇದು ತೆಗೆದ್ಬಿಟ್ಟು ಇಲ್ಲಿ ಪ್ರಾಫಿಟ್ ಇದೆಯಲ್ಲ, ಇದನ್ನ ಪೇಸ್ಟ್ ಮಾಡ್ತೀನಿ ನೋಡಿ. ಸೇಮ್ ಇದೇ ಫಾರ್ಮ್ಯಾಟ್, ಕಂಟ್ರೋಲ್ C, ಪೇಸ್ಟ್ ಫಾರ್ಮ್ಯಾಟ್ಸ್. ಓಕೆ, 286K. ಇಲ್ಲಿ A4 ಇದೆಯಲ್ಲ, ಇದೇನಿದು E4. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು E4 ಅಂತ ಮಾಡ್ತೀನಿ. ಬಟ್ ನೀವು ಈ ತರ ಚೇಂಜ್ ಮಾಡಿದಾಗ ಏನಾಯ್ತು ಗೊತ್ತಾ, ಫಾರ್ಮೆಟ್ ಹೊರಟೋಗುತ್ತೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ಶಿಫ್ಟ್ C ಸೆಲೆಕ್ಟ್ ಮಾಡ್ಕೊಳ್ಳಿ, ಕಂಟ್ರೋಲ್ ಶಿಫ್ಟ್ V ಅಷ್ಟೇ. ಏನ್ ಕಂಟ್ರೋಲ್ ಶಿಫ್ಟ್ C ಅಂದ್ರೆ ಕಾಪಿ ಫಾರ್ಮ್ಯಾಟ್, ಕಂಟ್ರೋಲ್ ಶಿಫ್ಟ್ V ಪೇಸ್ಟ್ ಫಾರ್ಮ್ಯಾಟ್ ಅಷ್ಟೇ. ರೈಟ್, ನೆಕ್ಸ್ಟ್ ಇನ್ನೇನ್ ಕೊಡ್ಬೋದು, ಎಷ್ಟು ಆರ್ಡರ್ಸ್ ಇದೆ ಅಂತ ಕೊಡೋಣ. ಆಯ್ತಾ? ಟೋಟಲ್ ಆರ್ಡರ್ಸ್ ಅಂತ ಕೊಡೋಣ. ಇಲ್ಲಿ ಹೋಗ್ಬಿಟ್ಟು ಸಮ್ ಆಫ್ ಪ್ರಾಫಿಟ್ ತೆಗೆದ್ಬಿಡ್ತೀನಿ. ಇಲ್ಲಿ ಆರ್ಡರ್ ID ಅಂತ ಇದೆಯಲ್ಲ, ಇದನ್ನ ತಗೊಂಡು ಇಲ್ಲಿ ಇಟ್ರೆ ನೋಡಿ, ಈ ತರ ಕೌಂಟ್ ಆಫ್ ಆರ್ಡರ್ಸ್ ತಗೋಬೇಕಾದ್ರೆ ಟೆಕ್ಸ್ಟ್ ಇರುತ್ತೆ, ಕೌಂಟ್ ಆಫ್ ಆರ್ಡರ್ಸ್ ಅಂತ ಬರುತ್ತೆ. ಇದು 10K ಅಂತಿದೆ. ನೋಡೋಣ ಅಕಸ್ಮಾತ್ ಇದನ್ನ ಚೇಂಜ್ ಮಾಡ್ಬೋದಾ. ಫಾರ್ಮ್ಯಾಟ್, ನಂಬರ್ ಫಾರ್ಮ್ಯಾಟ್ ಏನಿದೆ ಇಲ್ಲಿ 994 ಅಂತಿದೆ ಅಲ್ವಾ, ಇದು ಹಿಂಗೆ ಇರಲಿ. ಆಯ್ತಾ? ಹಿಂಗೆ ಇರಲಿ. ಇದಕ್ಕೆ ಅಂತ ಕೊಟ್ಟರೆ ತುಂಬಾ ಕಮ್ಮಿ ನಂಬರ್ ತೋರಿಸುತ್ತೆ. ಸೊ ಇದು ಇದೇ ತರನೇ ಇರಲಿ. ಕಾಪಿ, ನಾವು ಪೇಸ್ಟ್ ಮಾಡ್ತೀನಿ. ಈಗ ನೆಕ್ಸ್ಟ್ ಇನ್ನೇನು ತಗೊಬೋದು ನಾವು, ಲೋಗ್ ನೋಡೋಣ. ಟೋಟಲ್ ಕ್ವಾಂಟಿಟಿ. ಓಕೆ, ಕ್ವಾಂಟಿಟಿ ಬೇಕು ನನಗೆ. ಹೋಗ್ಬಿಟ್ಟು ಏನು ಮಾಡ್ತೀನಿ, ಕ್ವಾಂಟಿಟಿ ಸೆಲೆಕ್ಟ್ ಮಾಡ್ಕೊತೀನಿ. 38K ಅಂತಿದೆಲ್ಲ, ಇದನ್ನು ಕೂಡ ಚೇಂಜ್ ಮಾಡಿ ನೋಡೋಣ ಏನಿದೆ. ನಂಬರ್ ಫಾರ್ಮ್ಯಾಟ್, ಓಕೆ, 38K ಅಂತಾನೆ ಇರಲಿ. ಯಾಕೆಂದ್ರೆ ಇದನ್ನೇನಾದ್ರು ಅಕಸ್ಮಾತ್ ತೆಗೆದ್ಬಿಟ್ರೆ ತುಂಬಾ ದೊಡ್ಡ ನಂಬರ್ ಬರುತ್ತೆ.
ನೀವು ನೋಡ್ಕೊಳ್ಳಿ, ಅಂದ್ರೆ ನೀವು ನಿಮ್ಮ ಮೇಲೆ ಡಿಪೆಂಡ್. ಈಗ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ನೋಡೋಣ, ತೆಗೆದ್ಬಿಟ್ಟಿರ್ತೀನಿ. ಅಕಸ್ಮಾತ್ ಏನಾದ್ರು ತುಂಬಾ ದೊಡ್ಡ ನಂಬರ್ ಬಂತು ಅಂದ್ರೆ ಆಮೇಲೆ ಬೇಕಾದ್ರೆ ಅದನ್ನ ತೆಗಿಯೋಣ, ತಗೋಣ. ರೈಟ್. ಸೊ ಇವಾಗ ನನಗೆ ಇಷ್ಟು ರಿಪೋರ್ಟ್ಸ್ ಬಂತ, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದು ನನಗೆ ಟೋಟಲ್ ಕ್ವಾಂಟಿಟಿ ಅಂತ ಕೊಡೋಣ. ಇದು ಟೋಟಲ್ ಆರ್ಡರ್ಸ್ ಅಂತ ಕೊಡ್ತೀನಿ. ಇಲ್ಲಿ ಹೆಂಗಿದೆ ಹೆಂಗೆ ಕೊಡ್ಬೇಕು ಅಂತಿಲ್ಲ. ಅಕಸ್ಮಾತ್ ಇಲ್ಲಿ ನಾವು ಹೆಂಗ್ ಕ್ರಿಯೇಟ್ ಮಾಡಿದ ಹೆಂಗೆ ಕೊಡ್ಬೇಕು ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಇದು ಆರ್ಡರ್ಸ್ ಅಂತಾನೆ ಕೊಡಿ, ಏನ್ ತೊಂದರೆ ಇಲ್ಲ. ಆರ್ಡರ್ಸ್, ಇದು ಕ್ವಾಂಟಿಟಿ. ಓಕೆ. ಸೊ ಇವಾಗ ಇಲ್ಲಿ ಏನಿದೆ, I4 ಮತ್ತೆ N4. ನಾನು ಇಲ್ಲಿ ಹೋಗ್ಬಿಟ್ಟು ನೋಡಿ, ಜಸ್ಟ್ ಇಲ್ಲಿ I4 ಅಂತ ಕೊಡ್ತೀನಿ, ಎಂಟರ್. ಇಲ್ಲಿ ಹೋಗ್ಬಿಟ್ಟು N4 ಅಂತ ಕೊಡ್ತೀನಿ, ಅಂದ್ರೆ ನನಗೆ ರೆಫರೆನ್ಸ್ ಚೇಂಜ್ ಆಗುತ್ತೆ. ಸೆಲೆಕ್ಟ್, Ctrl+Shift+C, ಇದನ್ನು ಒಟ್ಟಿಗೆ ಸೆಲೆಕ್ಟ್ ಮಾಡ್ತೀನಿ, ಶಿಫ್ಟ್ ಇಟ್ಕೊಂಡು Ctrl+Shift+V, ನೋಡಿ, ಡನ್. ಓಕೆ. ಸೊ ಇಲ್ಲಿ ನನಗೆ ಇವಾಗ ಸಮ್ಮರೈಸ್ಡ್ ರಿಪೋರ್ಟ್ಸ್ ಬಂತು, ಸೇಲ್ಸ್, ಪ್ರಾಫಿಟ್, ಆರ್ಡರ್ಸ್ ಮತ್ತೆ ಕ್ವಾಂಟಿಟಿ. ಎಷ್ಟು ಸುಲಭ ಅಲ್ಲ. ಈಗ ಇಲ್ಲಿ ನನಗೊಂದು ಟೈಟಲ್ ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್, ಶೇಪ್, ಇಲ್ಲಿ ಈ ಟೆಕ್ಸ್ಟ್ ಬಾಕ್ಸ್ ಇದೆಯಲ್ಲ, ಇದನ್ನ ಕೊಡ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಡ್ಯಾಶ್ಬೋರ್ಡ್ ನವೆಂಬರ್ 2024 ಅಂತ ಕೊಡ್ತೀನಿ. ಇದನ್ನ ನಾನು ಡೈನಾಮಿಕ್ ಆಗಿ ಮಾಡ್ಬೋದು. ಸೊ ಹೆಂಗ್ ಮಾಡ್ಬೋದು ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ. ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಇಡ್ತೀನಿ. ಇದನ್ನ ವೈಟ್ ಮಾಡಬೇಕು. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು 20 ಅಂತ ಕೊಡ್ತೀನಿ. ಓಕೆ. ಇನ್ನು ದೊಡ್ಡದಾಗಿ ಬೇಕಂದ್ರೆ ದೊಡ್ಡದಾಗಿ ಮಾಡ್ಕೊಬಹುದು. ಬಟ್ ಇಲ್ಲಿ ಒಂದು ಇನ್ನೂ ಡೈನಾಮಿಕ್ ಆಗಿ ಮಾಡ್ಬೋದು ನೋಡಿ. ಇಲ್ಲಿ ನನಗೆ ಸೇಲ್ಸ್ ಡ್ಯಾಶ್ ಬೋರ್ಡ್ ಅಂತ ನಾನು ಏನ್ ಮಾಡ್ತೀನಿ, ಬೋಲ್ಡ್ ಅಂತ ಮಾಡ್ಬಿಟ್ಟು ಇಲ್ಲಿ ವೈಟ್ ಅನ್ನು ಕೊಡ್ತೀನಿ ನೋಡಿ. ಇದು ನನಗೆ ಟೈಟಲ್ ಬಂತು. ಇದೇನಾದ್ರು ನನಗೆ ಡೈನಾಮಿಕ್ ಆಗ್ಬೇಕಿದೆಲ್ಲ. ಅವಾಗ ಏನ್ ಮಾಡ್ತೀನಿ ಗೊತ್ತಾ, ನಾನು ಒಂದು ಶೀಟ್ ಅಲ್ಲಿ ನಾನು ಎಲ್ಲೋ ಒಂದ್ ಕಡೆ ಈ ತರ ಟೈಟಲ್ ಅಂತ ಕೊಡ್ತೀನಿ. ಎಲ್ಲೋ ಒಂದ್ ಕಡೆ ಕೊಡಿ, ಟೈಟಲ್ ಸೇಲ್ಸ್ ಡ್ಯಾಶ್ಬೋರ್ಡ್ ನವೆಂಬರ್ 2024 ಅಂತ ಕೊಟ್ಟಿರ್ತೀನಿ. ಇದನ್ನ ನಾನು ಇಲ್ಲಿ ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ಇದಕ್ಕೆ ರೆಫರೆನ್ಸ್ ಕೊಡೋಣ. Ctrl+Shift+C ತಗೊಂಡಿರ್ತೀನಿ, ಈಕ್ವಲ್ಸ್, ಇದು ರೆಫರೆನ್ಸ್ ಕೊಡ್ತೀನಿ ನೋಡಿ, Ctrl+Shift+. ಈಗ ಇದೇನಂತ ಗೊತ್ತಾ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ನನ್ಗಿಲ್ಲ ಇದು ನವೆಂಬರ್ ಬೇಡ ಅಕ್ಟೋಬರ್ ಬೇಕು ಅಂತ ನಾನು ಇಲ್ಲಿ ಚೇಂಜ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಇದು ನಾವು ಡೈನಾಮಿಕ್ ಆಗಿ ಮಾಡ್ಬೇಕು. ಯಾತಕ್ಕೆ ಈ ತರ ಮಾಡ್ಬೇಕು, ಅಕಸ್ಮಾತ್ ಆಗಿ ನಾನು ಇಲ್ಲೇ ಟೆಕ್ಸ್ಟ್ ಕೊಟ್ಟಿದ್ದಿದ್ರೆ ಏನಾಗಿರೋದು, ಅಕಸ್ಮಾತ್ ಆಗಿ ಇದನ್ನ ಅಕ್ಟೋಬರ್ ಚೇಂಜ್ ಮಾಡ್ಬೇಕು ಅಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ಚೇಂಜ್ ಮಾಡ್ಬೇಕು. ಇನ್ಸ್ಟೆಡ್ ನಾನು ಇಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ರೆ ಏನ್ ಗೊತ್ತಾ, ಇಲ್ಲೇನೇ ಚೇಂಜ್ ಮಾಡಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಇವಾಗ ಜಾನ್ ನೋಡಿ, ಜಾನ್ ಅಂತ ಚೇಂಜ್ ಆಯ್ತು. ನಂಗೆ ಸೇಲ್ಸ್ ಡ್ಯಾಶ್ ಬೋರ್ಡ್ ಅಂತ ಬೇಡ, ಸೇಲ್ಸ್ ರಿಪೋರ್ಟ್ ಡ್ಯಾಶ್ ಬೋರ್ಡ್ ಅಂತ ನೋಡಿ ಚೇಂಜ್ ಆಗುತ್ತೆ. ಸೊ ಈ ರೀತಿ ಈ ಡೈನಾಮಿಕ್ ಮಾಡುವಂತ ಸ್ಕಿಲ್ಸ್ ಅನ್ನ ನಾವು ಡೆವಲಪ್ ಮಾಡ್ಕೋಬೇಕು. ಓಕೆನಾ. ನೋಡಿ, ಇದು ಜಸ್ಟ್ ಸಮ್ಮರೈಸ್ಡ್ ರಿಪೋರ್ಟ್ಸ್. ಇಲ್ಲಿ ನಮ್ಗೆ ಇವಾಗ ಬೇರೆ ಬೇರೆ ಈ ಸ್ಲೈಸರ್ಸ್ ಮತ್ತೆ ಇಲ್ಲಿ ರಿಪೋರ್ಟ್ಸ್ ಇದೆಲ್ಲ ಬರಬೇಕು. ಹೆಂಗ್ ಮಾಡೋದು ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನಿಮಗೆ ಈ ಟಾಪಿಕ್ ಹೆಂಗ್ ಅನ್ನಿಸ್ತು ನನಗೆ ತಿಳಿಸಿ. ಅದಾದ್ಮೇಲೆ ಇಲ್ಲಿ ಸ್ಲೈಸರ್ಸ್ ಅಂದ್ರೆ ಇಲ್ಲಿ ಇದೆಯಲ್ಲ, ಇದೆಲ್ಲ ನನಗೆ ಚೇಂಜ್ ಆಗಬೇಕು ಡೈನಾಮಿಕ್ ಆಗಿ. ಮತ್ತೆ ಇಲ್ಲಿ ನಾನು ನಿಮ್ಗೆ ರಿಪೋರ್ಟ್ಸ್, ಚಾರ್ಟ್ಸ್ ಯಾವ ರೀತಿ ಮಾಡ್ಬೇಕು ಡೈನಾಮಿಕ್ ಆಗಿ. ಮತ್ತೆ ಇಲ್ಲಿ ಐಕಾನ್ಸ್, ಈ ಚಿಕ್ಕ ಚಿಕ್ಕ ಐಕಾನ್ಸ್ ಇದೆಯಲ್ಲ ಇಲ್ಲಿ, ಈ ತರ ಐಕಾನ್ಸ್, ಇದನ್ನ ನಾನು ಯಾವ ರೀತಿ ಇಲ್ಲಿ ಪ್ಲೇಸ್ ಮಾಡಬಹುದು, ಅದಕ್ಕೆ ನಾನು ಲಿಂಕ್ ಹೆಂಗ್ ಕೊಡ್ಬೋದು, ಅದೆಲ್ಲ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು 30 ಸೆಕೆಂಡ್ಸ್ ತಗೊಂಡು ಹೆಂಗ್ ಅನ್ನಿಸ್ತು ನಿಮ್ಗೆ ಆಯ್ತಾ ನನಗೆ ತಿಳಿಸಿ. ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಕ್ವಿಕ್ ಆಗಿ 30 ಸೆಕೆಂಡ್ಸ್, ಇನ್ನು ತುಂಬಾ ಇದೆ ನಿಮ್ಗೆ, ಇನ್ನೂ ಡ್ಯಾಶ್ ಬೋರ್ಡ್ ಪವರ್ ಬಿ ಯಲ್ಲೂ ಮಾಡ್ಬೇಕಾಗತ್ತೆ. ಅರುಣ್ ಕುಮಾರ್,
ಡ್ಯಾಶ್ ಬೋರ್ಡ್ ಮತ್ತೆ ರಿಪೋರ್ಟ್ಸ್ ಹೇಳ್ತೀನಿ ಏನು ಡಿಫ್ರೆನ್ಸ್ ಅಂತ. ದರ್ಶನ್ ಪವರ್ ಬಿ ಐ ಟ್ಯಾಬ್ಲುಗಿಂತ ಎಕ್ಸೆಲ್ ಅಲ್ಲಿ ರಿಪೋರ್ಟ್ ಮಾಡೋದು ಇಂಟ್ರೆಸ್ಟಿಂಗ್ ಅನ್ಸಿದೆ. ಎಲ್ಲಾದ್ರೂ ಇಂಟ್ರೆಸ್ಟಿಂಗ್ ಇರುತ್ತೆ, ಪವರ್ ಬಿ ಅಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಇರುತ್ತೆ, ತೋರಿಸ್ತೀನಿ. ಇಟ್ಸ್ ವೆರಿ ಗುಡ್. ಓಕೆ, ಇಂಟ್ರೆಸ್ಟಿಂಗ್, ವೆರಿ ನೈಸ್, ವೆರಿ ನೈಸ್, ನೈಸ್, ವೆರಿ ಇಂಟ್ರೆಸ್ಟಿಂಗ್. ರೈಟ್. ಓಕೆ, ಓಕೆ, ರೈಟ್. ನೆಕ್ಸ್ಟ್ ಈ ರಿಪೋರ್ಟ್ಸ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ. ಓಕೆನಾ? ನಾನು ಇವಾಗ ಏನು ಮಾಡ್ತೀನಿ, ಇಲ್ಲಿ ನಮಗೆ ಸ್ಲೈಸರ್ಸ್ ಅನ್ನು ಹಾಕೋಣ. ಈ ಸ್ಲೈಸರ್ಸ್ ಅಂದ್ರೇನು? ನನಗೆ ಈ ರಿಪೋರ್ಟ್ಸ್ ಇದೆಯಲ್ಲ, ಇದು ಚೇಂಜಸ್ ಆಗಬೇಕು, ಅಂದರೆ ಫಿಲ್ಟರ್ ಆಗಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಒಂದು ಪೈವಟ್ ಟೇಬಲ್ ಅನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಪೈವಟ್ ಟೇಬಲ್ ಅನಲೈಸ್ ಅಂತ ಇರುತ್ತೆ. ನಾನು ಏನು ಮಾಡ್ತೀನಿ ಗೊತ್ತಾ, ಇನ್ಸರ್ಟ್ ಸ್ಲೈಸರ್ ಅಂತ ಇರುತ್ತೆ, ಇನ್ಸರ್ಟ್ ಸ್ಲೈಸರ್ ಅನ್ನು ಕೊಡ್ತೀನಿ. ಯಾವ್ದ್ರ ಮೇಲೆ ನಾನು ಇನ್ಸರ್ಟ್ ಮಾಡಬೇಕು ಸ್ಲೈಸರ್ನ ನೋಡಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ಅಂತ ಕೊಡ್ತೀನಿ. ಓಕೆ, ನೋಡಿ ಇದೇನಂತ ಗೊತ್ತಾ, ಈ ಸ್ಲೈಸರ್ ಏನ್ ಮಾಡುತ್ತೆ ಗೊತ್ತಾ, ಇಲ್ಲಿ ನೋಡಿ, ಜಸ್ಟ್ ಅಬ್ಸರ್ವ್ ಮಾಡಿ, ಸೆಂಟರ್ ನೋಡಿ ಇದು ಚೇಂಜ್ ಆಯ್ತು. ಸೊ ಎಲ್ಲರೂ ಅನ್ಕೋತಾರೆ ಅಂದ್ರೆ ಪರವಾಗಿಲ್ಲಪ್ಪ ಚೇಂಜ್ ಆಗ್ತಿದೆ ಅಂದ್ರೆ ನಮ್ಗೆ ಡೈನಾಮಿಕ್ ಆಗಿ ರಿಸಲ್ಟ್ಸ್ ಬರ್ತಿದೆ ಅಂತ. ಬಟ್ ಇದೆಲ್ಲ ಏನ್ ಮಾಡಿತ್ತು, ಎಲ್ಲದಕ್ಕೂ ಒಂದೊಂದು ಸ್ಲೈಸರ್ಸ್ ಹಾಕ್ಬೇಕು, ಆ ಥರ ಮಾಡಬಾರ್ದು. ನಾನು ನಿಮಗೆ ಇದನ್ನ ಕಾಪಿ ಪೇಸ್ಟ್ ಮಾಡಿಸಿದೆ. ಯಾಕೆ ಅಂದ್ರೆ ಇದೆಲ್ಲ ನಾನು ಬೇರೆ ಬೇರೆ ಚಾರ್ಟ್ ಮಾಡಿಬಿಟ್ರೆ, ಸಾರಿ ಪೈವಟ್ ಟೇಬಲ್ ಮಾಡಿಬಿಟ್ರೆ ನಿಮ್ಗೆ ಅದು ಲಿಂಕ್ ಆಗಲ್ಲ. ಇವಾಗ ನೋಡಿ, ಸೆಲೆಕ್ಟ್ ಮಾಡ್ಕೋತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ ಕನೆಕ್ಷನ್ ಅಂತ ಕೊಡ್ತೀನಿ. ಇಲ್ಲಿ ಹೋದ್ರೆ ನನಗೆ ಈ 4 ಪೈವಟ್ ಟೇಬಲ್ ಇದೆಯಲ್ಲ ಅದರದ್ದು ಲಿಂಕ್ ಇಲ್ಲಿ ಇರುತ್ತೆ ನೋಡಿ. ಇದಕ್ಕೆ ಸೆಲೆಕ್ಟ್ ಮಾಡ್ಕೋತೀನಿ, ಇದಕ್ಕೆ ಸೆಲೆಕ್ಟ್ ಮಾಡ್ಕೋತೀನಿ, ಇದಕ್ಕೆ ಸೆಲೆಕ್ಟ್ ಮಾಡ್ಕೋತೀನಿ, ಓಕೆ ಅಂತ ಕೊಡ್ತೀನಿ, ಡನ್. ಈಗ ನೋಡಿ 4 ವ್ಯಾಲ್ಯೂ ಚೇಂಜ್ ಆಗ್ತಿದೆ. ಸೊ 4 ವ್ಯಾಲ್ಯೂ ಚೇಂಜ್ ಆಗ್ತಿದೆ ಅಂತಂದ್ರೆ ಇದೆಲ್ಲ ರೆಫರೆನ್ಸ್ ಮಾಡಿದ್ನಲ್ಲ, ಕಂಟ್ರೋಲ್ ಎಕ್ಸ್ ಮಾಡ್ಬಿಟ್ಟು ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ವಿ ಮಾಡ್ಬಿಡ್ತೀನಿ. ನೋಡಿ ಇಲ್ಲಿ ಇದನ್ನ ಜಸ್ಟ್ ಹಿಂಗೆ ಇಟ್ಟಿರ್ತೀನಿ, ಹಿಂಗೆ ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ, ಡೈನಾಮಿಕ್ ಆಗಿ ಚೇಂಜ್ ಆಗ್ತಿದೆ ಇದು ನೋಡಿ. ಓಕೆನಾ? ನನಗೆ ಇವಾಗ ಇದು ಸ್ವಲ್ಪ ಚಿಕ್ಕದಿಂಗ್ ಮಾಡ್ಕೊಳ್ಳೋಣ. ಇದು ನನಗೆ ಏನೋ ಸ್ವಲ್ಪ ಡಿಸೈನ್ ಬೇಕು, ಇದು ಈ ತರ ಬೇಡ, ಇಲ್ಲೆರಡು ಬಟನ್ಸ್ ಬೇಕು ನನಗೆ. ಸ್ಲೈಸರ್ಗೆ ಹೋಗ್ತೀನಿ, ಕಾಲಮ್ಸ್ 2 ಅಂತ ಮಾಡ್ತೀನಿ ನೋಡಿ. ಇದೆಲ್ಲ ಇದು ಸೆಲೆಕ್ಟ್ ಮಾಡ್ಬಿಟ್ಟು ಸೆಟ್ಟಿಂಗ್ಸ್ಗೆ ಹೋಗಿ, ನನಗೆ ಹೆಡರ್ ಬೇಡವಾ, ಇಲ್ಲಿ ಹೋಗ್ಬಿಟ್ಟು ನೋಡಿ ಈ ತರ ಹೆಡರ್ ತೆಗೆದ್ಬಿಡ್ಬೋದು. ಅಥವಾ ಇಲ್ಲಿ ರೀಜನ್ ನನಗೆ ಏನಾದ್ರು ಬೇಕಂದ್ರೆ ಇಲ್ಲಿ ನೋಡಿ ಕ್ಯಾಪ್ಷನ್ ಅಂತಿದೆಯಲ್ಲ, ಸೆಲೆಕ್ಟ್ ರೀಜನ್ ಅಂತ ಕೊಡ್ಬೋದು, ಆಯ್ತಾ? ಸೊ ನಿಮ್ಗೆ ಏನಾದ್ರು ಚೇಂಜಸ್ ಬೇಕಂದ್ರೆ ಇಲ್ಲಿ ಹೋಗ್ಬಿಟ್ಟು ನೀವು ಈ ತರ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ನೋಡಿ ಸೆಲೆಕ್ಟ್ ರೀಜನ್. ಇದ್ರದ್ದು ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಅದನ್ನು ಕೂಡ ಮಾಡ್ಬೋದು, ಬಟ್ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಮಾಡ್ಬೋದು ಅಂತ. ಇದನ್ನು ನೀವು ಚೇಂಜ್ ಮಾಡ್ಬೋದು. ನಾನು ನಿಮಗೆ ಒಂದು ಎಕ್ಸೆಲ್ ಅಲ್ಲಿ ಈ ಆರೆಂಜ್ ಕಲರ್ ಎಲ್ಲ ತೋರಿಸೋದ್ನಲ್ಲ, ಆ ತರ ಮಾಡ್ಬೋದು. ಹೆಂಗ್ ಮಾಡ್ಬೋದು ಅಂದ್ರೆ ನೋಡಿ, ಇಲ್ಲಿ ಸ್ಲೈಸರ್ ಇದೆಯಲ್ಲ, ಸ್ಲೈಸರ್ ಸ್ಟೈಲ್ಸ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಲ್ರೆಡಿ ನಿಮಗೆ ಕೆಲವೊಂದು ಆಪ್ಷನ್ಸ್ ಇಲ್ಲಿದ್ದಾವೆ. ಕ್ಲಿಕ್ ಮಾಡ್ತೀನಿ ನೋಡಿ ಈ ತರ. ಇಲ್ಲ ನನಗೆ ಇಲ್ಲಿ ಇನ್ನೂ ನನಗೆ ಚೇಂಜಸ್ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ ನೋಡಿ, ಡೂಪ್ಲಿಕೇಟ್ ಅಂತ ಮಾಡ್ಬೇಕಾಗುತ್ತೆ. ಡೂಪ್ಲಿಕೇಟ್ ಅಂತ ಮಾಡಿದ್ರೆ ನನಗೆ ಅದೇ ಇನ್ನೊಂದು ಡೂಪ್ಲಿಕೇಟ್ ಆಗುತ್ತೆ. ಇಲ್ಲಿರೋದನ್ನ ಮಾಡಿಫೈ ಮಾಡೋಕ್ಕಲ್ಲ, ಚೇಂಜ್ ಮಾಡಿಕೊಂಡು ನಾನಿಲ್ಲಿ ಒಂದು ನೇಮ್ ಕೊಡ್ತೀನಿ, ಮೈ ಡ್ಯಾಶ್ ಬೋರ್ಡ್ ಅಂತ ಕೊಡ್ತೀನಿ.
ಹೋಲ್ ಸ್ಲೈಸರ್ಗೆ ಏನ್ ಫಾರ್ಮ್ಯಾಟ್ ಆಗ್ಬೇಕು, ಎಲ್ಲ ಕಂಪ್ಲೀಟ್ ಎಲ್ಲ ಸ್ಲೈಸರ್ಗೆ ಏನಾಗಬೇಕು, ಹೆಡರ್ಗೆ ಏನ್ ಬರಬೇಕು, ಸೆಲೆಕ್ಟೆಡ್ ಐಟಮ್ ಏನಾಗಬೇಕು, ಸೆಲೆಕ್ಟೆಡ್ ಐಟಮ್ ವಿತ್ ನೋ ಡೇಟಾ, ಈ ಥರದ್ದು ಎಷ್ಟೊಂದು ಆಪ್ಷನ್ಸ್ ಇದೆ. ಹೋವರ್ ಅಂದ್ರೆ ಹಿಂಗ್ ಮೂವ್ ಮಾಡಿದಾಗ ಏನಾಗಬೇಕು, ಇದೆಲ್ಲ ನಾನು ಚೇಂಜಸ್ ಮಾಡಬೇಕು ಅಂದ್ರೆ ಇಲ್ಲಿ ನೋಡಿ, ಇವಾಗ ಹೆಡರ್ ಸೆಲೆಕ್ಟ್ ಮಾಡ್ಕೋತೀನಿ, ಫಾರ್ಮ್ಯಾಟ್ ಕೊಡ್ತೀನಿ. ನೋಡಿ ಇಲ್ಲಿ ಫಿಲ್ ಅಂತಿದ್ಯಾ, ನಾನು ಇಲ್ಲಿ ಹೋಗ್ಬಿಟ್ಟಿದ್ದೆ ಯಾವ್ದೋ ಒಂದು ಕಲರ್ ಕೊಡ್ತೀನಿ. ನೋಡಿ ನನಗೆ ಹೆಡರ್ ಈ ಕಲರ್ ಬರಬೇಕು, ಫಾಂಟ್ ನನಗೆ ವೈಟ್ ಕಲರ್ ಬರಬೇಕು. ಓಕೆ ಓಕೆ, ನೆಕ್ಸ್ಟ್ ಇಲ್ಲಿ ಹೋಗ್ಬಿಟ್ಟು ಇದು ಅಪ್ಲೈ ಮಾಡಿದೆ. ನೋಡಿ ಅಪ್ಲೈ ಮಾಡಬೇಕು. ನೋಡಿ ಈಗ ಹೋಗ್ತೀನಿ, ಇವಾಗ ಮತ್ತೆ ಅದನ್ನ ಚೇಂಜ್ ಮಾಡ್ತೀನಿ, ಮಾಡಿಫೈ ಆಯ್ತಾ. ಹೆಡರ್ಗೆ ಹೋಗ್ತೀನಿ, ಫಾರ್ಮ್ಯಾಟ್, ಫಾಂಟ್ ಬೋಲ್ಡ್ ಆಗಬೇಕು, 10 ಆಗಬೇಕು. ನೋಡಿ ನೋಡಿ ಬೇಡ, ಇನ್ನೂ ಸ್ವಲ್ಪ ದೊಡ್ಡದಾಗಬೇಕಾ. ಸೊ ಈ ತರ ನೀವು ಚೇಂಜಸ್ ಅನ್ನ ಮಾಡ್ಕೊಬಹುದು. ಇಲ್ಲಿ ಹೋಗ್ಬಿಟ್ಟು ಹೆಡರ್, ಫಾರ್ಮ್ಯಾಟ್ 14. ನೋಡಿ ಇವಾಗ ತುಂಬಾ ದೊಡ್ಡದಾಗುತ್ತಲ್ಲ, ಚೆನ್ನಾಗಿ ಕಾಣಿಸ್ತಿಲ್ಲ. ಹೆಡರ್ 12 ಮಾಡೋಣ ಸಾಕು ಅನ್ಸುತ್ತೆ ಮೋಸ್ಟ್ಲಿ. ಇದು ಪರ್ಫೆಕ್ಟ್. ಇಲ್ಲಿ ನೋಡಿ ಹೋವರ್ ಅಂದ್ರೆ ಹಿಂಗ್ ಮೂವ್ ಮಾಡಿದಾಗ ಇಲ್ಲಿ ಬರುತ್ತಲ್ಲ, ಇದಕ್ಕೆ ಹೋವರ್ ಅಂತ ಕರಿತೀವಿ. ಈಗ ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್, ಮಾಡಿಫೈ, ಹೋಲ್ ಸ್ಲೈಸರ್, ಫಾರ್ಮ್ಯಾಟ್, ಫಿಲ್. ನನಗೆ ಇದೊಂದು ಸ್ವಲ್ಪ ಲೈಟ್ ಕಲರ್ ಈ ತರ ಬೇಕು, ಈ ತರ. ಓಕೆ ಓಕೆ, ನೋಡಿ ಒಳಗಡೆ ಈ ತರ ಕಲರ್ ಬಂದು ನನಗೆ ಏನ್ ಬೇಕಾದ್ರೂ ಚೇಂಜಸ್ ಮಾಡ್ಕೊಬಹುದು. ಇಲ್ಲಿ ನೀವು ಒಂದು ಸ್ಲೈಸರ್ ಚೇಂಜ್ ಮಾಡಿದ್ರೆ ಅದನ್ನೇ ನೀವು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ರೈಟ್ ಕ್ಲಿಕ್, ಮಾಡಿಫೈ, ಹೋಲ್ ಸ್ಲೈಸರ್, ಫಾರ್ಮ್ಯಾಟ್. ಇಲ್ಲಿ ಬಾರ್ಡರ್ ಇದೆಯಲ್ಲ, ನಂಗೆ ಬಾರ್ಡರ್ ಬೇಡ, ನನ್ನ ಅಂತ ಕೊಟ್ಬಿಡ್ತೀನಿ. ನೋಡಿ ನೋಡಿ ಬಾರ್ಡರ್ ಹೊರಟೋಯ್ತು. ಯಾವ ತರ ಡಿಸೈನ್ ಮಾಡ್ಬೋದು ಅಂದ್ರೆ ನಿಮ್ಗೆ ಒಂದು ಐಡಿಯಾ ಬಂದ್ಬಿಟ್ರೆ ತುಂಬಾ ಚೆನ್ನಾಗಿ ಎಲ್ಲ ಮಾಡ್ಬೋದು. ಮಾಡಿಫೈ ಅಂದ್ರೆ ನೀವು ಒಂದೇ ಸರಿ ಎಕ್ಸ್ಪರ್ಟ್ ಆಗಕ್ಕಾಗಲ್ಲ, ನಿಧಾನಕ್ಕೆ ಒಂದೊಂದೇ ನೀವು ಕಲ್ತ್ಕೊತಾ ಹೋಗ್ಬೋದು. ಇಲ್ಲಿ ಹೋಗ್ತೀನಿ, ಸೆಲೆಕ್ಟೆಡ್ ಐಟಮ್ ವಿತ್ ಡೇಟಾ, ಫಾರ್ಮ್ಯಾಟ್. ನನಗೆ ಇದು ಆರೆಂಜ್ ಆಗಲಿ, ಸ್ವಲ್ಪ ಡಿಫ್ರೆಂಟ್ ಕಲರ್ ಇರಲಿ, ಬಟ್ ತುಂಬಾ ಜಾಜಿ ಕಲರ್, ಅಂದ್ರೆ ತುಂಬಾ ಒಂಥರ ಮಖಕ್ಕೆ ರಾಚುವಂತ ಕಲರ್ನ ದಯವಿಟ್ಟು ಯೂಸ್ ಮಾಡ್ಬಿಡಿ. ನೋಡಿ ಈ ತರ, ನೋಡಿ ನಿಮ್ಗೆ ಈ ತರ ಸ್ಲೈಸರ್ ಒಂದು ಕ್ರಿಯೇಟ್ ಮಾಡ್ಕೊಳ್ಳಿ ಸಾಕು. ಅದಾದ್ಮೇಲೆ ನೆಕ್ಸ್ಟ್ ನೀವು ಯಾವ್ದೇ ಸ್ಲೈಸರ್ ಕ್ರಿಯೇಟ್ ಮಾಡಿದ್ರು ಏನಿಲ್ಲ, ಇಲ್ಲಿ ಹೋಗ್ಬಿಟ್ಟು ಸ್ಲೈಸರ್ ಸೆಟ್ಟಿಂಗ್ಸ್, ಇಲ್ಲಿ ಸುಮ್ಮನೆ ಇದು ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ ಅದು ಚೇಂಜ್ ಆಗ್ಬಿಡುತ್ತೆ. ಓಕೆನಾ. ಇವಾಗ ಒಂದು ಸ್ಲೈಸರ್ನ ನಾನು ತಗೊಂಡಿದ್ದೀನಿ. ಇನ್ನೊಂದು ಸ್ಲೈಸರ್ ನೀವು ನೋಡ್ಬೋದು, ನನಗೆ ಯಾವ ತರ ಏನ್ ಬೇಕು ಸ್ಲೈಸರ್. ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಸ್ಲೈಸರ್, ನೋಡಿ ನಿಮ್ಗೆ ಯಾವ ಸ್ಲೈಸರ್ ಬೇಕಾಗುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಕ್ಯಾಟಗರಿ ತಗೋ, ಕಂಟ್ರೋಲ್ ಎಕ್ಸ್. ಈಗ ನೋಡಿ ಈ ಕ್ಯಾಟಗರಿ ಇಲ್ಲಿ ತಗೊಂಡು ಇಲ್ಲಿ ಇಡ್ತೀನಿ. ಇವಾಗ ಇದನ್ನ ಏನ್ ಮಾಡಿದ್ರೆ 3 ವ್ಯಾಲ್ಯೂ ಇದೆ, ಎಕ್ಸಾಕ್ಟ್ ಇಲ್ಲಿ ಮಾಡ್ತೀನಿ. ನೋಡಿ ಇವಾಗ ನೀವು ಏನ್ ಮಾಡ್ತೀರಾ ಗೊತ್ತಾ, ಇದೆಲ್ಲ ಈ ತರ ಚೇಂಜ್ ಮಾಡ್ಬೇಕು ಅಂದ್ರೆ ಏನು ತಲೆ ಕೆಡಿಸ್ಕೊಂಬೇಡಿ. ಸ್ಲೈಸರ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ಬಿಟ್ಟು ಇದು ಕ್ಲಿಕ್ ಮಾಡಿ, ನೋಡಿ ಅಷ್ಟು. ಸೊ ಇಲ್ಲಿ ಸೆಂಟ್ರಲ್ ಫರ್ನಿಚರ್ ನೋಡಿ, ಇದೊಂದೇ ಚೇಂಜ್ ಆಗ್ತಿದೆ, ಇದೆಲ್ಲ ಚೇಂಜ್ ಆಗ್ತಿಲ್ಲ. ಯಾಕೆ ಯಾಕೆ ಅಂದ್ರೆ ಕನೆಕ್ಟ್ ಮಾಡಿಲ್ಲ ನಾನು. ರೈಟ್ ಕ್ಲಿಕ್ ಮಾಡಿ ರಿಪೋರ್ಟ್ ಕನೆಕ್ಷನ್ಸ್, ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ ಡನ್. ನೋಡಿ ಓಕೆ ಆಯ್ತು. ಇವಾಗ ನನಗೆ ಈ ರಿಪೋರ್ಟ್ಸ್ ಬಂತಾ, ಎಷ್ಟು ಸುಲಭ, ಆರಾಮಾಗಿ ಮಾಡ್ಬೋದು. ನನಗೆ ರಿಪೋರ್ಟ್ಸ್ ಬೇಕಿಲ್ಲಿ. ರಿಪೋರ್ಟ್ಸ್ ಅಂದ್ರೆ ಇವಾಗ ಈಗ ಜಸ್ಟ್ ಒಂದು ಕ್ವಶನ್ ಬಂತು, ಸರ್ ಡ್ಯಾಶ್ ಬೋರ್ಡ್ ಅಂದ್ರೆ ಏನು, ರಿಪೋರ್ಟ್ಸ್ ಅಂದ್ರೆ ಏನು ಅಂತ. ಸಾರಿ, ನಾನು ಇದನ್ನ ಫಸ್ಟ್ ಹೇಳಿದ್ರೆ ನಿಮ್ಗೆ ಇನ್ನೂ ಅರ್ಥ ಆಗಿರೋದು. ಇವಾಗ ಹೇಳ್ತೀನಿ. ಡ್ಯಾಶ್ ಬೋರ್ಡ್ ಅಂದ್ರೆ ಇದು ನೋಡಿ, ಕಂಪ್ಲೀಟ್ ಇದಿದೆಯಲ್ಲ, ಇದಕ್ಕೆ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಇದು ಫುಲ್ ಡ್ಯಾಶ್ ಬೋರ್ಡ್ ಅಂತಂದ್ರೆ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಕಾರ್ ಓಡಿಸ್ತಾ ಇರ್ತೀರಾ, ಕಾರ್ ಓಡಿಸ್ಬೇಕಾದ್ರೆ ಮುಂದೆಗಡೆ ನಿಮ್ಗೆ ಒಂದು ಸ್ಕ್ರೀನ್ ಇರುತ್ತೆ, ಕಾರ್ ಡ್ಯಾಶ್ ಬೋರ್ಡ್ ಅಂತ. ಏನೆಲ್ಲ ಇರುತ್ತೆ, ನಮಗೆ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀವಿ, ಫ್ಯೂಯಲ್ ಎಷ್ಟಿದೆ, ಮತ್ತೆ ರೈಟ್ ಸೈಡ್ ಇಂಡಿಕೇಟರ್ ಹಾಕ್ಬೇಕಾ, ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕ್ಬೇಕಂತ ಎಷ್ಟೊಂದು ಇನ್ಫಾರ್ಮೇಶನ್ ಇರುತ್ತೆ ಅದು. ಸೇಮ್ ಟು ಸೇಮ್ ಈ ಡೇಟಾ ಡ್ಯಾಶ್ ಬೋರ್ಡ್ ಅಂದ್ರೆ ರಿಪೋರ್ಟ್ಸ್, ಇದು ಡ್ಯಾಶ್ ಬೋರ್ಡ್ ಏನಿದೆಯಲ್ಲ, ಇದು ಕೂಡ ಅಷ್ಟೇನೆ. ನಮಗೆ ಅಕಸ್ಮಾತ್ ಆಗಿ ಏನಾದ್ರೂ ಒಂದು ಡೇಟಾ ನಾವೇನ್ ಕೊಟ್ಟಿರ್ತೀವಿ ಇಲ್ಲಿ, ಅದ್ರದ್ದು ಕಂಪ್ಲೀಟ್ ಪಿಕ್ಚರ್ ಒಂದೇ ವ್ಯೂ ಅಲ್ಲಿ ಬರಬೇಕು ಅಂದ್ರೆ ನಾವು
ಅದಕ್ಕೆ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಏನಿದೆ ಇದು ಡ್ಯಾಶ್ ಬೋರ್ಡ್. ರಿಪೋರ್ಟ್ಸ್ ಅಂದ್ರೆ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತೀವಲ್ಲ, ಈಗ ಇದೆಲ್ಲ ರಿಪೋರ್ಟ್ಸ್ ಒಂದೊಂದೇ ರಿಪೋರ್ಟ್ಸ್. ಇದು ಒಂದು ವಿಜುವಲೈಸೇಷನ್, ನನಗೆ ಏನು ವ್ಯಾಲ್ಯೂಸ್ ಬರಬೇಕು, ಚಾರ್ಟ್ ಮೂಲಕ ಇರ್ಬೋದು, ಟೇಬಲ್ ಮೂಲಕ ಇರ್ಬೋದು, ಅಥವಾ ಇಮೇಜ್ ಮೂಲಕ ಇರ್ಬೋದು, ಮ್ಯಾಪ್ ಮೂಲಕ ಇರ್ಬೋದು, ಯಾವ್ದಾದ್ರೂ ಇರ್ಬೋದು. ಸೊ ಅದಕ್ಕೆ ನಾವು ರಿಪೋರ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಇನ್ಫಾರ್ಮೇಶನ್ ಏನ್ ಸಿಗುತ್ತೆ ನಮ್ಗಿಲ್ಲಿ, ಒಂದೊಂದೇ ವಿಜುವಲೈಸೇಷನ್, ಅದಕ್ಕೆ ರಿಪೋರ್ಟ್ಸ್. ಓವರ್ ಆಲ್ ಎಲ್ಲ ನಿಮ್ಗೆ ಚಾರ್ಟ್ಸು, ಟೇಬಲ್ಸು, ಮ್ಯಾಪು, ಸಮ್ಮರೈಸ್ಡ್ ವ್ಯಾಲ್ಯೂಸ್ ಎಲ್ಲದು ಸೇರಿ ಬರುತ್ತಲ್ವಾ, ಅದಕ್ಕೆ ನಾವು ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಓಕೆನಾ? ರೈಟ್. ಇವಾಗ ನಾನು ಇಲ್ಲಿ ರಿಪೋರ್ಟ್ಸ್ ಮಾಡಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಹೆಂಗೆ ಲೇಔಟ್ ಇದು ಈ ತರ ಇದೆಯಾ? ಓಕೆ, ನಾನು ಜಸ್ಟ್ ನಿಮ್ಗೆ ಅಲ್ಲಿ ಏನ್ ಲೇಔಟ್ ಇದೆ ಆ ತರ ನಾನು ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಶೇಪ್ ಅನ್ನು ಕೊಡ್ತೀನಿ. ಈ ತರ ಇಲ್ಲಿ. ಓಕೆ, ಇಲ್ಲಿ ನಂಗೆ ಹೆಂಗಿದೆ ಅಂದ್ರೆ ಈ ತರ ಒಂದು ನೀವು ನೀಟಾಗಿ ಮಾಡ್ಕೋಬೇಕಾಯ್ತಾ. ಒಂದು ಯಾವಾಗಲೂ ಅಷ್ಟೇ, ಒಂದು ಫಾರ್ಮ್ಯಾಟ್ ಮಾಡಿ ಆಮೇಲೆ ಜಸ್ಟ್ ಅದು ಕಾಪಿ ಪೇಸ್ಟ್ ಮಾಡೋದು ಅಷ್ಟೇ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ನೋ ಫಿಲ್ ಕೊಟ್ಬಿಡ್ತೀನಿ. ಯಾಕಂದ್ರೆ ನನಗೆ ಈ ಬಾರ್ಡರ್ ಇದೆಯಲ್ಲ ಇದಷ್ಟೇ ಬೇಕು. ಇಲ್ಲಿ ಹೋಗ್ಬಿಟ್ಟು ಏನ್ ಬಾರ್ಡರ್ ಕೊಟ್ಟಿದೆ ಗೊತ್ತಿಲ್ಲ, ಏನ್ ಮಾಡೋಣ ಅಂದ್ರೆ ಕಂಟ್ರೋಲ್ ಶಿಫ್ಟ್ ಸಿ, ಕಂಟ್ರೋಲ್ ಶಿಫ್ಟ್ ವಿ ಅಂತ ಕೊಟ್ಬಿಟ್ಟು ನನಗೆ ಒಳಗಡೆ ಕಲರ್ ಬೇಡ ನೋಡಿ ಈ ತರ. ಇವಾಗ ಇದನ್ನ ನಾನು ಕಾಪಿ ಮಾಡ್ಕೊಂಡ್ರೆ ಕರೆಕ್ಟ್ ಸೈಜ್ ಬರುತ್ತಾ ನೋಡ್ಕೋಬೇಕು. ಕಂಟ್ರೋಲ್ ಶಿಫ್ಟ್ ಕೆಳಗಡೆ ಡ್ರ್ಯಾಗ್ ಮಾಡ್ತೀನಿ, ಪರ್ಫೆಕ್ಟ್. ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಮತ್ತೆ ಇದನ್ನ ಎರಡು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಶಿಫ್ಟ್ ಈ ತರ ಸ್ವಲ್ಪ ಪೋಟಿಂಗ್ ಮಾಡ್ಕೊಂಡು ಡನ್. ನೋಡಿ, ಇದೇನೋ ಎಕ್ಸ್ಟ್ರಾ ಗ್ಯಾಪ್ ಇತ್ತು ಅಂದ್ರೆ ಅದನ್ನ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬಹುದು. ನಿಮ್ಗೆ ಇದನ್ನ ನೀಟಾಗಿ ಆಮೇಲೆ ಅಡ್ಜಸ್ಟ್ ಮಾಡ್ಕೋಬಹುದು. ಇಷ್ಟು ದೊಡ್ಡ ಬೇಡ ಅಂದ್ರೆ ನೋಡಿ ಒಂಚೂರು ಹಿಂಗೆ ಅಡ್ಜಸ್ಟ್ ಮಾಡ್ಕೋಬಹುದು. ಇದೇ ಲೈನಲ್ಲಿ ಇರ್ಬೇಕು ಅಂದ್ರೆ ಒಂಚೂರು ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಬಾಕ್ಸ್ ಮತ್ತೆ ಈ ಬಾಕ್ಸ್ ಶಿಫ್ಟ್ ಇಟ್ಕೋಬೇಕು. ಇಲ್ಲ ಬಿಟ್ಟು ಫಾರ್ಮ್ಯಾಟ್ ಅಲೈನ್ ಲೆಫ್ಟ್ ಅಂತ ಕೊಡ್ತೀನಿ ನೋಡಿ, ಕರೆಕ್ಟ್ ಅಲೈನ್ ಆಗ್ಬಿಡುತ್ತೆ. ಇದು ಅಷ್ಟೇ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಮೂವ್ ಮಾಡ್ಕೊಳ್ಳಿ ಹಿಂಗೆ. ಆಮೇಲೆ ಈ ಬಾಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲೈನ್ ಎಲ್ಲಿದೆ, ಲೆಫ್ಟ್ ರೈಟ್ ನೋಡಿ. ಸೊ ಇಲ್ಲಿ ನನಗೆ ರಿಪೋರ್ಟ್ಸ್ ಬೇಕು. ಅಕಸ್ಮಾತ್ ಚಿಕ್ಕ ಚಿಕ್ಕ ರಿಪೋರ್ಟ್ಸ್ ಇದ್ರೆ ಇಲ್ಲಿ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಇನ್ನೂ ದೊಡ್ಡದು ಬೇಕಂದ್ರೆ ನೀವು ಈ ತರ ಡ್ರಾಗ್ ಮಾಡ್ಕೋಬಹುದು. ಓಕೆ, ರೈಟ್. ಇವಾಗ ನನಗಿಲ್ಲಿ ಒಂದು ರಿಪೋರ್ಟ್ಸ್, ಇಲ್ಲಿ 4 ರಿಪೋರ್ಟ್ಸ್ ಬೇಕು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪೈವಟ್ ಟೇಬಲ್ ಇದನ್ನೇ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ನನಗೇನು ರಿಪೋರ್ಟ್ಸ್ ಬೇಕಪ್ಪ, ಇಲ್ಲಿ ಹೋಗ್ತೀನಿ, ರೈಟ್ ಕ್ಲಿಕ್, ಶೋ ಫೀಲ್ಡ್ ಲಿಸ್ಟ್, ಸಮ್ ಆಫ್ ಸೇಲ್ಸ್ ಆಗೇ ಇರಲಿ. ಇಲ್ಲಿ ನನಗೆ ಸೆಗ್ಮೆಂಟ್ ರಿಪೋರ್ಟ್ ಬೇಕು. ಸೆಗ್ಮೆಂಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ನೋಡಿ. ನನಗಿವಾಗ ಈ ಥೌಸಂಡ್ಸ್ ಅಲ್ಲಿ ಬೇಡ, ಇದು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಾರ್ಮ್ಯಾಟ್ ಇದನ್ನ ಜಸ್ಟ್ ನಂಬರ್ ಅಂತ ಕೊಟ್ಬಿಟ್ಟು ಇದು ಹಿಂಗೆ ಕೊಟ್ಬಿಡೋಣ. ಯಾಕಂದ್ರೆ ನಾನು ಚಾರ್ಟ್ಸ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಈ ತರ. ಇಲ್ಲ ನನಗೆ ಲೇಬಲ್ಸ್ ಕೊಡ್ತೀನಿ, ಅಲ್ಲಿ ನನಗೆ ಇದು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಇದೇ ತರ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ನನಗೆ ಚಾರ್ಟ್ಸ್ ಬಂದೇ ಬರುತ್ತೆ. ಈಗ ಚಾರ್ಟ್ಸ್ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ ಹೋಗ್ತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಇನ್ಸರ್ಟ್, ಇಲ್ಲಿ ಯಾವ ಚಾರ್ಟ್ ಬೇಕು ಅದನ್ನ ಫಸ್ಟ್ ನೋಡ್ಕೊಳ್ಳಿ. ನಾನೇನ್ ಮಾಡ್ತೀನಿ, ಕಾಲಮ್ ಚಾರ್ಟ್ ಅನ್ನ ತಗೋತೀನಿ ಅಂತ. ಆಯ್ತಾ, ಇದು ಹೋಗ್ಬಿಟ್ಟು ಡಿಲೀಟ್ ಮಾಡ್ಬಿಡ್ತೀನಿ. ಗ್ರಿಡ್ ಲೈನ್ಸ್ ಬೇಡ ನನಗೆ. ಈ ಬಟನ್ಸ್ ಇರುತ್ತಲ್ಲ ಇದೆಲ್ಲ ಬೇಡ. ರೈಟ್ ಕ್ಲಿಕ್ ಮಾಡ್ಬಿಟ್ಟು ಹೈಡ್ ಅಂತ ಇರುತ್ತೆ, ಇಲ್ಲಿ ಹೈಡ್ ಆಲ್ ಫೀಲ್ಡ್ ಬಟನ್ಸ್ ಆನ್ ಚಾರ್ಟ್, ಹೈಡ್ ವ್ಯಾಲ್ಯೂ ಫೀಲ್ಡ್ ಬಟನ್ಸ್ ನೋಡಿ, ಎಲ್ಲದು ಹೈಡ್ ಮಾಡೋದು. ಆಯ್ತಾ, ನೋಡಿ ಇಲ್ಲಿ ಕೆ ಅಂತ ಇರುತ್ತೆ. ಬೇಡ ಅಂದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಇಲ್ಲ ಇದು ಹಿಂಗೆ ಇರ್ಲಿ ಚೆನ್ನಾಗಿ ಕಾಣಿಸಿ ಅಂದ್ರೆ ಹಂಗೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಇದೆಲ್ಲ ಡಿಲೀಟ್ ಮಾಡ್ಬಿಡೋಣ. ಓಕೆ, ಇದೆಯಲ್ಲ ಇಲ್ಲಿ ಡಿಸೈನ್ಗೆ ಹೋಗಿ ನೋಡಿ, ಈ ತರ ಡಿಸೈನ್. ನಮ್ಗೆ ಎಷ್ಟೋ ಡಿಸೈನ್ಸ್ ಇರುತ್ತೆ, ನಮ್ಗೆ ಯಾವ ಡಿಸೈನ್ ಚೆನ್ನಾಗಿ ಅನ್ಸುತ್ತೆ ಆ ಡಿಸೈನ್, ನನಗೆ ಈ ಡಿಸೈನ್ ಚೆನ್ನಾಗಿದೆ ಇದು ತಗೋತಿ. ಕಂಟ್ರೋಲ್ ಎಕ್ಸ್ ಮಾಡ್ಬಿಡಿ. ಕಂಟ್ರೋಲ್ ಎಕ್ಸ್ ಅಂದ್ರೆ ನಾನು ಇಲ್ಲಿ ತಗೊಳಕ್ ಈಸಿ ಆಗುತ್ತೆ. ಕಂಟ್ರೋಲ್ ವಿ ಮಾಡಿ. ಆಯ್ತಾ, ನೋಡಿ ಇದನ್ನ ಇಲ್ಲಿ ತಗೊಂಡು ಈ ತರ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಈ ತರ. ಆಯ್ತಾ, ಇದ್ಯಾಕೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇದರ ಪ್ಯಾಚ್ ವರ್ಕ್ ತರ ಇದೆ, ಏನ್ ಮಾಡೋದು,
ಏನು ಮಾಡಬೇಡಿ. ಇದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರೈಟ್ ಕ್ಲಿಕ್ ಫಾರ್ಮ್ಯಾಟ್ ಶೇಪ್ಸ್ಗೆ ಹೋಗ್ಬಿಡಿ. ಇದು ಫಾರ್ಮ್ಯಾಟ್, ಇಲ್ಲಿಗೆ ಫಾರ್ಮ್ಯಾಟ್, ಓಕೆ ಫಾರ್ಮ್ಯಾಟ್ ಫಿಲ್ ಇದೆಯಲ್ಲ, ನೋ ಫಿಲ್ ಮಾಡ್ಬಿಡಿ. ನೋಡಿ ಹೊರಟಾಯ್ತು. ಬಾರ್ಡರ್ ನೋ ಲೈನ್. ನೋಡಿ ಇವಾಗ ಟ್ರಾನ್ಸ್ಪರೆಂಟ್ ಆಗೋಯ್ತಾ, ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಲೇಬಲ್ ಇದೆಯಲ್ಲ, ಇದು ನಾನು ವೈಟ್ ಕಲರ್ ಆಗಬೇಕು. ಫಾಂಟ್ಗೆ ಹೋಗಿ ಇಲ್ಲಿ ಹೋಗ್ಬಿಟ್ಟು ವೈಟ್ ಕಲರ್ ಕೊಟ್ಬಿಡಿ. ಚೇಂಜ್ ಬೋಲ್ಡ್ ಬೇಕಾದ್ರೆ ಬೋಲ್ಡ್ ಮಾಡ್ಕೊಳ್ಳಿ ಅಷ್ಟೆ. ನೋಡಿ ಬ್ಲೂ ಕಲರ್ ಬೇಕಾದ್ರೆ ಬ್ಲೂ ಕಲರ್ ಹೇಳಿ, ಬೇರೆ ಬೇಕಾದ್ರೆ ಬೇರೆ ಹೇಳಿ, ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಆ ರೀತಿ. ಆಯ್ತಾ? ಇವಾಗ ನೋಡಿ ಇದಿಲ್ಲಿ ಇದೆಯಲ್ಲ, ನೋಡಿ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ ರಿಪೋರ್ಟ್ಸ್ ಈ ತರ ಡ್ಯಾಶ್ ಬೋರ್ಡ್. ಓಕೆ, ಸೊ ಇಲ್ಲಿ ನನಗೆ ಸೆಗ್ಮೆಂಟ್ ರಿಪೋರ್ಟ್ ಬಂತು. ಈ ತರ ನನಗೆ ಬೇರೆ ಬೇರೆ ರಿಪೋರ್ಟ್ಸ್ ಬೇಕಂದ್ರೆ ಇಲ್ಲಿ ಹೋಗ್ತೀನಿ, ಹೋಗ್ಬಿಟ್ಟು ಜಸ್ಟ್ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನಾನು ಇವಾಗ ನೆಕ್ಸ್ಟ್ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್ ಶೋ ಫೀಲ್ಡ್ ಲಿಸ್ಟ್, ಸೆಗ್ಮೆಂಟ್ ತೆಗೆದ್ಬಿಟ್ಟು ಶಿಪ್ ಮೋಡ್ ಇತ್ತಲ್ವಾ, ಓಕೆ ಇಲ್ಲಿದೆ, ಶಿಪ್ ಮೋಡ್ ರಿಪೋರ್ಟ್ಸ್ ತಗೋತೀನಿ. ಸೇಮ್ ಅದೇ ತರ ಇಲ್ಲಿ ಹೋಗ್ಬಿಟ್ಟು ಇವಾಗ ಇನ್ಸರ್ಟ್ ಚಾರ್ಟ್ ಕೊಡ್ತೀನಿ. ಎಲ್ಲ ಅದೇ ತರ ಹೈಡ್ ಮಾಡ್ತೀನಿ, ಗ್ರಿಡ್ ಲೈನ್ಸ್ ತೆಗಿತೀನಿ, ಟೋಟಲ್ ತೆಗಿತೀನಿ, ಮತ್ತಿಲ್ಲಿ ಟೋಟಲ್ ತೆಗಿತೀನಿ, ಮತ್ತಿಲ್ಲಿ ಹೋಗ್ಬಿಟ್ಟು ಡಿಸೈನ್. ನೀವು ಒಂದು ಡಿಸೈನ್ ತೊಗೊಂಡ್ಮೇಲೆ ಅದೇ ತರ ಡಿಸೈನ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಏನಾಯ್ತು ಗೊತ್ತಾ, ಬೇರೆ ಬೇರೆ ಡಿಸೈನ್ ತೊಗೊಂಡ್ರೆ ನೋಡಕ್ ಚೆನ್ನಾಗಿ ಕಾಣಿಸಲ್ಲ. ಪೇಸ್ಟ್ ಮಾಡ್ತೀನಿ, ಹೋಗ್ಬಿಟ್ಟು ಇಲ್ಲಿ ಈ ರೀತಿ. ತುಂಬಾ ಇದೆ, ಏನಾದ್ರು ಅಕಸ್ಮಾತ್ ಜಾಗ ಸಾಕಾಗಿಲ್ಲದ್ರೆ ಏನ್ ತೊಂದರೆ ಇಲ್ಲ. ನೋಡಿ ಸೆಲೆಕ್ಟ್ ಮಾಡಿ, ಇನ್ನೂ ಜಾಗ ಇದೆ ಇಲ್ಲಿ, ಈ ತರ ಡ್ರ್ಯಾಗ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ನೋಡಿ ಸ್ವಲ್ಪ ಜಾಗ ಸಿಗ್ತೀವಿ. ಸೇಮ್ ಅದೇ ಇಲ್ಲಿ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಫಾರ್ಮ್ಯಾಟ್ ಚಾರ್ಟ್ ಏರಿಯಾ, ನೋ ಲೈನ್ ಮತ್ತೆ ನೋ ಫಿಲ್ ಅಷ್ಟೆ. ಇದು ಸೆಲೆಕ್ಟ್ ಮಾಡ್ಕೋತೀನಿ, ಇಲ್ಲಿ ಹೋಗ್ಬಿಟ್ಟು ವೈಟ್ ಕಲರ್ ಕೊಡ್ತೀನಿ, ಬೋಲ್ಡ್ ತಗೊಳುತ್ತಾ ನೋಡ್ತೀನಿ. ಓಕೆ, ಅಕಸ್ಮಾತ್ ಏನೋ ಬೋಲ್ಡ್ ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಲೈನ್ಗೆ ಹೋಗ್ಬಿಡ್ತೀನಿ, ಇನ್ನೂ ಜಾಗ ಇದೆ ಅಲ್ಲಿ ತಗೋಬೋದು ಈ ಥರ. ನೋಡಿ ನೋಡಿ ಇವಾಗ ಎಷ್ಟು ಸುಲಭ ರಿಪೋರ್ಟ್ಸ್ ಮಾಡೋದು. ಓಕೆನಾ? ರೈಟ್, ಇಲ್ಲಿ ಇವಾಗ ಲೈನ್ ಚಾರ್ಟ್ನ ಒಂದು ತಗೊಳ್ಳೋಣ, ಒಂದು ಲೈನ್ ಚಾರ್ಟು ತಗೊಳ್ಳೋಣ. ಹಿಂಗೆ ತಗೊತೀನಿ, ಇಲ್ಲಿ ಹೋಗ್ಬಿಟ್ಟು ಕಾಪಿ ಪೇಸ್ಟ್, ರೈಟ್ ಕ್ಲಿಕ್ ಶೋ ಫೀಲ್ಡ್ ಲಿಸ್ಟ್. ಲೈನ್ ಚಾರ್ಟ್ ತಗೋಬೇಕಾದ್ರೆ ನಿಮ್ಗೆ ಹೇಳಿದೆ ಡೇಟ್ ತಗೋಬೇಕು. 2015 16 ಎಲ್ಲ ಬಂತಲ್ಲಪ್ಪ, ಇದು ಏನ್ ಮಾಡೋದು? ನನಗೆ ಬೇಕಾಗಿರೋದು ಇವಾಗ 15 ಇದೆಯಾ, ಮಂತ್ ವೈಸ್ ತಗೊಂಡ್ರೆ ಮತ್ತೆ ಅದಕ್ಕೊಂದು ಫಿಲ್ಟರ್ ಹಾಕ್ಬೇಕು. ಇಲ್ಲಿ ಏನ್ ಮಾಡೋಣ ಅಂದ್ರೆ ಇದೇ ತಗೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿದೆ ಇನ್ಸರ್ಟ್, ಒಂದು ಪೈ ಚಾರ್ಟ್ ತಗೊಂಬೋಣ. ಪೈ ಚಾರ್ಟ್ ತಗೊಂಡ್ರೆ ಇಲ್ಲಿ ಚೆನ್ನಾಗಿ ಕಾಣಿಸುತ್ತಾ? ಬೇಡ, ಲೈನ್ ಚಾರ್ಟ್ ತಗೊಂಡು ನೋಡೋಣ. ಏನ ನೀವು ತಗೊಂಡ್ಮೇಲೆ ಇಲ್ಲಿ ಹೋಗ್ಬಿಟ್ಟು ಕೊಟ್ರೆ ಲೈನ್ ಚಾರ್ಟ್ ಆಗ. ಓಕೆ, ರೈಟ್ ಕ್ಲಿಕ್ ಹೈಡ್ ಆಲ್ ಬಟನ್ಸ್, ಇದು ಡಿಲೀಟ್ ಮಾಡೋಣ. ಕಂಟ್ರೋಲ್ ಎಕ್ಸ್, ರಿಪೋರ್ಟ್, ಪೇಸ್ಟ್. ಆಯ್ತಾ? ತಗೊಂಡು ನಿಮ್ಗೆ ಬೇಕಾದ್ರೆ ಇಲ್ಲಿ ಡಿಸೈನ್ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಯಾವ್ದಾರು ಡಿಸೈನ್ ನಿಮ್ಗೆ ಏನಾದ್ರು ಬೇಕಿದ್ರೆ ನೋಡಿ, ಒಂಥರ ಚೆನ್ನಾಗಿದೆ ಯಾವ್ದಾರು ಡಿಸೈನ್, ನನಗೂ ಗೊತ್ತಿಲ್ಲ. ಇಲ್ಲಿ ಈ ತರ ಆಮೇಲೆ ಕಲರ್ ತೆಗೆದ್ಬಿಟ್ರೆ ಏನಾಗುತ್ತೆ ನೋಡೋಣ. ಫಸ್ಟ್ ಇಡ್ಸಿಲ್ಲ ಅಂದ್ರೆ ಬೇರೆ ಕಲರ್ ಹಾಕೋಣ. ಓಕೆನಾ? ಏನಿದೆ ಫೈನಲೈಸ್ ಅಂತಲ್ಲ. ರೈಟ್ ಕ್ಲಿಕ್ ಚಾರ್ಟ್ ಏರಿಯಾ, ನೋ ಫಿಲ್ ಮತ್ತೆ ನೋ ಲೈನ್. ನೋಡಿ ನೋಡಿ ಆಯ್ತಾ? ಸೊ ಈ ರೀತಿ ನಾವು ಚಾರ್ಟ್ಸ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಏನ್ ಚಾರ್ಟ್ ಕೊಡ್ಬೋದು ನೋಡೋಣ. ಇನ್ಯಾವ್ದಿದೆ ಡೇಟಾ ನೀವು ನೋಡ್ಕೋಬೇಕಂದ್ರೆ ನೀವು ಇದೆಲ್ಲ ಫಸ್ಟ್ ಪ್ಲಾನ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಸಬ್ ಕ್ಯಾಟಗರಿ ಕೊಡ್ಬೋದು, ಬಟ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಜಾಗ ಸಾಕಾಗಲ್ಲ, ತುಂಬಾ ಇದೆ ಅಲ್ಲಿ. ಓಕೆ, ನೋಡೋಣ ಒಂದು ಸಬ್ ಕ್ಯಾಟಗರಿ ಒಂದು ತಗೊಂಬೋಣ. ಆಯ್ತಾ? ಅದು ಒಂದು ಬಾಕಿ ಇದೆ.
ಯಾಕಂದ್ರೆ ಕ್ಯಾಟಗರಿ ಇರೋದ್ರಿಂದ ಕ್ಯಾಟಗರಿ ಫಿಲ್ಟರ್ಸ್ ಇದೆಯಲ್ಲ, ಸೊ ಹಂಗಾಗಿ ನಮಗೆ ಸಬ್ ಕ್ಯಾಟಗರಿ ಯಾವ ಚಾರ್ಟ್ ತಗೋಣ ಇದಕ್ಕೆ, ಜಸ್ಟ್ ನೋಡೋಣ ಅದನ್ನ ಒಂದು ಚಾರ್ಟ್. ಪೈ ಚಾರ್ಟ್ ತಗೊಂಡ್ರೆ ನಿಮ್ಗೆ ಪ್ರಾಬ್ಲಮ್ ಏನ್ ಗೊತ್ತಾ, ಜಾಗ ತುಂಬಾ ವೇಸ್ಟ್ ಆಗುತ್ತೆ, ಯಾಕಂದ್ರೆ ಅದು ತುಂಬಾ ಅಗಲ ಇದೆ ಇದು. ಸೊ ನೀವು ಚಾರ್ಟ್ಸ್ ಚೂಸ್ ಮಾಡ್ಕೊಳ್ಳಿ. ನಾನು ಇವಾಗ ಅಲ್ಲಿ ಜಾಗ ಸಾಕಾಗಲ್ಲ, ಅದ್ರ ಸುಮ್ಮನೆ ವೇಸ್ಟ್ ಆಗುತ್ತೆ. ಕಾಲಮ್ ಚಾರ್ಟ್ ತಗೊಂಡಿರ್ತೀನಿ, ಬಟ್ ನೀವು ಬೇರೆ ಯಾವ್ದನ್ನ ಚಾರ್ಟ್ ತಗೋಬೇಕು ಅಂದ್ರೆ ದಯವಿಟ್ಟು ಅದನ್ನ ಡಿಸೈಡ್ ಮಾಡ್ಕೊಳ್ಳಿ, ಓಕೆನಾ. ನಾನು ಇವಾಗ ನಿಮ್ಗೆ ಇಲ್ಲಿ ಕಾಲಮ್ ಚಾರ್ಟ್ ಅಷ್ಟೇ ನಾನು ತೋರಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಡಿಸೈನ್ ತಗೋತೀನಿ, ಓಕೆ. ರೈಟ್, ಇವಾಗ ಕಂಟ್ರೋಲ್ ಎಕ್ಸ್, ಇಲ್ಲಿ ಹೋಗ್ಬಿಟ್ಟು ಕಂಟ್ರೋಲ್ ವಿ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇದೆಲ್ಲ ಇದೆ ನೋಡಿ, ಯಾಕೆಂದ್ರೆ ಇದಿಲ್ಲಿ ಫಿಲ್ಟರ್ ಆಗ್ಬಿಡುತ್ತೆ. ಸೊ ಇದನ್ನ ಮಿನಿಮೈಸ್ ಮಾಡ್ಬಿಟ್ಟು ಇಲ್ಲಿ ಇಟ್ಕೊಳ್ಳೋಣ ಹಿಂಗೆ. ಅಂದ್ರೆ ನಾನು ಇವಾಗ ಒಂದು ಲೇಔಟ್ ತೋರಿಸಿರೋದು, ನೀವು ಬೇಕಾದ್ರೆ ನಿಮ್ಮ ಲೇಔಟ್ಸ್ ಅನ್ನ ನೀವು ಆರಾಮಾಗಿ ಚೇಂಜ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ರೈಟ್ ಕ್ಲಿಕ್, ಫಾರ್ಮ್ಯಾಟ್ ಚಾರ್ಟ್ ಏರಿಯಾ, ನೋ ಲೈನ್ ನೋ ಫಿಲ್, ಇದು ಸೆಲೆಕ್ಟ್ ಮಾಡ್ಬಿಟ್ಟು ವೈಟ್ ಕಲರ್ ಬೋಲ್ಡ್ ಮಾಡಿರ್ತೀನಿ. ಅಕಸ್ಮಾತ್ ಕಟ್ ಆದ್ರೆ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ಓಕೆ ನೋಡಿ ಇಲ್ಲಿ ಈ ತರ ಜಾಸ್ತಿ ಇದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಓಕೆನಾ. ಅದು ನೀವು ನೋಡ್ಕೊಳ್ಳಿ ಫಾರ್ಮ್ಯಾಟಿಂಗ್ ಅಲ್ಲಿ. ರೈಟ್, ನಿಮ್ಗೆ ಒಂದು ಐಡಿಯಾ ಕೊಡ್ಬೇಕಿತ್ತು ನೋಡಿ, ಎಷ್ಟು ಸುಲಭವಾಗಿ ನಾವು ಈ ತರ ಒಂದು ಡ್ಯಾಶ್ ಬೋರ್ಡ್ ಅನ್ನ ಮಾಡಬಹುದು. ನಮ್ಗೆ ಇವಾಗ ಲೋಗೋ ಬೇಕು. ನಾನು ಇಲ್ಲಿ ಲೋಗೋ ಹಾಕ್ಬೇಕು, ಯಾವತ್ತೂ ಅಷ್ಟೇ ಒಂದು ಕಂಪ್ನಿ ಲೋಗೋ ಇದ್ರೆ ಚೆನ್ನಾಗಿರುತ್ತೆ. ಲೋಗೋ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಲೋಗೋನ ಇನ್ಸರ್ಟ್ ಮಾಡಬೇಕು. ನಾನು ಇಲ್ಲಿ ಆಕ್ಚುಲಿ ಲೋಗೋ ತಗೊಂಡು ಇಲ್ಲಿ ಇಟ್ಕೊಂಡಿರ್ತೀನಿ ಇಲ್ಲಿ, ಓಕೆ. ನನ್ನ ಕಂಪ್ನಿ ಲೋಗೋ ಇದೆ, ನಾನು ಏನ್ ಮಾಡ್ತೀನಿ, ನಾವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಬೋದು, ಇಲ್ಲಾಂದ್ರೆ ಇನ್ಸರ್ಟ್ ಅಂತ ಮಾಡ್ಬೋದು. ಆಕ್ಚುಲಿ ಬಂದಿಲ್ವಾ, ಓಕೆ ತೊಂದರೆ ಇಲ್ಲ. ಇಲ್ಲ, ಇನ್ಸರ್ಟ್ ಇಲ್ಲಿ ಪಿಕ್ಚರ್ ಅಂತ ಇರುತ್ತೆ, ಇಲ್ಲಿ ಹೋಗ್ಬಿಟ್ಟು ಪಿಕ್ಚರ್ ಓವರ್ ಸೆಲ್ಸ್ ಅಂತ ತಗೊಳ್ಳಿ. ಇನ್ ಸೆಲ್ ಬೇಡ, ಇನ್ ಸೆಲ್ ಅಂದ್ರೆ ಸೆಲ್ ಒಳಗಡೆ ಬಂದ್ಬಿಡುತ್ತೆ. ಓವರ್ ಸೆಲ್ ಅಂತ ದಿಸ್ ಡಿವೈಸ್ ಅಂತ ಕೊಟ್ಬಿಟ್ಟು ನಾನೇನ್ ಮಾಡ್ತೀನಿ, ಈ ಪಾತ್ ಕೊಟ್ಬಿಡ್ತೀನಿ, ಇನ್ಸರ್ಟ್ ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಮಾಡ್ತೀನಿ ನೋಡಿ, ಮೊದಲಿದೆ ಚಿಕ್ಕದ್ ಮಾಡ್ಕೊಳ್ಳೋಣ ಲೋಗೋ ಆಯ್ತಾ. ಯೂಶಲಿ ನಾನು ಏನ್ ಮಾಡ್ತೀನಿ, ಸೈಡ್ ಬಾರ್ ಸ್ವಲ್ಪ ದೊಡ್ಡ ತಗೊಂಡಿರ್ತೀನಿ, ನಾನು ಇಲ್ಲಿ ಲೋಗೋ ನೋಡ್ತೀನಿ, ಇವಾಗ ಜಾಗ ಎಲ್ಲ ಏನ್ ಮಾಡ್ತೀನಿ ಇಲ್ಲಿ ಇಟ್ಕೊತೀನಿ, ಆಯ್ತಾ. ಇವಾಗ ಈ ಲೋಗೋ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ಗೆ ಹೋಗ್ಬೇಕು, ಹೆಂಗ್ ಮಾಡೋದು, ರೈಟ್ ಕ್ಲಿಕ್ ಲಿಂಕ್, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಅಡ್ರೆಸ್ www.itsinc.in, ಓಕೆನಾ. ಸ್ಕ್ರೀನ್ ಟಿಪ್ itsinc.in, ಓಕೆ. ರೈಟ್ ನೋಡಿ, ಈಗ ನಾನು ಲೋಗೋ ಕ್ಲಿಕ್ ಮಾಡಿದ್ರೆ ವೆಬ್ಸೈಟ್ ಓಪನ್ ಆಗ್ಬಿಡುತ್ತೆ. ಸೊ ಈ ತರ ನಾನು ಮಾಡ್ಬೋದು, ಓಕೆನಾ ನೋಡಿ. ರೈಟ್, ಈಗ ಇದೆಲ್ಲ ಆಯ್ತಾ. ನನಗೆ ಅಕಸ್ಮಾತ್ ಏನಾದ್ರು ಇಲ್ಲಿ ಈ ಐಕಾನ್ಸ್ ಎಲ್ಲ ನಾನು ಹಾಕ್ಬೇಕು. ಯೂಶಲಿ ಎಕ್ಸೆಲ್ ಅಲ್ಲಿ ಏನ್ ಗೊತ್ತಾ, ಐಕಾನ್ಸ್ಗೆ ನೋಡಿ, ಇನ್ಸರ್ಟ್ಗೆ ಹೋಗಿ ಇಲ್ಲೋಗ್ಬಿಟ್ಟು ಐಕಾನ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಐಕಾನ್ಸ್ ಕ್ಲಿಕ್ ಮಾಡಿದ್ರೆ ನಮ್ಗೆ ಎಷ್ಟೊಂದು ಐಕಾನ್ಸ್ ಬರುತ್ತೆ, ಆಯ್ತಾ. ನಾನು ಇವಾಗ ಹೋಮ್ ಟ್ಯಾಬ್ ಬೇಕು, ಹೋಮ್ ಅಂತ ಕೊಡ್ತೀನಿ ನೋಡಿ, ಬಂತು. ಸೆಲೆಕ್ಟ್ ಮಾಡ್ಕೊಂಡೆ, ಇನ್ಸರ್ಟ್ ಮಾಡಿದೆ, ಈಗ ನೋಡಿ ಎಷ್ಟು ಸುಲಭ ಗೊತ್ತಾ ನೋಡಿ. ಇಲ್ಲಿ ಹೋಗ್ಬಿಟ್ಟಿದ್ದೀನಿ, ಇಲ್ಲಿ ಅದನ್ನ ಬೇಕಾದ್ರೆ ಗ್ರಾಫಿಕ್ಸ್ ನಾವು ವೈಟ್ ಕಲರ್ ಮಾಡ್ತೀನಿ ನೋಡಿ, ಈ ತರ ನಾವು ರೆಡ್ಯೂಸ್ ಮಾಡ್ಕೊಂಡು ಪೇಷನ್ಸ್ ಬೇಕು. ಇನ್ನು ಚಿಕ್ಕದ್ ಮಾಡ್ಕೊಳ್ಳೋಣ, ತುಂಬಾ ಚಿಕ್ಕದಿದೆಯಲ್ಲ, ಅದಕ್ಕೆ ಆತರ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು ನೋಡಿ ನೋಡಿ
ಆ ಥರ ಎಷ್ಟೊಂದು ಐಕಾನ್ಸ್ ನನಗೆ ಆಯ್ತಾ. ಇಲ್ಲಿ ಹೋಗ್ಬಿಟ್ಟು ಏನು ಸೈಜ್ ಇದೆ, ಒಂದು ಸೈಜ್ ಮಾಡ್ಕೊಂಡೆ ನೋಡೋಣ. ಇನ್ಸರ್ಟ್ ಐಕಾನ್ಸ್ ಆಯ್ತಾ. ನಿಮ್ಗೆ ಏನು ಐಕಾನ್ಸ್ ಬೇಕು ಆ ಥರ, ಓಕೆನಾ. ಸೇ ಸೆಟ್ಟಿಂಗ್ಸ್, ಗಿಯರ್ ಬಾಕ್ಸ್ ಯಾವ ತಗೋಣ, ಗಿಯರ್ ಐಕಾನ್ ಇದೆ ತಗೋಣ ಅಂತ. ಇದನ್ನ ಇಟ್ಬಿಟ್ಟು ಅದನ್ನು ವೈಟ್ ಕಲರ್ ಮಾಡ್ತೀನಿ, ಚಿಕ್ಕದು ಮಾಡಿಕೊಂಡು ಈ ಥರ ಹಿಂಗೆ ಇಡ್ಬೋದು. ಅಂದರೆ ನಿಮಗೆ ಎಷ್ಟು ಐಕಾನ್ಸ್ ಬೇಕೋ ಆ ಥರ ನೀವು ಇಲ್ಲಿ ಈ ಥರ ಪ್ಲೇಸ್ ಮಾಡ್ಕೋಬೋದು. ನೋಡಿ ಈ ಥರ ನೀವು ಎಷ್ಟೊಂದು ಇಡ್ಬೋದು. ಇಲ್ಲಿ ಹೋದ್ರೆ ಪವರ್ ಬಿಲ್ ನೋಡಿ, ಈ ಥರ ಬೆಲ್ ಇದೆಯಾ ನೋಡೋಣ, ಆ ಐಕಾನ್ ಇದೆಯಾ ನೋಡ್ತೀನಿ. ನಿಮ್ಗೆ ಯಾವ ಐಕಾನ್ಸ್ ಬೇಕೋ ನೀವು ದಯವಿಟ್ಟು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದೆಲ್ಲ ನಿಮಗೆ 2016 ಅಂಡ್ ಅಬವ್ ಮತ್ತೆ 365 ಮಾತ್ರ ಸಿಗೋದು. ಎಲ್ಲಿ ನೋಡ್ತೀನಿ ಒಂದು ನಿಮಿಷ, ಇಲ್ಲಿ ಇದೆಯಲ್ಲ ಇದೇ ಐಕಾನ್, ಗುಡ್. ಇನ್ಸರ್ಟ್, ಓಕೆ, ವೈಟ್ ಕಲರ್ ಮಾಡ್ಬಿಟ್ಟು ಇಲ್ಲಿ ಅಂದ್ರೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಮೇಲೆ ಈ ತರ ನಾನು ಐಕಾನ್ಸ್ ಅನ್ನ ಈ ತರ ಇಡ್ಬೇಕು. ನೋಡಿ ಇದನ್ನ ನೀಟಾಗಿ ಅರೇಂಜ್ ಮಾಡಬೇಕು, ಪೇಷನ್ಸ್ ಬೇಕು ಮತ್ತೆ ಟೈಮ್ ಬೇಕು. ಇವಾಗ ಇಲ್ಲಿ ಟೋಟಲ್ ಸೇಲ್ಸ್ ಇದೆ, ನನ್ಗೆ ಇಲ್ಲೆಲ್ಲೋ ಒಂದ್ ಕಡೆ ಐಕಾನ್ ಬೇಕು, ಅದಕ್ಕೆ ಏನ್ ಮಾಡ್ತೀನಿ, ಇನ್ಸರ್ಟ್ ಮತ್ತೆ ಐಕಾನ್ಸ್ ಹೋಗ್ತೀನಿ ಆಯ್ತಾ. ಒಂದು ಲಿಟಿಕ್ಸ್ ಅಂತ ಕೊಡ್ತೀನಿ ನೋಡೋಣ. ಓಕೆ, ಇಲ್ಲಿ ಗ್ರೋತ್ ಅಲ್ವಾ, ಯಾವ ತರ ಒಂದು ಐಕಾನ್ ತಗೋಣ. ಐಕಾನ್ ಚೂಸ್ ಮಾಡೋದು ಒಂದು ದೊಡ್ಡ ಕೆಲಸ ಆಗ್ಬಿಡ್ತಾವೆ. ಇದೇ ತಗೋತೀನಿ, ಇನ್ಸರ್ಟ್ ಆಯ್ತಾ. ಇದನ್ನ ವೈಟ್ ಕಲರ್ ಚೇಂಜ್ ಮಾಡ್ಕೊಂಡು ಚಿಕ್ಕದು ಮಾಡ್ಬಿಟ್ಟು ನೋಡಿ ಈ ತರ ಇಟ್ಕೋಬಹುದು. ನೋಡಿ ಈ ತರ, ಅಂದ್ರೆ ಎಲ್ಲದಕ್ಕೂ ಈ ತರ ಐಕಾನ್ಸ್ ಹಾಕೋಬಹುದು. ತುಂಬಾ ಪೇಷನ್ಸ್ ಇರಬೇಕು ಮತ್ತೆ ಟೈಮ್ ಹಿಡಿಯುತ್ತೆ. ಈ ತರ ನಾವು ರಿಪೋರ್ಟ್ಸ್ ಅನ್ನ ಮಾಡ್ಬೋದು. ನೋಡಿ ಎಷ್ಟು ಸುಲಭವಾಗಿ ಈ ತರ ರಿಪೋರ್ಟ್ಸ್ ನನಗೆ ಇವಾಗ ಸಿಕ್ಕಿರೋ ಟೈಮಲ್ಲಿ ಎಷ್ಟು ಬೇಗ ಮಾಡ್ಬೋದು ಅಷ್ಟು ನಾನು ನಿಮ್ಗೆ ತೋರಿಸಿದ್ದೀನಿ. ಈ ತರ ಐಡಿಯಾಸ್ ಅನ್ನ ನೀವು ಇಟ್ಕೊಂಡು ಇನ್ನೂ ಮಾಡ್ಬೋದು. ಇದ್ರದ್ದು ಕಂಪ್ಲೀಟ್ ಡ್ಯಾಶ್ ಬೋರ್ಡ್ ಆಯ್ತಾ. ಇಲ್ಲಿ ನಾನೇನ್ ಡ್ಯಾಶ್ ಬೋರ್ಡ್ ಮಾಡಿದ್ದೀನಿ ನಿಮ್ಗೆ ಅವೆಲ್ಲ ತೋರಿಸಿದ್ನಲ್ಲ, ತೋರಿಸ್ಬಿಡ್ತೀನಿ ನಿಮ್ಗೆ. ಆ ಡ್ಯಾಶ್ ಬೋರ್ಡ್ ಕಂಪ್ಲೀಟ್ ವಿಡಿಯೋ ಇದೆ, ನಾನ್ ನಿಮ್ಗೆ ಆ ವಿಡಿಯೋದು ಕಂಪ್ಲೀಟ್ ವಿಡಿಯೋನ ನಿಮ್ಗೆ ಕೊಡ್ತೀನಿ. ನೋಡಿ ಇಲ್ಲಿ ಡ್ಯಾಶ್ ಬೋರ್ಡ್ ಇದೆಯಲ್ಲ, ಇದು ಇಷ್ಟು ಚಾಪ್ಟರ್ದು ವಿಡಿಯೋ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ. ಬಟ್ ಅದು ಇಂಗ್ಲಿಷ್ ಅಲ್ಲಿ ಇದೆ, ಸುಲಭವಾಗಿ ಅರ್ಥ ಆಗುತ್ತೆ. ಸ್ಕ್ರಾಚ್ ಇಂದ ಎಂಡ್ವರೆಗೂ ನಿಮಗೆ ಕಂಪ್ಲೀಟ್ ಆಗಿ ಎಕ್ಸೆಲ್ ಮತ್ತೆ ಪವರ್ ಬಿ ಐ ಎರಡನ್ನೂ ನಾನು ಡೀಟೇಲ್ ಆಗಿ ಮಾಡಿದ್ದೀನಿ. ಎಕ್ಸೆಲ್ ಮತ್ತೆ ಪವರ್ ಬಿ ಐ ಎರಡೂ ವಿಡಿಯೋ ಡೀಟೇಲ್ ಆಗಿ ಮಾಡಿದ್ದೀನಿ. ಇವಾಗ ನಾನೇನು ತೋರಿಸಿದ್ದಲ್ಲ, ಇಲ್ಲೊಂದು ಎಕ್ಸೆಲ್ ಡ್ಯಾಶ್ ಬೋರ್ಡು, ಇದು ಈ ಡ್ಯಾಶ್ ಬೋರ್ಡ್ ನಾನೇನು ತೋರಿಸಿದ್ದಲ್ಲ, ಈ ಡ್ಯಾಶ್ ಬೋರ್ಡ್, ಈ ಐಕಾನ್ಸ್ ಇದಲ್ಲ, ಇದು ಮತ್ತೆ ಪವರ್ ಬಿ ಐ ಎರಡೂ ನಾನು ತೋರಿಸಿದ್ದೀನಿ. ಬಟ್ ಇವಾಗ ನಾನು ಕ್ವಿಕ್ ಆಗಿ ಪವರ್ ಬಿ ಐ ಹೆಂಗ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಆ ಐಡಿಯಾ ಮೇಲೆ ನೀವು ದಯವಿಟ್ಟು ಆ ವಿಡಿಯೋ ನೋಡ್ಕೊಂಡು ಕಲೀರಿ. ಅದು ಬಿಟ್ಟು ಇನ್ನೂ ನಾನು 2-3 ಪ್ರಾಜೆಕ್ಟ್ಸ್ ಸಪ್ರೇಟ್ ಆಗಿ ಬೇರೆ ಮಾಡಿದ್ದೀನಿ, ಅದನ್ನು ಕೂಡ ನಾನು ಲಿಂಕ್ ನಿಮ್ಗೆ ಕೊಡ್ತೀನಿ. ಯಾಕಂದ್ರೆ ಇವಾಗ ಇನ್ನೊಂದು 25-30 ನಿಮಿಷ ಇದೆ, ಅಷ್ಟರಲ್ಲಿ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡೋದು. ನೋಡಿ ಈ ತರ ಲೇಔಟ್ಸ್ ಅನ್ನ ನಾನು ಮಾಡ್ಕೋತೀನಿ ಆಯ್ತಾ. ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ನೀವು ಬೇಕಿದ್ರೆ ಹೆಂಗ್ ಬೇಕಾದ್ರೆ ನೀವು ಕ್ರಿಯೇಟ್ ಮಾಡ್ಕೋಬಹುದು. ನಾನು ಇವಾಗ ಜಸ್ಟ್ ನಿಮ್ಗೆ ಇದು ಹೆಂಗೆ ಪವರ್ ಬಿ ಎಲ್ ರಿಪೋರ್ಟ್ಸ್ ಮಾಡ್ಬೋದು ಅಂತ, ಇವಾಗ ಏನು ನಾವು ಎಕ್ಸೆಲ್ ಅಲ್ಲಿ ಮಾಡೋದಲ್ಲ ಆ ಥರ ಇಲ್ಲಿ ಹೆಂಗ್ ಮಾಡ್ಬೋದು ಅಂತ ಕ್ವಿಕ್ ಆಗಿ ನಿಮ್ಗೆ ಕೆಲವೊಂದು ರಿಪೋರ್ಟ್ಸ್ ಅನ್ನ ಇಲ್ಲಿ ತೋರಿಸ್ತೀನಿ. ಬಟ್ ಇನ್ ಡೀಟೇಲ್ ಆಗಿ ದಯವಿಟ್ಟು ನೀವು ಆ ವಿಡಿಯೋದಲ್ಲಿ ನೋಡ್ಕೊಂಡು ಕಲ್ತ್ಕೋಬಹುದು. ಓಕೆ, ಸೊ ಯಾಕಂದ್ರೆ ಅರ್ಜೆಂಟ್ ಅಲ್ಲಿ ಮಾಡಿ ನಿಮ್ಗೆ ಕಲ್ಸೋದು ಅಷ್ಟು ಇದು ಕಾಣಿಸಲ್ಲ, ಅಂದ್ರೆ ನಿಮ್ಗೆಲ್ಲದು ಕಲ್ಸಕ್ಕಾಗಲ್ಲ. ಓಕೆನಾ, ರೈಟ್. ಸೊ ನಾನೇನ್ ಮಾಡ್ತೀನಿ, ಈ ಪವರ್ ಬಿ ಐದು ರಿಪೋರ್ಟ್ಸ್ ಮಾಡೋಕ್ಕೂ ಮುಂಚೆ, ಇದು ತುಂಬಾ ಈಸಿ ಇದೆ ಆಯ್ತಾ, ತೋರಿಸ್ತೀನಿ. ಅದಕ್ಕಿಂತ ಮುಂಚೆ 1 ನಿಮಿಷ ತಗೊಂಡು ಇಡೀ
ಎಕ್ಸೆಲ್ ಡ್ಯಾಶ್ಬೋರ್ಡ್ ನಾವೇನ್ ಮಾಡಿದ್ವಲ್ಲ, ನಿಮಗೆ ಏನ್ ಅನ್ನಿಸ್ತು? ಒಂದು ಸೆಂಟೆನ್ಸ್, ಬರೀ ಒಂದು ವರ್ಡ್ ಬೇಡ, ಒಂದು ಸೆಂಟೆನ್ಸ್ ಅಲ್ಲಿ ಆಯ್ತಾ ನನಗೆ ಕ್ವಿಕ್ ಆಗಿ ತಿಳಿಸಿ. ಅದಾದ್ಮೇಲೆ ಪವರ್ ಬಿ ಬಗ್ಗೆ ನಾನು ಹೇಳ್ತೀನಿ. ಎಕ್ಸೆಲ್ ಅಲ್ಲಿ ಐಕಾನ್ಗೆ ಲಿಂಕ್ಸ್ ಕೊಡ್ಬೋದಾ? ಖಂಡಿತ ಕೊಡ್ಬೋದು ರಂಜಿತ್. ಸೇಮ್ ಅದೇ ರೀತಿ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದು ಸೆಲೆಕ್ಟ್ ಮಾಡ್ಕೋತೀನಿ. ಈ ಸೆಲೆಕ್ಟ್ ಮಾಡೋದು ಒಂದು ದೊಡ್ಡ ತಲೆನೋವು. ಐಕಾನ್ ತುಂಬಾ ಚಿಕ್ಕದಿರುತ್ತಲ್ಲ, ನೋಡಿ, ರೈಟ್ ಕ್ಲಿಕ್ ಮತ್ತೆ ಲಿಂಕ್ ಕೊಡ್ಬೋದು. ಈ ತರ ಕೊಡ್ಬೋದು, ಯಾವ ತರ ಲಿಂಕ್ ಬೇಕಾದ್ರೂ ಕೊಡ್ಬೋದು. ಕ್ವಿಕ್, 1 ನಿಮಿಷ ಟೈಮ್ ಅಷ್ಟೇ, ಇಲ್ಲ ಪವರ್ ಬಿ ಮಾಡಕ್ಕಾಗಲ್ಲ. ಗುಡ್. ನನಗೆ ಎಕ್ಸೆಲ್ ಅಲ್ಲಿ ಈ ತರ ಡ್ಯಾಶ್ಬೋರ್ಡ್ ಮಾಡಬಹುದು ಅಂತ ಗೊತ್ತಿರ್ಲಿಲ್ಲ ಸರ್. ಇದಕ್ಕೆ ಇನ್ನೂ ಅಡ್ವಾನ್ಸ್ಡ್ ಆಗಿದೆ. ನಾನು ನಿಮ್ ವಿಡಿಯೋಸ್ ಕಳಿಸ್ತೀನಿ, ಇನ್ನೂ ಅಡ್ವಾನ್ಸ್ಡ್ ಆಗಿದೆ ಆಯ್ತಾ, ಇನ್ನೂ ಅಡ್ವಾನ್ಸ್ಡ್ ಇದೆ. ಎಸ್ಪೆಷಲಿ ಈ ಕಾಮರ್ಸ್ ಗ್ರಾಜುಯೇಟ್ಸ್ ಇರ್ತಾರಲ್ಲ, ತುಂಬಾ ಯೂಸ್ ಆಗುತ್ತೆ ನಿಮ್ಗೆ ಆಯ್ತಾ. ಕಾಮರ್ಸ್ ಗ್ರಾಜುಯೇಟ್ಸ್ ನಿಮ್ಗೆ ಒಳ್ಳೊಳ್ಳೆ ಏನದಕ್ಕೆ ಏನು ಕ್ಯಾನ್ ಡೂ ಗ್ರೂಪ್ ಏನ್ ಅರ್ಥ ಆಗಿಲ್ಲ. ಸುಪ್ರೀತ್ ಕ್ಯಾನ್ ಡೂ ಗ್ರೂಪ್ ಅರ್ಥ ಆಗಿಲ್ಲ, ಅದು ಸ್ವಲ್ಪ ವಿವರವಾಗಿ ಹೇಳಿ. ನಾನು ಯಾಕೆ ಕಾಮರ್ಸ್ ಗ್ರಾಜುಯೇಟ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿದೆ ಅಂದ್ರೆ, ಈ ತುಂಬಾ ಕಡೆ ಟೆಕ್ನಿಕಲಿ ಸ್ಟ್ರಾಂಗ್ ಇರಲ್ಲ ಈ ಕಾಮರ್ಸ್ ಗ್ರಾಜುಯೇಟ್ಸ್. ಅವ್ರಿಗೆಲ್ಲ ಈ ತರದೆಲ್ಲ ರಿಪೋರ್ಟ್ಸ್ ಕಲ್ತ್ಕೊಂಡ್ಬಿಟ್ರೆ PwC ಅನ್ನೋ ಕಂಪ್ನಿಯಲ್ಲಿ ಎಷ್ಟು ಸ್ಯಾಲ್ರಿ ಕೊಡ್ತಾರೆ ಗೊತ್ತಾ. ಅದು ಬಿಟ್ಟು ಬೇರೆ ಬೇರೆ ಕಂಪ್ನೀಸ್ ಅಲ್ಲೂ ನಿಮ್ಗೆ ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸ್ ಅಂದ್ರೆ ಅವರೆಲ್ಲ ಏನ್ ಒಂದೇ ಸರಿ ಅಂತಲ್ಲ, ಅವರು ತುಂಬಾ ಕಷ್ಟಪಟ್ಟು ಇದು ಮಾಡಿದ್ರು. ಗೂಗಲ್ ನಲ್ಲಿ 48 lakhs ಪ್ಯಾಕೇಜ್ ನಾನು ಸ್ಟೂಡೆಂಟ್ ತುಂಬಾ ತಗೊಂಡಿದ್ದಾನೆ. ತುಂಬಾ ಖುಷಿ ಆಗುತ್ತೆ. ಅದೆಲ್ಲ ಅವ್ರ ಎಫರ್ಟ್ಸ್, ನಾನು ಕೊಡ್ಸಿದ್ದಿಲ್ಲ, ಟು ಬಿ ವೆರಿ ಫ್ರ್ಯಾಂಕ್. ವಾಟ್ಸ್ಆ್ಯಪ್ ನಲ್ಲಿ ಡಿಸ್ಕಷನ್ ಓಪನ್ ಗ್ರೂಪ್ ಮಾಡಿ ಸರ್. ಅದು ದಯವಿಟ್ಟು ಬೇಡ. ನಾನು ನೋಡಿದ್ದೀನಿ, ಅಲ್ಲೇನಾದ್ರೂ ನಾವು ಒಂದ್ಸತಿ ಓಪನ್ ಮಾಡಿಬಿಟ್ರೆ ವಾಟ್ಸಪ್ ಅಲ್ಲಿ ನಾವು ಅದನ್ನ ಆನ್ಸರೇ ಮಾಡಕ್ಕಲ್ಲ. ಆ ಥರ ಕ್ವಶನ್ಸ್ಗಳು, ಮೆಸೇಜ್ಗಳು ಬೇಡ. ನಾನು ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ. I did PPT 6 months back. It's very easy, interesting, and it's easy to understand reports. Good. ಇವಾಗ ಇದು ಕ್ಯಾನ್ ವಿ ಡೂ ಗ್ರೂಪಿಂಗ್ ಫಾರ್ ಐಕಾನ್ಸ್ ಅಂಡ್ ಶೇಪ್ಸ್ ಮಾಡ್ಬೋದು. ನಿಮಗೆ ಐಕಾನ್ಸ್ ಅಂಡ್ ಶೇಪ್ಸ್ ಕಷ್ಟ ಅನ್ಸುತ್ತೆ, ಇವಾಗ ಮಾಡ್ಬೋದೇನೋ. ಒಂದು ನಿಮಿಷ, ನಾನು ಟ್ರೈ ಮಾಡಿಲ್ಲ. ಒಂದು ನಿಮಿಷ, ಐ ಜಸ್ಟ್ ಸಿ. ಓಕೆ, ಐ ಆಮ್ ಸಾರಿ, ನನಗೂ ಅದು ಐಡಿಯಾ ಇಲ್ಲ. ಯೂಶಲಿ ನಾವು ಐಕಾನ್ಸ್ ಮತ್ತೆ ಶೇಪ್ ಅನ್ನ ಗ್ರೂಪ್ ಮಾಡಲ್ಲ, ಯಾಕಂದ್ರೆ ಅದು ಸಪ್ರೇಟ್ ಇರಬೇಕು ಅಂತ. ಒಂದು ಸೆಕೆಂಡ್ ನೋಡ್ಬಿಡೋಣ. ರೈಟ್ ಕ್ಲಿಕ್, ಗ್ರೂಪಿಂಗ್, ಎಸ್ ಯು ಕ್ಯಾನ್ ಡೂ. ಓಕೆ, ನಾನು ಪ್ರಾಕ್ಟಿಕಲ್ ಆಗಿ, ನನಗೂ ಆಕ್ಚುಲಿ ನಾನು ಗ್ರೂಪ್ ಮಾಡಲ್ಲ ಐಕಾನ್ಸ್ ಮತ್ತೆ ಶೇಪ್ಸ್ ಅನ್ನು. ಯಾಕೆ ಗ್ರೂಪ್ ಮಾಡಲ್ಲ ಅಂದ್ರೆ, ಎಸ್ ಯು ಕ್ಯಾನ್ ಡೂ ಆಯ್ತಾ. ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ, ಯಾಕೆ ನನಗೂ ಕಾನ್ಫಿಡೆನ್ಸ್ ಇರಲಿಲ್ಲ, ಚೆಕ್ ಮಾಡಿದ್ದೀನಿ. ಎಸ್ ಯು ಕ್ಯಾನ್ ಡೂ. ಯಾತಕ್ಕೆ ಇದನ್ನ ಮತ್ತೆ ಇದನ್ನ ಗ್ರೂಪ್ ಮಾಡಲ್ಲ ಅಂದ್ರೆ, ಅವಾಗ ನಿಮ್ಗೆ ಏನಾಗುತ್ತೆ, ಲಿಂಕ್ಸ್ ಎಲ್ಲ ಅಷ್ಟು ಚೆನ್ನಾಗಿ ವರ್ಕ್ ಆಗಲ್ಲ. ಓಕೆನಾ? ಓಕೆ, ರೈಟ್. ಯಾರೆಲ್ಲ ಮೆಸೇಜ್ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ದಯವಿಟ್ಟು ಎಲ್ರಿಗೂ ನಾನು ಏನ್ ಹೇಳ್ತೀನಿ ಅಂದ್ರೆ, ನೋಡಿ, ನಾವು ಈ ತರ ಮೆಸೇಜ್ ಮಾಡೋದಕ್ಕೆ ಅಥವಾ ನಿಮ್ಮ ಫೀಡ್ಬ್ಯಾಕ್ ಕೇಳೋದು ಏನಕ್ಕೆ ಅಂದ್ರೆ, ನಮ್ಗೆ ಒಂದು ನಮಗೂ ಅರ್ಥ ಆಗದ ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಆಯ್ತಾ. ಸುಮ್ಮನೆ ಕುತ್ಕೊಂಡು ಕೇಳ್ಕೊಂಡು ಹೋಗೋ ತರ ಇರಬಾರ್ದು. ಯಾತಕ್ಕೆ ಅಂದ್ರೆ, ನಿಮ್ಗೆ ಇಷ್ಟೆಲ್ಲ ನಾವು ನಿಮ್ಗೆ ಕಲಿಸ್ಬೇಕು ಮಾಡ್ಬೇಕು ಅಂದ್ರೆ ನಾವು ಎಷ್ಟು ಟೈಮ್ ತಗೊಂಡಿರ್ತೀವಲ್ವಾ. ನಾವು ನಿಮ್ಗೆ ಕೇಳೋದು 30 seconds to 1 minute. ಆ ಎನ್ಕರೇಜ್ಮೆಂಟ್ ಇದ್ದ ನಮಗೂ ಖುಷಿ ಆಗುತ್ತೆ, ಸರಿನಾ. ನಾನು ಎಲ್ಲೂ ಕೂಡ ನನ್ನ ಹೊಗಳಿ ಅಥವಾ ನನ್ನ ಬಗ್ಗೆ ಹೇಳಿ ಅಂತ ನಾನು ಎಲ್ಲೂ ಹೇಳ್ತಿಲ್ಲಲ್ಲ. ಕ್ಲಾಸ್ ನಿಮ್ಗೆ ಹೆಂಗ್ ಅನಿಸ್ತು ಅಷ್ಟೇ ನಾನು ಕೇಳೋದು. ಯಾಕೆಂದ್ರೆ ನೀವು ಬಂದಿಲ್ಲಿ 1 hour 2 hours ಕುತ್ಕೊಳ್ಳೋದು ನಿಮ್ಗೆ ಯೂಸ್ ಆಗ್ಬೇಕು. ಓಕೆ, ಇಲ್ಲಿ ಬರೋ ಎಲ್ಲಾರು ಕೂಡ ಯಾರು ಟೈಮ್ ಪಾಸ್ ಬರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲಾರು ಕಲಿಯಬೇಕು, ಎಲ್ಲಾರು ಏನೋ ಒಂದು ಮಾಡಬೇಕು, ಏನೋ ಒಂದು ಕಲ್ತು ನಾವು ಮುಂದೆ ಬರ್ಬೇಕು ಅಂತಾನೆ ಬರೋದು ಆಯ್ತಾ. ಅದೇ ರೀತಿ ನೀವು ನಮ್ಗೆ ಫೀಡ್ಬ್ಯಾಕ್ ಕೊಟ್ಟಾಗ ನಮಗೂ ಖುಷಿ ಆಗುತ್ತೆ. ಓಕೆನಾ? ರೈಟ್. ಸೊ ಕ್ವಿಕ್ ಆಗಿ, ಇವಾಗ ನಮ್ಗೆ ಟೈಮ್ ಇಲ್ಲ. ಪವರ್ ಬಿ ಅಲ್ಲಿ ಯಾವ ತರ ರಿಪೋರ್ಟ್ಸ್ ಮಾಡಬಹುದು, ನಾನು ನಿಮ್ಗೆ ಒಂದು
ಲೇಔಟ್ಸ್ ಅನ್ನ ತೋರಿಸ್ಕೊಟ್ಟೆ ಯಾವ ರೀತಿ ಮಾಡೋದು ಅಂತ. ಬಟ್ ಇಲ್ಲಿ ರಿಪೋರ್ಟ್ಸ್ ಹೆಂಗ್ ಹಾಕೋದು ಅಂತ ನಾನು ತೋರಿಸ್ತೀನಿ. ಯಾರು ಮೆಸೇಜ್ ಮಾಡ್ಬೇಡಿ ಇವಾಗ, ಆಯ್ತಾ? ಈಗ ಹೇಳಿದ ತಕ್ಷಣ ಪಟ್ಟ ಅಂತ ಮೆಸೇಜ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಈ ತರ ಡಿಸೈನ್ಸ್ ಅನ್ನ ನಾನೇ ಆಕ್ಚುಲಿ PPT ಅಲ್ಲಿ ಮಾಡ್ತಾ ಇದ್ದೆ ಮುಂಚೆ, ಆಯ್ತಾ? ನೋಡಿ ಈ ತರ ಎಲ್ಲ ಇದನ್ನ ಮಾಡ್ಬಿಟ್ಟು ನಾನು ಏನ್ ಮಾಡ್ತಿದ್ದೆ, ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಸೇವ್ ಆಸ್ ಪಿಕ್ಚರ್ ಅಂತ ಮಾಡ್ಕೊಂಡು ಇಲ್ಲಿ ಪಿಕ್ಚರ್ಸ್ ಎಲ್ಲ ನಾವು ಒಂದ್ ಕಡೆ ಸೇವ್ ಮಾಡ್ಕೊಂಡು ಏನ್ ಮಾಡ್ತಿದ್ವಿ, ಪವರ್ BI ಇಂಪೋರ್ಟ್ ಮಾಡ್ಕೊಂಡು ನಾವು ರಿಪೋರ್ಟ್ಸ್ ಅನ್ನ ಮಾಡ್ತಾ ಇದ್ವಿ. ಅದಾದ್ಮೇಲೆ ಯಾವಾಗ ಕ್ಯಾನ್ವಾ ಬಂತು, ನಾವೇನ್ ಮಾಡಿದ್ವಿ ಅಂದ್ರೆ ಕ್ಯಾನ್ವಾದಲ್ಲಿ ಯಾವ್ದೋ ಒಳ್ಳೆ ಡಿಸೈನ್ಸ್ ತಗೊಳ್ಳೋದು, ಅದೆಲ್ಲ ನಮ್ಗೆ ಏನೇನ್ ಬೇಕೋ ಅದೆಲ್ಲ ಇಟ್ಕೊಂಡು ಮಿಕ್ಕಿದೆಲ್ಲ ಡಿಲೀಟ್ ಮಾಡ್ಬಿಟ್ಟು ನಾವು ಈ ಕ್ಯಾನ್ವಾನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಯಾಕಂದ್ರೆ ಒಳ್ಳೊಳ್ಳೆ ಡಿಸೈನ್ಸ್. ಬಟ್ ಏನಪ್ಪಾ ಅಂತಂದ್ರೆ ಇದು ತುಂಬಾ ನಾವು ಕಸ್ಟಮೈಸೇಷನ್ ಮಾಡೋದು ಕಷ್ಟ ಇಲ್ಲಿ. ಯಾಕಂದ್ರೆ ನಮ್ಗೆ ನೋಡಿ ಇಲ್ಲಿ ಈ ತರ ಕಲರ್ಸ್ ಇದೆಲ್ಲ, ಇದೆಲ್ಲ ಮಾಡ್ಬೋದು ಆಕ್ಚುಲಿ ಕ್ಯಾನ್ವಾದಲ್ಲೂ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಹುಡ್ಕೊಂಡು ಅದೆಲ್ಲ ಮಾಡೋ ಅಷ್ಟು ಫ್ಲೆಕ್ಸಿಬಿಲಿಟಿ ಇಲ್ಲ. ಸೊ ನಮ್ಮ ಡಿಸೈನ್ಸ್ ಮೇಲೆ ನಾವು ಕ್ಯಾನ್ವಾದಲ್ಲಿ ಮಾಡ್ಬೇಕಾ PPT ಅಲ್ಲಿ ಮಾಡ್ಬೇಕಾ? ಕೆಲವರು ಫೋಟೋಶಾಪ್, ಕೋರಲ್ ಅದ್ರಲ್ಲೆಲ್ಲ ಎಕ್ಸ್ಪರ್ಟ್ ಇರ್ತಾರೆ, ಅದನ್ನು ಮಾಡ್ಕೊಂತಾರೆ. ನೀವು ಯಾವ್ದ್ರಲ್ಲಾದ್ರೂ ಮಾಡಿ. ಆದರೆ ನಾನು ಹೇಳೋದು, ನೀವು ಗ್ರಾಫಿಕ್ಸ್ ಅಲ್ಲಿ ಸಖತ್ ಎಕ್ಸ್ಪರ್ಟ್ ಆಗಿರ್ಬೇಕು ಅಂತಿಲ್ಲ, ಆಯ್ತಾ? ಅಕಸ್ಮಾತ್ ನೀವು ಗ್ರಾಫಿಕ್ಸ್ ಅಲ್ಲಿ ಒಂದ್ ಸ್ವಲ್ಪ ಏನಾದ್ರು ಕಲಿಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಅಲ್ಲಿ ಕ್ಯಾನ್ವಾ ಬಗ್ಗೆ, ಫೋಟೋಶಾಪ್ ಬಗ್ಗೆ ಇದೆಲ್ಲ ನಾನು ತುಂಬಾ ಸಿಂಪಲ್ ಆಗಿ, ಅಂದ್ರೆ ಏನೂ ಗೊತ್ತಿಲ್ಲದಿರೋರು ಕೂಡ ಒಂದಷ್ಟು ನೋಡ್ಕೊಂಡು ಒಂದು ಐಡಿಯಾ ಬರೋ ತರ ನಾನು ವಿಡಿಯೋಸ್ ಅನ್ನ ಹಾಕಿದ್ದೀನಿ. ಯಾಕಂದ್ರೆ ಮೊದಲು ನಾನು ಈ ಫೀಲ್ಡ್ ಬರೋಕ್ಕೂ ಮುಂಚೆ, ಆಯ್ತಾ, ಅಂದ್ರೆ ನಾನು ಕಾಲೇಜ್ ಮುಗಿಸಿದ ತಕ್ಷಣ ನಾನು ಗ್ರಾಫಿಕ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ, ಆನಿಮೇಷನ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಎಷ್ಟೋ ಕೆಲವೊಂದು ಧಾರಾವಾಹಿಗಳಿಗೆಲ್ಲ ಈ ಟೈಟಲ್ ಬರುತ್ತಲ್ಲ ಅದಕ್ಕೆಲ್ಲ ನಾನು ಮಾಡಿದ್ದೀನಿ. ಆ ಥರದ್ದೆಲ್ಲ ನಾವು ಸೈಕಲ್ ಹೊಡೆದು ಆಮೇಲೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇಂದ, ಅನಾಲಿಟಿಕ್ಸ್ ಇಂದ ಮತ್ತೆ ಇದೆಲ್ಲ ಮಾಡ್ಕೊಂಡು ಎಲ್ಲದನ್ನು ಕಲ್ತ್ಕೊಂಡು ಇವಾಗ ಒಂದು ನಮ್ಗೇನಂದ್ರೆ ಡಿಸೈನಿಂಗ್ ಇಂದ ಹಿಡಿದು, ಪ್ರೋಗ್ರಾಮಿಂಗ್ ಇಂದ ಹಿಡಿದು, ಅನಾಲಿಟಿಕ್ಸ್ ಇಂದ ಹಿಡಿದು, ಡೇಟಾ ಸೈನ್ಸ್ ಇಂದ ಹಿಡಿದು ಎಲ್ಲಾದು ಫೀಲ್ಡ್ ಅನ್ನು ವರ್ಕ್ ಮಾಡೋದ್ರಿಂದ ನಿಮಗೆ ಒಂದು ಕರೆಕ್ಟ್ ಆಗಿ ಸ್ಕ್ರಾಚ್ ಇಂದ ನಾನು ಕಲಿಸ್ಬೋದು. ಇಲ್ಲಾಂದ್ರೆ ಕೆಲವ್ರು ಏನ್ ಗೊತ್ತಾ, ಬರೀ ರಿಪೋರ್ಟ್ಸ್ ಅಷ್ಟೇ ಮಾಡ್ತಾರೆ, ಡಿಸೈನಿಂಗ್ ಬರಲ್ಲ. ಡಿಸೈನ್ ಸಖತ ಮಾಡ್ತಾರೆ, ರಿಪೋರ್ಟ್ಸ್ ಬರಲ್ಲ. ನನಗೆ ಯಾಕೆ ಇದೆಲ್ಲ ಐಡಿಯಾ ಬರುತ್ತೆ ಅಂದ್ರೆ ನಾನು ಎಲ್ಲಾ ಫೀಲ್ಡಲ್ಲೂ ಕೆಲಸ ಮಾಡಿದ್ದೀನಿ. ಓಕೆನಾ? ರೈಟ್. ಸೊ ಈಗ ಈ ತರ ಒಂದು ಡಿಸೈನ್ ಇದೆ ಅಂತ ಇಟ್ಕೊಳ್ಳೋಣ. ಲೇಔಟ್ಸ್ ಅನ್ನ ನಾನು ತಗೊಂಡಿದ್ದೀನಿ. ನನಗೆ ಇಲ್ಲಿ ಸಮ್ಮರೈಸ್ಡ್ ರಿಪೋರ್ಟ್ಸ್ ಬೇಕು. ಯಾವ ಸಮ್ಮರೈಸ್ ರಿಪೋರ್ಟ್ಸು? ಈಗ ನಾವು ಎಕ್ಸೆಲ್ ಅಲ್ಲಿ ಮಾಡಿದ್ವಲ್ಲ ಇಲ್ಲಿ, ಈ ರಿಪೋರ್ಟ್ಸ್ ನನಗೆ ಇಲ್ಲಿ ಬೇಕು. ಪವರ್ BI ಅಲ್ಲಿ ಎಷ್ಟು ಈಸಿ ಇದೆ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಾನು ತಗೊಂಡಿದ್ನಲ್ಲ ಡೇಟಾ, ಅದೇ ಡೇಟಾ ನಾನು ತಗೊಂಡು, ಈ ಡೇಟಾ ಅಲ್ವಾ, ಓಕೆ, ಅದೇ ಡೇಟಾ ನಾನು ತಗೋತೀನಿ. ಇವಾಗ ಇಂಪೋರ್ಟ್ ಮಾಡ್ಕೋಬೇಕು ಫಸ್ಟ್, ಆಯ್ತಾ? ನಿಮಗೆ ಹೇಳ್ದೆ ಫಸ್ಟ್ ಡೇಟಾ ಇರ್ಬೇಕು ನಮಗೆ. ಗೆಟ್ ಡೇಟಾ ಎಕ್ಸೆಲ್, ಇಲ್ಲಿ ಹೋಗ್ಬಿಟ್ಟು ಎಕ್ಸೆಲ್ ಡೇಟಾ ತಗೋತೀನಿ. ಫಸ್ಟ್ ಡೇಟಾ ಇಂಪೋರ್ಟ್ ಮಾಡ್ಕೊಬೇಕು, ಓಕೆನಾ? ಪವರ್ BI ಅಲ್ಲಿ ಎಷ್ಟು ಈಸಿ ಇದೆ ನೋಡಿ, ನಿಮ್ಗೆ ತೋರಿಸ್ತೀನಿ ನಾನು. ಅವಾಗ ಯಾರೋ ಹೇಳಿದ್ರೆ ಆಕ್ಚುಲಿ ಎಕ್ಸೆಲ್ ಡ್ಯಾಶ್ಬೋರ್ಡ್ ತುಂಬಾ ಇಂಟ್ರೆಸ್ಟ್ ಇದೆ ಪವರ್ BI ಮತ್ತೆ ಟ್ಯಾಬ್ಲೂಗಿಂತ ಅಂತ. ಇವಾಗ ನಾನು ತೋರಿಸಿದ್ಮೇಲೆ ಅವ್ರಿಗೆ ಫುಲ್ ಕನ್ಫ್ಯೂಷನ್ ಆಗ್ಬಿಡುತ್ತೆ, ನಾನು ಪವರ್ BI ಅಲ್ಲಿ ಮಾಡ್ಬೇಕಾ ಎಕ್ಸೆಲ್ ಅಲ್ಲಿ ಮಾಡ್ಬೇಕು ಅಂತ. ಡೇಟಾ ತಗೋತಾ ಇದ್ದೀನಿ, ಇವಾಗ ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ಸೇಮ್ ಅದೇ ಡೇಟಾ ನಾನು ನಿಮ್ಗೆ ಎಕ್ಸೆಲ್ ಮತ್ತೆ ಪವರ್ BI ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ಡೇಟಾ ಇಲ್ಲಿ ಇವಾಗ ಕಾಲಮ್ಸ್ ಬಂತಲ್ವಾ, ನೋಡಿ ಬಂತಲ್ವಾ? ಈಗ ನೋಡಿ, ಇಲ್ಲಿ ನನಗೆ ಸಮ್ಮರೈಸ್ಡ್ ರಿಪೋರ್ಟ್ಸ್ ಬೇಕು, ಓಕೆನಾ? ಅದಕ್ಕೆ ಕಾರ್ಡ್, ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ಕಾರ್ಡ್ ಇದೆ, ಕ್ಲಿಕ್ ಮಾಡಿದೆ. ಓಕೆ, ಇದು ನನಗೆ ಸಮ್ಮರೈಸ್ಡ್ ರಿಪೋರ್ಟ್ಸ್. ಏನ್ ಬೇಕು? ಟೋಟಲ್ ಸೇಲ್ಸ್ ಬೇಕು. ಇಲ್ಲಿ ಏನ್ ಮಾಡ್ತೀನಿ ಗೊತ್ತಾ, ನೋಡಿ ಸೇಲ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದೆ, ಸೇಲ್ಸ್ ಬಂತು, ಆಯ್ತಾ? ಸೆಲೆಕ್ಟ್ ಮಾಡ್ಕೊಂಡೆ, ಡಬಲ್ ಕ್ಲಿಕ್ ಮಾಡ್ತೀನಿ, ಫಾರ್ಮ್ಯಾಟ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು, ಇದು ಬೇಡ ನನಗೆ, ಸಮ್ ಆಫ್ ಸೇಲ್ಸ್ ತೆಗೆದ್ಬಿಡ್ತೀನಿ. ಈ ಬ್ಯಾಕ್ಗ್ರೌಂಡ್ ಬೇಡ ನನಗೆ, ಇಲ್ಲಿ ಹೋಗ್ತೀನಿ, ಬ್ಯಾಕ್ಗ್ರೌಂಡ್ ತೆಗೆದ್ಬಿಡ್ತೀನಿ. ಫಾಂಟ್ ಸೆಲೆಕ್ಟ್ ಮಾಡ್ತೀನಿ, ವೈಟ್ ಕಲರ್ ಬೇಕು, ವೈಟ್ ಸೆಲೆಕ್ಟ್ ಮಾಡ್ಕೊಂಡು ಫಾಂಟ್ ಸ್ವಲ್ಪ ಈ ಥರ ಮಿನಿಮೈಸ್ ಮಾಡಿ ಇಲ್ಲಿ ಇಡ್ತೀನಿ ಹಿಂಗೆ. ಇಲ್ಲಿ ನೀವು ಈ ಫಾರ್ಮ್ಯಾಟ್ ಮಿಲಿಯನ್ಸ್ ಅಲ್ಲಿ ಇರ್ಬೇಕಾ, K ಅಲ್ಲಿ ಇರ್ಬೇಕಾ, ಥೌಸಂಡ್ಸ್ ಅಲ್ಲಿ ಇರ್ಬೇಕಾ, ತಲೆ ಕೆಡಿಸ್ಕೊಬಿಡಿ. ಇಲ್ಲಿ ಡಿಸ್ಪ್ಲೇ ಯೂನಿಟ್ಸ್ ಬಂದು ಆಟೋ ಅಂತ ಇರುತ್ತೆ, ಆಟೋ ಕೊಟ್ಬಿಡಿ, ಅದು ಆಟೋಮೆಟಿಕ್ ಆಗಿ ತಗೊಳುತ್ತೆ, ಆಯ್ತಾ? ಇವಾಗ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಏರಿಯಲ್ ತಗೋಣ, ಮತ್ತೆ ಇಷ್ಟು ದೊಡ್ಡ ಫಾಂಟ್ ಸೈಜ್ ಬೇಡ, 24 ತಗೋತೀನಿ ನೋಡಿ,
ಡನ್. ಅಷ್ಟೇ, ಮುಗೀತು. ಈಗ ಇದನ್ನ ಏನ್ ಮಾಡ್ತೀನಿ ಗೊತ್ತಾ, ಕಂಟ್ರೋಲ್ ಸಿ, ಕಂಟ್ರೋಲ್ ಬಿ. ಆಯ್ತಾ? ಪ್ರಾಫಿಟ್. ಕಂಟ್ರೋಲ್ ವಿ, ಕ್ವಾಂಟಿಟಿ. ಕಂಟ್ರೋಲ್ ವಿ, ಆರ್ಡರ್ಸ್. ಆಯ್ತಾ? ಈ ಸೆಲೆಕ್ಟ್ ಮಾಡ್ಕೊಂಡೆ. ನನಗೆ ಇವಾಗ ಇದು ಇಲ್ಲಿ ಹೋಗ್ತೀನಿ, ಎಲ್ಲದು ಬಿಲ್ಡ್ ಇಲ್ಲೇ ಕೊಡ್ಬೋದು. ಆಕ್ಚುಲಿ ಬಿಲ್ಡ್ ತಗೋತೀನಿ. ಸಮ್ ಆಫ್ ಸೇಲ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸಮ್ ಆಫ್ ಸೇಲ್ಸ್ ಬೇಡ, ನನಗೆ ಪ್ರಾಫಿಟ್ ಬೇಕು. ನೋಡಿ, ಪ್ರಾಫಿಟ್ ಬಂದ್ಬಿಡ್ತಾ. ಕ್ವಾಂಟಿಟಿ, ಸಮ್ ಆಫ್ ಸೇಲ್ಸ್ ಅಂತಿದೆ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿದೆ ಕ್ವಾಂಟಿಟಿ. ಕ್ವಾಂಟಿಟಿ ಬಂದ್ಬಿಡ್ತು. ಸೆಲೆಕ್ಟ್ ಮಾಡ್ತೀನಿ. ಆರ್ಡರ್ಸ್ ಬೇಕು, ಇಲ್ಲಿ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಆರ್ಡರ್ ಐ ಡಿ, ಇಲ್ಲಿದೆ ಆರ್ಡರ್ ಐ ಡಿ. ಇಲ್ಲಿ ಈ ಥರ ಬರುತ್ತಾ? ಯಾಕಂದ್ರೆ ಟೆಕ್ಸ್ಟ್ ಇದೆಯಲ್ವಾ, ನಾ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಪಕ್ಕದಲ್ಲಿ ಒಂದು ಆರೋ ಇದೆ, ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ಅಂತಿದೆ, ಕ್ಲಿಕ್ ಮಾಡಿಬಿಟ್ಟು ಕೌಂಟ್ ಅಂತ ಕೊಡ್ತೀನಿ, ನಂಗೆ ಕೌಂಟ್ ಬರುತ್ತೆ. ಅಕಸ್ಮಾತ್ ನನಗೆ ಯುನೀಕ್ ಕೌಂಟ್ಸ್ ಬೇಕು. ನೋಡಿ, ಇಲ್ಲೇ ನೀವು ಹೋದ್ರೆ ಇಲ್ಲಿ ನಾನು ತೊಗೊಂಡಿರೋದು ಕೌಂಟ್, ಅದು ಟೋಟಲ್ ಆರ್ಡರ್ಸ್ ಕೌಂಟ್ ತೊಗೊಂಡು ನೋಡಿ, ಇಲ್ಲಿ ಎಲ್ಲ ಕ್ಲಿಯರ್ ಮಾಡ್ತೀನಿ. ನೋಡಿ, ಕ್ಲಿಯರ್ ಮಾಡಿದ್ರೆ ಇಲ್ಲಿ ಏನು ಬಂತಲ್ಲ ರಿಪೋರ್ಟ್ಸ್, ನೋಡಿ 2.3 ಮಿಲಿಯನ್. ಆಯ್ತಾ? ಸೇಮ್ ಅದನ್ನೇ 286.4K, 994, 38K, ಅದೇ ಬಂತಲ್ಲ. ಎಷ್ಟು ಬೇಗ ಆಗೋಯ್ತು. ನಿಮ್ಗೆ ಏನು ರಿಪೋರ್ಟ್ಸ್ ಬೇಕೋ ಪಟ್ 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 ಅಂತ ಮಾಡ್ಬಿಡ್ಬೋದು. ನೋಡಿ, ಟೆಕ್ಸ್ಟ್ ಬಾಕ್ಸ್ ಬೇಕಾ, ಇಲ್ಲಿ ಹೋಗ್ತೀನಿ, ಇನ್ಸರ್ಟ್ ಟೆಕ್ಸ್ಟ್ ಬಾಕ್ಸ್ ಅಂತ. ಸರಿ, ನನಗೆ ಇವಾಗ ಟೋಟಲ್ ಸೇಲ್ಸ್ ಬೇಕು. ಇಲ್ಲಿ ಹೋಗ್ಬಿಟ್ಟು ಟೋಟಲ್ ಸೇಲ್ಸ್, ನನಗಿದು ಏರಿಯಲ್ ಅಲ್ಲಿ ಬೇಕು. ಸೆಲೆಕ್ಟ್ ಮಾಡ್ಕೋತೀನಿ, ಏರಿಯಲ್. ಫಾಸ್ಟ್ ಹೋಗ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಟೈಮ್ ಇಲ್ಲ ನಿಮ್ಗೆ ಇನ್ನೂ ಎಷ್ಟೊಂದು ಕಲಿಸ್ಬೇಕು. ಅದಕ್ಕೋಸ್ಕರ ನೋಡಿ, ಇದನ್ನ ಸೆಂಟರ್ ಮಾಡ್ಕೋತೀನ. ಸೆಲೆಕ್ಟ್ ಮಾಡ್ಬಿಟ್ಟು ನನಗೆ ಫಾರ್ಮ್ಯಾಟ್ ಬಾರ್ಡರ್, ಸಾರಿ ಬ್ಯಾಕ್ ಗ್ರೌಂಡ್ ಬೇಡ, ತೆಗೆದ್ಬಿಡ್ತೀನಿ. ಫಾಂಟ್ ಕಲರ್ ವೈಟ್ ಆಗ್ಬೇಕು. ಇಲ್ಲಿ ಹೋಗ್ತೀನಿ, ವೈಟ್ ಕಲರ್ ಮಿನಿಮೈಸ್ ಮಾಡಿಕೊಂಡು ತಗೊಂಡು ಇಲ್ಲಿ ಇಟ್ಬಿಡೋಣ ಅಷ್ಟೆ. ಆಯ್ತಾ? ರೈಟ್. ಈಗ ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಇದು ತಗೊಳ್ಳಿ, ಇಲ್ಲ ಕಂಟ್ರೋಲ್ ವಿ, ಕಂಟ್ರೋಲ್ ವಿ. ಆಯ್ತಾ? ನೋಡಿ, ಈಗ ಇಲ್ಲಿ ಹೋಗ್ಬಿಟ್ಟು ಇದು ಪ್ರಾಫಿಟ್. ರೈಟ್. ಇದು ಕ್ವಾಂಟಿಟಿ, ಇದು ಆರ್ಡರ್ಸ್. ನೋಡಿ, ರೈಟ್. ನನಗೆ ಇಲ್ಲಿ ರಿಪೋರ್ಟ್ಸ್ ಬೇಕು. ಯಾವ ರಿಪೋರ್ಟ್ಸ್ ಬೇಕು? ಅಲ್ಲೇನು ತಗೊಂಡಿದ್ದೆ? ಸೆಗ್ಮೆಂಟ್. ಏನ್ ಮಾಡ್ತೀನಿ, ಕಾಲಮ್ ಚಾರ್ಟ್ ತಗೊಂಡು ಅಂತ. ಓಕೆ, ಇಲ್ಲಿ ಕಾಲಮ್ ಚಾರ್ಟ್ ಇಲ್ಲಿ ಹಿಡಿತೀನಿ. ಎಲ್ಲಿದೆ ಡೇಟಾ? ಸೆಗ್ಮೆಂಟ್ ಎಲ್ಲಿದೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಸೆಗ್ಮೆಂಟ್ ಮತ್ತೆ ಸೇಲ್ಸ್. ನೋಡಿ, ಬಂದ್ಬಿಡು ಚಾರ್ಟ್. ಡಬಲ್ ಕ್ಲಿಕ್, ನನಗೆ ಬ್ಯಾಕ್ಗ್ರೌಂಡ್ ಬೇಡ. ನೋಡಿ, ಹೊರಟೋಯ್ತು ಬ್ಯಾಕ್ಗ್ರೌಂಡ್. ಟೈಟಲ್ ಸೆಲೆಕ್ಟ್ ಮಾಡ್ಕೊಂಡೆ, ಟೈಟಲ್ ಬೇಕು ನನಗೆ. ಸರಿ, ಆಯ್ತು. ಇಲ್ಲಿ ಹೋಗ್ತೀನಿ, ಏರಿಯಲ್, ಬೋಲ್ಡ್, ಸೆಂಟ್ರಲ್ ಲೈನ್, ಟೆಕ್ಸ್ಟ್ ಕಲರ್ ವೈಟ್. ನೋಡಿ, ಇಷ್ಟು ದೊಡ್ಡ ಬೇಡ, ಏನು ಮಾಡ್ತೀನಿ 10. ನೋಡಿ, ಇದು ನನಗೆ ವೈಟ್ ಕಲರ್ ಆಗಬೇಕು. ನಿಮ್ಗೆ ಏನು ಬೇಕು ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಈ ಥರ ಫಾರ್ಮ್ಯಾಟ್ ಮಾಡ್ಕೊಂಡು ಗ್ರಿಡ್ ಲೈನ್ ಬೇಡ, ತೆಗೆದ್ಬಿಡ್ತೀನಿ. ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಇದಕ್ಕೆ ಹೋಗ್ಬೋದು, ಏನದು ಫಾರ್ಮ್ಯಾಟಿಂಗ್ ಹೋಗ್ಬೋದು. ಗ್ರಿಡ್ ಲೈನ್ ಎಲ್ಲಿದೆ ಅದು? ಅದೇನು ಬೇರೆ ಇದೆ ಬಿಡಿ, ಎಲ್ಲ ನೋಡ್ಕೊಂಡು ಕುತ್ಕೊಂಡ್ರಾಗಲ್ಲ. ನೋಡಿ, ಆಯ್ತಾ?
ಇಲ್ಲೊಂದು ರಿಪೋರ್ಟ್ ಮಾಡಬೇಕು. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಇದು ಏನ್ ಚಾರ್ಟ್ ಇದು? ಇಲ್ಲಿ ಶಿಪ್ ಮೋಡ್. ಇಲ್ಲಿ ಹೋಗ್ತೀನಿ, ಇಲ್ಲೂ ಹೋಗ್ಬೋದು ನೋಡಿ. ಬಿಲ್ಡ್ ಇಲ್ಲಿ ಹೋಗ್ಬಿಟ್ಟು ಸೆಗ್ಮೆಂಟ್ ಬದಲು ಶಿಪ್ ಮೋಡ್ ತಗೋತೀನಿ. ಶಿಪ್ ಮೋಡ್ ಹೋಗ್ಬಿಟ್ಟು ರೈಟ್. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಇಲ್ಲಿ ಸ್ವಲ್ಪ ನೋಡ್ತಿದ್ಯಾ? ಓಕೆ, ಇಲ್ಲೇನಿದೆ? ಇದು ಸಬ್ ಕ್ಯಾಟಗರಿ. ಇಲ್ಲೋಗ್ಬಿಟ್ಟು ಇವಾಗ ಸೆಗ್ಮೆಂಟ್ ಸಬ್ ಕ್ಯಾಟಗರಿ ಆರ್ ಚಾರ್ಟ್ ಮಾಡೋಣ. ಓಕೆ, ಇದು ಚೆನ್ನಾಗಿ ಕಾಣಿಸಿದೆ ಅಷ್ಟೆ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಚಾರ್ಟ್ ಇದು? ಇದು ಲೈನ್ ಚಾರ್ಟ್. ಇದನ್ನ ಕಾಪಿ ಮಾಡ್ಕೊಳ್ಳೋಣ. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಆರ್ಡರ್ ಡೇಟ್. ಎಲ್ಲಿದೆ ಆರ್ಡರ್ ಡೇಟು? ಓಕೆ, ಇಲ್ಲಿ ಇಯರ್ ಕೊಡೋಣ ಅಂತ ಅಷ್ಟೆ. ಲೈನ್ ಚಾರ್ಟ್ ಬೇಕಲ್ವಾ? ಕರೆಕ್ಟ್, ಲೈನ್ ಚಾರ್ಟ್. ಮತ್ತೆ ಗ್ರಿಡ್ ಲೈನ್ಸ್ ಒಂದು ನಿಮಿಷ ನೋಡ್ತೀನಿ ತೆಗಿಬೋದು ಅಂತ. ಹೋಗ್ತಲ್ಲ. ಸೆಲೆಕ್ಟೆಡ್ ವರ್ಟಿಕಲ್ ಅದು ಯಾರಿಗಂಟಿಲ್ಲಕ್ಕೆ ಹೋಗ್ತಲ್ಲ. ಬೇರೆ ಏನೋ ಲೈನ್ಸ್ ಇದೆಯಾ ಚೆಕ್ ಮಾಡಬೇಕು. ಓಕೆ, ಲೈನ್ ಬಂದು ಸ್ಮೂತ್ ಕೊಡೋಣ, ಚೆನ್ನಾಗಿರುತ್ತೆ ಅಂತ. ಓಕೆ ನೋಡಿ, ಎಷ್ಟು ಬೇಗ ರಿಪೋರ್ಟ್ಸ್ ಆಗೋಯ್ತು. ಓಕೆ, ಇಲ್ಲಿ ಸ್ಲೈಸರ್ಸ್ ಇತ್ತಲ್ವಾ? ಇದು ಆಕ್ಚುಲಿ ಸ್ಲೈಸರ್ಸ್ಗೆ ಈ ಲೈನ್ ಬೇಕಾಗಿಲ್ಲ, ಬಟ್ ಇರಲಿ, ತೊಂದರೆ ಇಲ್ಲ. ಸ್ಲೈಸರ್ಸ್ ಎಲ್ಲಿದೆ ನೋಡಿ? ಇದು ಸ್ಲೈಸರ್ಸ್ ತಗೋಣ. ಏನಿತ್ತು? ರೀಜನ್. ಹೋಗ್ತೀನಿ, ರೀಜನ್ ತಗೋತೀನಿ. ಹೌದು, ರೀಜನ್ ಇಲ್ಲಿದೆಯಲ್ಲ, ಇದು ನನಗೆ ಬಟನ್ಸ್ ತರ ಬೇಕು. ಏನ್ ಮಾಡ್ತೀನಿ? ಇಲ್ಲಿ ಹೋಗ್ಬಿಟ್ಟು ಸ್ಲೈಸರ್ ಸೆಟ್ಟಿಂಗ್ಸ್ ಏನಿದೆ? ಟೈಲ್ ಅಷ್ಟೆ. ಡಬಲ್ ಕ್ಲಿಕ್. ಬ್ಯಾಕ್ಗ್ರೌಂಡ್ ಬೇಡ. ಟೈಟಲ್ ನೋಡಿ. ಇಲ್ಲಿ ಬೇಕಾದ್ರೆ ಏನ್ ಮಾಡ್ಬೋದು? ಇದೇ ಟೆಕ್ಸ್ಟ್ ಕಾಪಿ ಮಾಡ್ಕೊಂಡ್ಬಿಡ್ತೀನಿ. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಇಲ್ಲಿ ಇಟ್ಕೊಳ್ಳೋಣ ಹಿಂಗೆ ಅಷ್ಟೆ. ಈಗ ನೋಡಿ, ಇದು ನೋಡಿ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಓಕೆನಾ? ರೈಟ್, ಇದು ಸೆಲೆಕ್ಟ್ ಮಾಡ್ಕೋತೀನಿ. ಕಂಟ್ರೋಲ್ ಸಿ ಕಂಟ್ರೋಲ್ ವಿ. ಆಯ್ತಾ? ಸೆಲೆಕ್ಟ್ ಮಾಡ್ಬಿಟ್ಟು ರೀಜನ್ ಬದಲು ಕ್ಯಾಟಗರಿ ತಗೋತೀನಿ. ಎಲ್ಲಿದೆ ಕ್ಯಾಟಗರಿ? ಇದು ನನಗೆ ಈ ತರ ಬೇಡ, ಲಿಸ್ಟ್ ಬೇಕು. ಸ್ಲೈಸರ್ ಸೆಟ್ಟಿಂಗ್ಸ್, ವರ್ಟಿಕಲ್ ಲಿಸ್ಟ್. ನೋಡಿ, ಫಾಂಟ್ ಕಲರ್ ವ್ಯಾಲ್ಯೂಸ್ ಕಲರ್ ಬ್ಲ್ಯಾಕ್ ಇದೆ, ವೈಟ್ ಮಾಡ್ತೀನಿ. ಸೂಪರ್, ಅಷ್ಟು. ಲೇಬಲ್ ತಗೋಣ. ಕಂಟ್ರೋಲ್ ಸಿ ಕಂಟ್ರೋಲ್ ಬಿ. ಸ್ವಲ್ಪ ಫಾಸ್ಟ್ ಆಗಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ. ಕ್ಯಾಟಗರಿ ಏನ್ ಕಲರ್ ಅಪ್ಪ ಅದು? ಓಕೆ ನೋಡಿ, ಆಯ್ತಾ? ಫರ್ನಿಚರ್, ಆಫೀಸ್ ಸಪ್ಲೈಸ್, ಲೋಗೋ ಬೇಕು ಇವಾಗ ಕ್ವಿಕ್ ಆಗಿ. ಲೋಗೋ ಎಲ್ಲಿ ತಗೋಣ? ಇನ್ಸರ್ಟ್, ಇಮೇಜ್. ಎಲ್ಲಿದೆ ಲೋಗೋ? ಓಕೆ, ಪವರ್ BI
ಇದೆಲ್ಲ ಆಕ್ಚುಲಾಗಿ ಏನ್ ಮಾಡ್ಬೇಕು ಅಂದ್ರೆ ನಾವು ಈ ತರ ಒಂದು ಫೋಲ್ಡರ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಅಂದ್ರೆ ಎಲ್ಲ ಒಂದ್ ಕಡೆ ಹಾಕೋಬೇಕು. ಬಟ್ ನಿಮ್ಗೆ ತೋರ್ಸಕ್ಕೆ ಅಂದ್ಬಿಟ್ಟು ನಾನು ಬೇರೆ ಫೋಲ್ಡರ್ನ ತಗೋತಾ ಇದ್ದೀನಿ. ನೋಡಿ, ಲೋಗೋ ತಗೊಂಡ ಓಕೆ ಅಂತ ನೋಡಿ, ಎಲ್ಲಿ ನಾನು ಇದನ್ನ ಪ್ಲೇಸ್ ಮಾಡ್ಬೋದು. ಸದ್ಯಕ್ಕೆ ಇಲ್ಲೇ ಪ್ಲೇಸ್ ಮಾಡಿರ್ತೀನಿ. ಟೈಟಲ್ ಬೇಕಿಲ್ಲಿ, ಕಂಟ್ರೋಲ್ ವಿ ಇಲ್ಲಿ ಇಡ್ತೀನಿ. ಪ್ರಾಜೆಕ್ಟ್ ಟೈಟ್ಲ್ ಏನಂತಿದೆ? ಸೇಲ್ಸ್ ಡ್ಯಾಶ್ಬೋರ್ಡ್ ಅಕ್ಟೋಬರ್ 2024. ಆಯ್ತಾ? ಈಗ ನನಗೆ ಸ್ವಲ್ಪ ದೊಡ್ಡದಾಗಬೇಕು. 28 ಅನ್ನು ಕೊಡ್ತೀನಿ. ಇನ್ಕ್ರೀಸ್ ಮಾಡ್ಕೊಳ್ಳಿ, ಜಾಸ್ತಿ ಆಯ್ತಿಲ್ಲ. 20 ಕೊಡೋಣ. 20 ಓಕೆ, ಕರೆಕ್ಟ್ ಇದೆ. ಇಟ್ ಅಲೈನ್ ಓಲ್ಡ್ ಆಚೆ ಕ್ಲಿಕ್ ಮಾಡ್ತೀನಿ. ನೋಡಿ ಎಷ್ಟು ಬೇಗ ಈ ಪ್ರಾಜೆಕ್ಟ್ ಮುಗಿದೋಯ್ತು. ಅಂದ್ರೆ ಒಂದು ರಿಪೋರ್ಟ್ ಈ ತರ ನಿಧಾನಕ್ಕೆ ಮಾಡೋದು ಇನ್ನೂ ಚೆನ್ನಾಗಿ ಮಾಡ್ಬೋದು. ನಿಮ್ಗೆ ತೋರ್ಸೋದಕ್ಕೆ ನಾನು ಜಸ್ಟ್ ಕ್ವಿಕ್ ಆಗಿ ಈ ತರ ಮಾಡಿ. ನೋಡಿ, ಲೇಔಟ್ ಇದನ್ನ ಹೆಂಗ್ ಮಾಡ್ತಾರೆ ಅಂದ್ರೆ, ಬರೀ ನೋಡಿ ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಈ ತರದೆಲ್ಲ ಈ ತರ ಪ್ಲೇಸ್ ಮಾಡ್ತಾರೆ. ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಈ ತರ ಮಾಡ್ಬಿಟ್ಟು ನಿಮ್ಗೆ ಡೇಟಾ ಯೂಶಲಿ ನಿಮ್ಗೆ ಈ ತರನೇ ಅಷ್ಟೇ ರಿಪೋರ್ಟ್ಸ್ ತೋರ್ಸ, ಡಿಸೈನ್ ಎಲ್ಲ ತೋರ್ಸಕ್ ಹೋಗಲ್ಲ ಅವರು. ನೋಡಿ ಈ ತರ ಮಾಡ್ತಾರೆ. ಮತ್ತೆ ಇದಕ್ಕೆ ಒಂದಷ್ಟು ಕಲರ್ಸ್ಗಳು ಕೊಟ್ಬಿಟ್ಟು ಮತ್ತೆ ಇದೆ ಈ ತರ ಹಿಂಗ್ ಪ್ಲೇಸ್ ಮಾಡ್ತಾ ಹೋಗ್ತಾರೆ. ಹಿಂಗೆ ಈ ತರ ಹಿಂಗಿರುತ್ತೆ ಪ್ಲೇನ್ ಆಗಿ. ಈ ತರ ನೀವು ರಿಪೋರ್ಟ್ಸ್ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ ನೋಡಿ. ಇದು ಎಷ್ಟು ಬೇಗ, ಹೆಚ್ಚು ಕಮ್ಮಿ ಒಂದು 15 ನಿಮಿಷ ಏನ್ ಮಾಡುತ್ತೆ. 20 ನಿಮಿಷ ಅಂತಾನೆ ಇಟ್ಕೊಂಡ ನೋಡಿ. ಅಲ್ಲ, ಇನ್ನೂ ಮಾಡ್ಬೋದು. ಆಕ್ಚುಲಿ ನಾನು ಹೇಳ್ತಾ ಇರೋದು ಇನ್ನೂ ರಿಪೋರ್ಟ್ಸ್ ಅನ್ನ ಚೆನ್ನಾಗಿ ಮಾಡ್ಬೋದು. ಇರೋ ಟೈಮಲ್ಲಿ ಏನ್ ಮಾಡ್ಬೋದು ಅದನ್ನ ನಾನು ಮಾಡಿ. ಈಗ ಇದನ್ನ ಏನ್ ಮಾಡೋಣ ಅಂದ್ರೆ ಸೇವ್ ಮಾಡ್ತೀನಿ. ಸೇವ್ ಆಸ್. ಓಕೆ, ನಮ್ಮ ಈ ಫೋಲ್ಡರ್ ಅಲ್ಲಿ ಇದನ್ನ ಸೇವ್ ಮಾಡ್ಕೊಂಡು ಇದನ್ನ ಕೂಡ ನಾನು ಕಳಿಸ್ತೀನಿ. ಯೂಸ್ ಮಾಡ್ಕೊಳ್ಳಿ. ಡ್ಯಾಶ್ಬೋರ್ಡ್ ನವೆಂಬರ್ 2024 ಸೇವ್. ಪಬ್ಲಿಷ್ ಮಾಡ್ಬೇಕು ಅಂದ್ರೆ ನಾ ಇಲ್ಲಿ ಹೋಗ್ಬಿಟ್ಟು ಇದನ್ನ ಇಲ್ಲಿ ಪಬ್ಲಿಷ್ ಮಾಡ್ಬೋದು. ಈ ಪಬ್ಲಿಷ್ ಮಾಡೋದು ಬೇಡ, ಟೈಮ್ ಹಿಡಿಯುತ್ತೆ. ಜಸ್ಟ್ ಲೋಡ್ ಪಬ್ಲಿಷ್ ಅಂತ ಕೊಟ್ರೆ ಅದು ಆನ್ಲೈನ್ ಹೋಗುತ್ತೆ ಅಷ್ಟೆ. ಈ ತರ ರಿಪೋರ್ಟ್ಸ್ ಅನ್ನ ಮಾಡ್ಬೋದು. ಇದು ಡೀಟೇಲ್ ಆಗಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಇದೆ, ನಾನು ಅದನ್ನ ನಿಮ್ಗೆ ಕಳಿಸ್ತೀನಿ. ಜೊತೆಗೆ ಇಲ್ಲಿ ಈ ಡ್ಯಾಶ್ಬೋರ್ಡ್ ನಾನು ತೋರಿಸಿದ್ನಲ್ಲ ಅವಾಗಲೇ, ಅದರದ್ದು 8 ರಿಂದ 9 ಏನೋ ಚಾಪ್ಟರ್ಸ್ ಇದೆ. ತುಂಬಾ ಎಲಾಬ್ರೇಟ್ ಆಗಿ ನೀಟಾಗಿ ಅದು ನಾನು ಮಾಡಿದ್ದೀನಿ. ಅದನ್ನು ಕೂಡ ನಾನು ನಿಮ್ಗೆ ತಲುಪಿಸ್ತೀನಿ. ಓಕೆನಾ? ಸೊ ಇದು ಇವತ್ತಿನ ಟಾಪಿಕ್. ಓಕೆ, ಪ್ರಾಜೆಕ್ಟ್ಸ್ ಯೂಸಿಂಗ್ ಎಕ್ಸೆಲ್ ಮತ್ತೆ ಪವರ್ BI. ಇವಾಗ ದಯವಿಟ್ಟು ನೀವು ಟೈಮ್ ತಗೊಂಡು ಈಗ್ಲಾದ್ರು, ಆಯ್ತಾ, ಎಷ್ಟು ಜನ ಇದ್ದೀರಾ, ಹೆಂಗ್ ಅನ್ನಿಸ್ತು ಒಂದು ಲೈನಲ್ಲಿ, ಆಯ್ತಾ? ಅಕಸ್ಮಾತಾಗಿ ನಾನು ನೋಡಿರ್ತೀನಿ ನೀವೆಲ್ಲ ಎಷ್ಟೊಂದು ಈ ವೆಬಿನಾರ್ಸ್ ಅಟೆಂಡ್ ಮಾಡಿರ್ತೀರಾ, ಆಯ್ತಾ? ಆ ವೆಬಿನಾರ್ಸ್ ಅಲ್ಲಿ ನಿಮ್ಗೆ ತುಂಬಾ ಅಡ್ವಾನ್ಸ್ ಆಗಿ ಹೇಳ್ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ಆ ವೆಬಿನಾರ್ಸ್ ಇಲ್ಲಿಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಮತ್ತೆ ನೀವು ಏನ್ ಕಲ್ತ್ಕೊಂಡ್ರಿ ಅಂದ್ರೆ ನಿಮ್ಗೆ ಹೆಂಗ್ ಅನ್ನಿಸ್ತು ಅದನ್ನ ತಿಳಿಸಿ. ನಿಮ್ಮ ಇಮೇಲ್ ಐಡಿಸ್ ದಯವಿಟ್ಟು ಇಲ್ಲಿ ಹಾಕ್ಬೇಡಿ, ನಾನು ಕಾಪಿ ಮಾಡೋಕ್ಕಾಗಲ್ಲ. ಕ್ಯಾನ್ವಾ ಲೈಸೆನ್ಸ್ ಬೇಕಾದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ, ಇಲ್ಲಿ ದಯವಿಟ್ಟು ಕಳಿಸ್ಬೇಡಿ, ಆಯ್ತಾ? ನೀವು ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತ ನಾನು ನಿಮಗೆ ಈ ಲೈಸೆನ್ಸ್ ಅನ್ನ ಕೊಡ್ತೀನಿ. ಓಕೆನಾ? ಇಲ್ಲಿ ಮೆಸೇಜ್ ಮಾಡ್ಬಿಡಿ, ನನಗೆ ಇಲ್ಲಿ ಕ್ಲೋಸ್ ಆಗಿದ ತಕ್ಷಣ ಮತ್ತೆ ನಾನು ತಗೊಳಕ್ಕಾಗಲ್ಲ. ಬಟ್ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ. ಟೈಮ್ ಇರಲಿಲ್ಲ ಒಪ್ಕೋತೀನಿ, ಬಟ್ ಸ್ಟಿಲ್ ನಿಮ್ಗೊಂದು ಐಡಿಯಾ ನಾನು ಕೊಟ್ಟಿದ್ದೀನಿ. ಅದಕ್ಕೆ ಏನೆಲ್ಲ ಬೇಕು ವಿಡಿಯೋಸ್ ಅದನ್ನ ನಿಮಗೆ ನಾನು ಕೊಡ್ತೀನಿ.
ಅವಾಗ್ಲೇ ಇದು ಇಂಟ್ರೆಸ್ಟಿಂಗ್ ಅಂದ್ರಲ್ಲ, ಇವಾಗ ಹೇಳಿ, ಪವರ್ ಬಿ ಇಂಟ್ರೆಸ್ಟಿಂಗ್, ಎಕ್ಸೆಲ್ ಇಂಟ್ರೆಸ್ಟಿಂಗ್? ಅರುಣ್ ಕುಮಾರ್, ವಾಟ್ ಇಸ್ ಪವರ್ ಬಿ ಐ ಡ್ಯಾಶ್ ಬೋರ್ಡ್ ಕ್ರಿಯೇಷನ್ ಇನ್ ಎಕ್ಸೆಲ್? ಓಕೆ, ಗುಡ್. ಗುಡ್ ಸುರೇಶ್, ಥ್ಯಾಂಕ್ ಯು. ವಿನಯ್, ಬೋತ್ ಯು ಆರ್ ಪರ್ಫೆಕ್ಟ್ಲಿ ರೈಟ್. ಎಕ್ಸೆಲ್ಲು ಇಂಟ್ರೆಸ್ಟಿಂಗ್ ಇರುತ್ತೆ, ಪವರ್ ಬಿ ಐ ಕೂಡ ಇಂಟ್ರೆಸ್ಟಿಂಗ್ ಇರುತ್ತೆ. ನಾವು ಅದು ಈಸಿ ಅಥವಾ ಇದು ಅಡ್ವಾನ್ಸ್ಡ್ ಅಂತ ನಾವು ಹೇಳಕ್ ಬರಲ್ಲ. ವಾಟ್ ಇಫ್ ರಾ ಡೇಟಾ ಇಸ್ ಮಿಸ್ಡ್ ಅಪ್, ದೆನ್ ಹೌ ಟು ಸ್ಟಾರ್ಟ್ ವಿತ್? ಇದೆಲ್ಲ ಮಾಡೋಣ ಅರುಣ್. ತುಂಬಾ ಇದೆ ಆಯ್ತಾ. ಡೇಟಾ ಕ್ಲೀನಿಂಗ್ ಬಗ್ಗೆ ಮಾತಾಡ್ತೀನಿ, ಮತ್ತೆ ಡೇಟಾ ಅಂದ್ರೆ ತುಂಬಾ ಟಾಪಿಕ್ಸ್ ನಾನೆಲ್ಲ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಈ ಸೆಷನ್ಸ್ ಮುಗಿಲಿ ಆಯ್ತಾ. ಇದಾದ್ಮೇಲೆ ನಾವು ಫ್ರೀಕ್ವೆಂಟ್ ಆಗಿ ಸಿಗೋಣ ಆಯ್ತಾ. ಪವರ್ ಬೇಸ್ ಈಸಿಯರ್ ಅಂಡ್ ಬೆಟರ್, ಬಟ್ ಡ್ಯಾಶ್ಬೋರ್ಡ್ ಕ್ರಿಯೇಷನ್ ಇನ್ ಎಕ್ಸೆಲ್ ಇಸ್ ಅ ಬಿಟ್ ಚಾಲೆಂಜಿಂಗ್ ಅಂಡ್ ಇಂಟ್ರೆಸ್ಟಿಂಗ್. ಎರಡೂ ಚೆನ್ನಾಗಿರುತ್ತೆ ಆಕ್ಚುಲಿ. ನಾನು ಎಕ್ಸೆಲ್ ಅಲ್ಲೇ ನಾನು ಡ್ಯಾಶ್ ಬೋರ್ಡ್ಸ್, ಇವಾಗ ಪವರ್ ಬಿ ಅಲ್ಲಿ ಏನ್ ಮಾಡ್ತಾರೆ ಆ ಥರದ್ದು ನಾವು ಎಕ್ಸೆಲ್ ಅಲ್ಲಿ 2006-7 ಅಲ್ಲೇ ನಾನು ಮಾಡಿದ್ದೀನಿ. 2006 ಇಂದ ಆಲ್ಮೋಸ್ಟ್ 2015-16 ವರೆಗೂ ನಾವು ಎಕ್ಸೆಲ್ ಅಲ್ಲೇ ಡ್ಯಾಶ್ ಬೋರ್ಡ್ಸ್ ಅನ್ನ ಮಾಡ್ತಾ ಇದ್ವಿ. ರೈಟ್. ಸೊ ಇವತ್ತು ಸೆಷನ್ ನಿಮಗೆ ತುಂಬಾ ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್ಪೆಷಲಿ ಕಾಮರ್ಸ್ ಗ್ರಾಜ್ಯುಯೇಟ್ಸ್, ನಿಮಗೆ ಈ ತರ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿ ಆಯ್ತಾ. ಸೀರಿಯಸ್ಲಿ, PwC ಅನ್ನೋ ಕಂಪ್ನಿ ನೀವು ಕೇಳಿರ್ತೀರಾ. ಅದು ಒಂದು ಕಂಪ್ಲೀಟ್ ಆಡಿಟಿಂಗ್ ಕಂಪ್ನಿ. ಮತ್ತೆ ಕ್ಯಾಪ್ ಜೆಮಿನೈ, ANZ, ನಾರ್ದರ್ನ್ ಟ್ರಸ್ಟ್, ಈ ಥರದ್ದೆಲ್ಲ ತುಂಬಾ ಕಂಪ್ನೀಸ್ ಇದಾವೆ ಆಯ್ತಾ. ಅಲ್ಲೆಲ್ಲ ನಿಮಗೆ ಒಳ್ಳೆ ಅಪರ್ಚುನಿಟೀಸ್ ಇದೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಮತ್ತೆ ಯಾಕೆಂದ್ರೆ ಕಾಮರ್ಸ್ ಗ್ರಾಜುಯೇಟ್ಸ್ ತುಂಬಾ ಜನ ಟೆಕ್ನಿಕಲಿ ಸ್ಟ್ರಾಂಗ್ ಇರಲ್ಲ. ಸೊ ಅಂತ ಒಂದು ಚಾನ್ಸ್ ನೀವು ಯುಟಿಲೈಸ್ ಮಾಡ್ಕೋಬೇಕು. ವೆಬಿನಾರ್ ಆನ್ ಪವರ್ ಕ್ವೆರೀಸ್ ಅಂಡ್ ಪವರ್ ಪೈವಟ್ಸ್. ಸುಪ್ರೀತ್, ನಂಗೆ ಗೊತ್ತಿಲ್ಲ ನೀವು ಇದೇ ಫಸ್ಟ್ ಸೆಷನ್ ಏನು ಅಂತ. ಪವರ್ ಕ್ವೆರಿ ಮತ್ತೆ ಪವರ್ ಪೈವಟ್ಸ್ ನಾನು ಮಾಡಿದ್ದೀನಿ, ಇದೇ ಇದರಲ್ಲಿ ವಿಡಿಯೋಸ್ ಇದೆ ನೋಡಿ. ಅದಾದ್ಮೇಲೆ ಬೇಕಾದ್ರೆ ಇನ್ ಡೀಟೇಲ್ ನಾವು ವಾರಕ್ಕೆ 1-2 ದಿನ ನಾವು ಮೀಟ್ ಮಾಡೋಣ, ಒಂದೊಂದೇ ಟಾಪಿಕ್ ತಗೊಂಡು ಮಾಡೋಣ. ಸರ್, ದೆನ್ ವಾಟ್ಸ್ ಚೇಂಜಸ್ ಆಫ್ಟರ್ 2021 AI ಡೆವಲಪ್ಮೆಂಟ್? 2021 AI ಡೆವಲಪ್ಮೆಂಟ್ ನಿಮ್ಗೆ AI ಬಂದು ನೋಡಿ, ಯಾರು ತುಂಬಾ ಇದು ಮಾಡಬೇಕು. AI ಬಂದು ನಿಮ್ಗೆ ಆಪ್ಷನ್ಸ್ಗಳು ಬರ್ತಾ ಇರುತ್ತೆ ತುಂಬಾ ಆಯ್ತಾ. ಇಂಥದ್ದೇ ಚೇಂಜಸ್ ಅಂತ ನಾವು ಹೇಳಕ್ ಬರಲ್ಲ, ತುಂಬಾ ಇದೆ. ನಾನು ನೋಡ್ತಾ 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 ಎಷ್ಟೊಂದು ಎಲ್ಲದಕ್ಕೂ AI ಬಂದ್ಬಿಟ್ಟಿದೆ. ಬಟ್ ತಲೆ ಕೆಡ್ಸ್ಕೊಬಿಡಿ, ಇದು ಎಷ್ಟೇ ಏನೇ AI ಬರಲಿ, ಅದೆಲ್ಲ ಇಂಪ್ಲಿಮೆಂಟ್ ಮಾಡೋತ್ತಿಗೆ ಇನ್ನೂ ತುಂಬಾ ದಿವಸ ಹಿಡಿಯುತ್ತೆ. ಅಷ್ಟ್ರಲ್ಲಿ ನೀವು ಇಂಪ್ರೂವ್ ಆಗ್ತಾ ಹೋಗಿ, ಸರಿನಾ. ವೆನ್ ಯು ಹ್ಯಾವ್ ಇಂಟ್ರೆಸ್ಟ್ ಅಂಡ್ ಪೇಷನ್ಸ್, ಇಟ್ಸ್ ಈಸಿ ಅಂಡ್ ಇಂಟ್ರೆಸ್ಟಿಂಗ್ ಇನ್ ಎನಿ ಟೂಲ್, ಬಟ್ ಅ ಲಿಟಲ್ ಬಿಟ್ ಚೇಂಜಸ್ ಫಾರ್ ಈಚ್ ಅದರ್ ಅಷ್ಟೇ. ಪರ್ಫೆಕ್ಟ್ ಆನ್ಸರ್ ವಿಕಾಸ್, ಯು ಆರ್ ರೈಟ್. ನೋಡಿ, ಫಸ್ಟ್ ನಾನು ಹೇಳ್ತೀನಿ ನೋಡಿ, ಇಂಟ್ರೆಸ್ಟ್ ಎಲ್ಲರಿಗೂ ನಾನು ಹೇಳೋದಿಷ್ಟೇ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಅದೆಷ್ಟೇ ಕಷ್ಟ ಆಗ್ಲಿ ನೀವು ಕಲಿತೀರಿ. ಯಾಕಂದ್ರೆ ಇಂಟ್ರೆಸ್ಟ್ ಇರ್ಬೇಕು ಫಸ್ಟ್. ಇಂಟ್ರೆಸ್ಟ್ ಇದ್ರೆ ನಿಮ್ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಓಕೆ. ಪೇಷನ್ಸ್ ಅದು ನಿಮ್ಮ ಕ್ವಾಲಿಟಿ, ನಿಮ್ಮ ಆಟಿಟ್ಯೂಡ್ ಅದಿರ್ಬೇಕು. ನಿಮ್ ಪೇಷನ್ಸ್ ಇಲ್ಲ ಅಂದ್ರೆ ನೀವು ಏನೇ ಮಾಡೋರು ಕಲಿಯಲ್ಲ. ಇಂಟ್ರೆಸ್ಟ್ ಇದ್ರೆ ಪೇಷನ್ಸ್ ತಾನೇ ಬಂದ್ಬಿಡುತ್ತೆ. ಗುಡ್, ರೈಟ್. ಸೊ ಇವತ್ತು ನಿಮ್ಗೆ ಒಂದಷ್ಟು ಯೂಸ್ಫುಲ್ ದಿನ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಕ್ಲಾಸ್ ನಿಮ್ಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಐಡಿಯಾ ಬಂದಿದೆ, ಏನ್ ಮಾಡ್ಬೋದು ಅಂದ್ರೆ ನಾವ್ ಇಷ್ಟು ದಿನ ಕಲ್ತಿದ್ದು ನಾವೇನ್ ಮಾಡ್ತೀವಿ ಅದೊಂದು ಐಡಿಯಾ ಬಂದಿದೆ. ನಾಳೆ ಇಂಟರ್ನ್ಶಿಪ್ ಬಗ್ಗೆ ನಾನು ಹೇಳ್ತೀನಿ. ಕೆಲವೊಂದು ವೆಬ್ಸೈಟ್ಸ್ ಅಲ್ಲಿ ಫ್ರೀ ಇಂಟರ್ನ್ಶಿಪ್ ಇದೆ ಆಯ್ತಾ. ಇದು ನೀವು ಆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ನಾನು ಹೇಳ್ತೀನಿ, ಅದಕ್ಕೆಲ್ಲ ನಾನು ವಿಡಿಯೋಸ್ ಎಲ್ಲ ರೆಡಿ ಇಟ್ಟಿದ್ದೀನಿ. ಅದನ್ನ ನೀವು ಮಾಡಿಕೊಂಡು ಇಂಟರ್ನ್ಶಿಪ್ ಸರ್ಟಿಫಿಕೇಟ್ನ ನೀವು ತಗೋಬಹುದು. ಆಮೇಲೆ ಕರೆಕ್ಟ್ ಇನ್ನೊಂದು ವಿಷಯ ಮರ್ತಿದ್ದೆ, ಬೋನಸ್ ಫೈಲ್ಸ್ ಆಗಿ ಒಂದಷ್ಟು ಟೆಕ್ಸ್ಟ್ ಬುಕ್ಸ್ ಅನ್ನ ನಾನು ತಗೊಂಡ್ಬಂದಿದ್ದೀನಿ. ಡ್ಯಾಶ್ ಬೋರ್ಡ್ದು ಎಕ್ಸೆಲ್ ತುಂಬಾ ಚೆನ್ನಾಗಿದೆ ಇದೆಲ್ಲ ಆಯ್ತಾ. ನಾನು ಇದನ್ನ ತುಂಬಾ ರೆಫರ್ ಮಾಡಿದ್ದೀನಿ. ಪೈವಟ್ ಟೇಬಲ್ಸ್ ಅಲ್ಲಿ ಏನ್ ಮಾಡಿದ್ನಲ್ಲ ಆ ತರ ರಿಪೋರ್ಟ್ಸ್ ನೋಡಿ, ಇದೆಲ್ಲ ತುಂಬಾ ಇದೆ ಆಯ್ತಾ. ಇದು ನಾನು ನಿಮ್ಗೆ ಕೊಡ್ತೀನಿ, ಏನ್ ಯೂಸ್ ಮಾಡ್ಕೊಳ್ಳಿ. ಬಟ್ ನಾನು ಇನ್ನೊಂದು ನಿಮ್ಗೆ ಎಲ್ಲರಿಗೂ ಒಂದ್ ಏನ್ ಹೇಳ್ತೀನಿ ಅಂದ್ರೆ ನೋಡಿ, ಇಲ್ಲಿ ಪೀಪಲ್ ಎಲ್ಲರೂ ಕೇಳಿಸ್ಕೊಳ್ಳಿ. ವೆನ್ ಯು ಟೆಲ್ ಅಬೌಟ್ ರೆಸ್ಯೂಮೆ ಬಿಲ್ಡಿಂಗ್ ಇದೆ, ಇನ್ನೂ ಇದೆ, ಇನ್ನೂ ಇದೆ. ಯಾವಾಗಪ್ಪ ಅದನ್ನು ತೋರಿಸ್ಬಿಡ್ತೀನಿ. ಇಷ್ಟೊಂದು ಡೌಟ್ ಇದ್ರೆ ಅದನ್ನು ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ,
15ನೇ ತಾರೀಕು ರೆಸ್ಯೂಮೆ ಬಿಲ್ಡಿಂಗ್. ಇಲ್ಲಾಂದ್ರೆ ನಾವೇನ್ ಮಾಡೋಣ ಅಂದ್ರೆ, ನಾಳೆ ನಾವು ಇದನ್ನ ಮುಗಿಸ್ಬಿಟ್ಟು ಕೆರಿಯರ್ ಗೈಡೆನ್ಸ್ ಮತ್ತೆ ರೆಸ್ಯೂಮೆ ಬಿಲ್ಡಿಂಗ್ ಇದೆಲ್ಲ ಒಂದೇ ದಿವಸ ತಗೋಣ, ಆಯ್ತಾ? ಯಾಕಂದ್ರೆ ಮೋಸ್ಟ್ ಪ್ರಾಬ್ಲಿ ನಾನು 16th ಡೌಟ್ ನಾನು ಅವತ್ತಿರೋದು, ಅದನ್ನ 17th ಮಾಡೋಣ, ನಾನು ಹೇಳ್ತೀನಿ ನಿಮ್ಗೆ. ಬಟ್ ಇದೆರಡು ಒಂದೇ ದಿವಸಕ್ಕೆ ಮರ್ಜ್ ಮಾಡ್ಬಿಡೋಣ, ಯಾಕಂದ್ರೆ ಇದೆಲ್ಲ ಒಂದೇ ಇರೋದ್ರಿಂದ ಸುಮ್ಮನೆ ಅದನ್ನ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಂದೇ ದಿನ ತಗೋಣ. ರೈಟ್ ಚರಣ್ ಕಾರ್ತಿಕ್, ಓಕೆ ಅಲ್ಲ? ರೈಟ್. ಇವಾಗ ಎಲ್ಲರಿಗೂ ನಾನು ಒಂದು ಹೇಳ್ತೀನಿ, ಈ ಡ್ಯಾಶ್ ಬೋರ್ಡ್ಸ್ ಇದೆಲ್ಲ ನಾನು ನಿಮ್ಗೆ ಇವಾಗಲೇ ಕಳಿಸ್ಬಿಡ್ತೀನಿ ಇವೆರಡನ್ನು, ಆಯ್ತಾ? ದಯವಿಟ್ಟು ಈ ಡ್ಯಾಶ್ ಬೋರ್ಡ್ಸ್ ನಿಮ್ಗಾದ್ರೆ ನೀವೇ ಒಂದು ಕ್ರಿಯೇಟ್ ಮಾಡಿ ಸ್ಕ್ರೀನ್ ಶಾಟ್ ತೆಗೆದು ಲಿಂಕ್ಡ್ಇನ್ ಅಲ್ಲಿ ಹಾಕಿ. ಯಾಕೆಂದ್ರೆ ನೀವು ಒಂದು ಪ್ರಾಜೆಕ್ಟ್ ಮಾಡಿದ್ದೀರ ಅನ್ನಂಗೆ ಆಗುತ್ತೆ. ಬಟ್ ನಾನು ಟ್ಯಾಗ್ ಮಾಡಿ ನಾನು ನಿಮ್ಗೆ ಅದಕ್ಕೆ ಕಮೆಂಟ್ಸ್ ಹಾಕ್ತೀನಿ, ಆಯ್ತಾ? ಸೊ ನೀವು ಅದನ್ನ ಮಾಡಿದಾಗ ನಾನು ನಿಮ್ಗೆ ಕಮೆಂಟ್ ಹಾಕಿದಾಗ ಇನ್ನೊಂದಷ್ಟು ಜನ ನೆಟ್ವರ್ಕ್ಗೆ ಸೇರ್ಕೋತಾರೆ. ಸೊ ಆ ಥರ ಮಾಡಿ, ಯಾರೆಲ್ಲ ಆ ರೀತಿ ಮಾಡ್ತಾರೆ ಅವರಿಗೆ ನಾನು ಬೋನಸ್ ಕೊಡ್ತೀನಿ. ಸುಮ್ಮನೆ ಬೋನಸ್ ಕೊಡೋದು ಬೇಡ. ಈ ಬೋನಸ್ ಏನಿದೆ, ಯಾರೆಲ್ಲ ರಿಪೋರ್ಟ್ಸ್ ಅನ್ನ ಮಾಡಿ ಒಂದು ಡ್ಯಾಶ್ ಬೋರ್ಡ್ ಅಥವಾ ನಂದೇ ಬೇಕಾದ್ರೆ ಸ್ಕ್ರೀನ್ ಶಾಟ್ ತೆಗೆದು ಹಾಕಿ, ಬಟ್ ನೀವು ಅಲ್ಲಿ ಈ ತರ ಒಂದು ಕ್ಲಾಸ್ ಅಟೆಂಡ್ ಮಾಡಿದ್ದೆ ಸುಮ್ಮನೆ ಅಲ್ಲಿ ಹಾಕ್ಬಿಟ್ಟು ನಾನು ಟ್ಯಾಗ್ ಮಾಡಬೇಡಿ. ಐಟೆಕ್ ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಮತ್ತೆ @AADI ಆದಿ ಸ್ಪೇಸ್ ಪುಟ್ಟಸ್ವಾಮಿ ಅಂತ ಹಾಕ್ಬಿಟ್ಟು ಟ್ಯಾಗ್ ಮಾಡಿ ಲಿಂಕ್ಡ್ಇನ್ ಅಲ್ಲಿ ಈ ಡ್ಯಾಶ್ ಬೋರ್ಡ್ ಅನ್ನ ಕೊಡ್ತೀನಿ. ಬಟ್ ಸುಮ್ಮನೆ ಹಾಕ್ಬಿಡೋದಲ್ಲ, ನೀವು ಏನ್ ಕಲ್ತ್ರಿ, ಅದರಿಂದ ಏನು ಇನ್ಪುಟ್ ಸಿಕ್ತು ನಿಮ್ಗೆ, ಯಾವ ಡ್ಯಾಶ್ ಬೋರ್ಡ್ ಮಾಡಿದ್ದೀವಿ ಅದನ್ನ ಒಂದು ಇಮೇಜ್ ಆಗಿ ಸ್ಕ್ರೀನ್ ಶಾಟ್ ಆಗಿ ಹಾಕಿ ನನಗೆ ಲಿಂಕ್ಡ್ಇನ್ ನಲ್ಲೇ ಮೆಸೇಜ್ ಮಾಡಿ, ತರ ನಾನು ಹಾಕಿದ್ದೀನಿ ಅಂತ. ನಾನು ಖಂಡಿತ ನಿಮ್ಗೆ ಇದಿಷ್ಟೇ ಅಲ್ಲ, ಇಲ್ಲಿ ಇದೆಯಲ್ಲ, ಇದು ಇಲ್ಲಿ ನೋಡಿ, ಇದು ಡ್ಯಾಶ್ ಬೋರ್ಡ್ಸ್ ಇಲ್ಲಿ ಇದೆಯಲ್ಲ, ಇದನ್ನು ಕೂಡ ನಾನು ನಿಮ್ಗೆ ಕೊಡ್ತೀನಿ. ಬಟ್ ಇದನ್ನ ಈಗ ಕೊಡಲ್ಲ, ಲಾಸ್ಟ್ ಸರ್ಟಿಫಿಕೇಟ್ ಕೊಡ್ತೀನಲ್ಲ ಅವಾಗ ಕೊಡ್ತೀನಿ. ನೋಡಿ, ಇದೆಲ್ಲ ಕಂಪ್ಲೀಟ್ ನೀವು ಇದು ಕ್ಲಿಕ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇದು ಕ್ಲಿಕ್ ಮಾಡಿದ್ರೆ ಇದು ರಿಪೋರ್ಟ್ಸ್ ಹೋಗುತ್ತಿತ್ತು. ಇದು ನಾನು ಮಾಡಿದ್ದಲ್ಲ, ಇರೋದು ಹೇಳ್ತೀನಿ. ಇದೆಲ್ಲ ನಾನು ಕಲೆಕ್ಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ, ಇದನ್ನ ನಾನು ನಿಮಗೆ ಕೊಡ್ತೀನಿ. ಇದೆಲ್ಲ ನೀವು ಹುಡುಕ್ಬೇಕು ಅಂದ್ರೆ ಸಿಗಲ್ಲ. ಏನಿದ ಆಡಿಯೋ ಕಳಿಸಬಹುದ, ಏನಿದು ಶ್ರೀದೇವಿ? ಏನು ಅರ್ಥ ಆಗಿಲ್ಲಪ್ಪ ನನಗೆ. ಆಡಿಯೋ ಕಳಿಸಬಹುದಾ ಸರ್, ಏನು ಅರ್ಥ ಆಗಿಲ್ಲ ನನಗೆ. ಶ್ರೀದೇವಿ ಅದು ಏನು ಅರ್ಥ ಆಗಿಲ್ಲಪ್ಪ ನನಗೆ. ಆಡಿಯೋ ಮೆಸೇಜ್ ಕ್ಲಾಸ್ ಆಲ್ ಡೀಟೇಲ್ಸ್, ಏನ್ ನಂಗೆ ಅರ್ಥ ಆಗಿಲ್ಲ. ಆಡಿಯೋ ಮೆಸೇಜ್ ಅಲ್ಲ ಅದು, ಏನೋ ಏನೋ ಹೇಳ್ತಿದ್ದಾರೆ ಬಿಡಿ, ತೊಂದರೆ ಇಲ್ಲ. ನಂಗೆ ಅರ್ಥ ಆಗ್ಲಿಲ್ಲ. ಬಟ್ ನಂಗೆ ಮೆಸೇಜ್ ಮಾಡಿ ನಿಮ್ಗೆ ಏನಾದ್ರು ಅಕಸ್ಮಾತ್ತಾಗಿ ಏನೋ ಬೇಕಿದ್ರೆ. ಆಮೇಲೆ ಕ್ಯಾನ್ವಾದ್ ಯಾರಿಗಾದ್ರು ಅಕಸ್ಮಾತ್ ಬೇಕಿದ್ರೆ ದಯವಿಟ್ಟು ನನಗೆ ಇಮೇಲ್ ಐ ಡಿ ಕಳಿಸಿ, ನಾನು ನಿಮ್ಗೆ ಕ್ಯಾನ್ವಾ ಲೈಸೆನ್ಸ್ ಅನ್ನ ಕಳಿಸ್ತೀನಿ. ಅದಕ್ಕೆ ಯಾವುದೇ ರೀತಿಯಾದ ಚಾರ್ಜಸ್ ಇರಲ್ಲ. ಓಕೆನಾ? ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಒಂದು ಒಳ್ಳೆ ಟಾಪಿಕ್ ತಗೊಂಡು ಡಿಸ್ಕಸ್ ಮಾಡಿದ್ವಿ ಅಂತ ನಾನು ಅನ್ಕೊಂಡಿದ್ದೀನಿ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಆದ್ರೆ ಡ್ಯಾಶ್ ಬೋರ್ಡ್ ಅನ್ನ ಮಾಡಿ ಆದಷ್ಟು ಇವತ್ತೇ ಕಳ್ಸಕ್ ಟ್ರೈ ಮಾಡ್ತೀನಿ. ಇವತ್ತು ಇಲ್ಲ ನಾಳೆ ಯಾವಾಗಾದ್ರೂ ಅದನ್ನ ನೀವು ಡ್ಯಾಶ್ ಬೋರ್ಡ್ ಮಾಡಿ ಸ್ಕ್ರೀನ್ ಶಾಟ್ ಹಾಕಿ ನನಗೆ ಕಳಿಸಿ. ಆಮೇಲೆ ನಿಮಗೆ ಬೋನಸ್ ಆಗಿ ಇದನ್ನ ಕೊಡ್ತೀನಿ. ಇನ್ನೂ ತುಂಬಾ ಇದೆ ನನ್ನ ಹತ್ರ, ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ, ನಾನು ಕಳಿಸ್ತೀನಿ ನಿಮಗೆ, ಎಲ್ಲದೂ ಕೊಡ್ತೀನಿ. ಅದು ಬಿಟ್ಟು ಅದಾದ್ಮೇಲೆ ಇನ್ನೂ ದೊಡ್ಡ ದೊಡ್ಡ ಪ್ಲಾನ್ಸ್ ಇದೆ ನನಗೆ, ಕನ್ನಡದವ್ರಿಗೆ ಏನೋ ಮಾಡಬೇಕು ಅಂತ. ನಾನು ಖಂಡಿತ ನಾನು 22ನೇ ತಾರೀಕು, ಆಯ್ತಾ, ಅವತ್ತು ಕೆಲವೊಂದು ಕನ್ನಡ ಪರ ಹೋರಾಟಗಾರರು ಮತ್ತೆ ಇನ್ನೂ ಎಷ್ಟೋ ಜನ ಗೌರ್ಮೆಂಟ್ ಆಫೀಸರ್ ಎಲ್ಲ ಬರ್ತಾರೆ, ಅವ್ರ ಹತ್ರ ಎಲ್ಲ ಮಾತಾಡೋಣ ಅಂತಿದ್ದೀನಿ. ನೋಡೋಣ, ಒಂದು ಒಳ್ಳೆ ಅವಕಾಶ ಇದೆ. ನನ್ನ ಕೈಯಿಂದ ಏನು ಆಗ್ಬೋದು ಅದನ್ನು ಖಂಡಿತ ನಾನು ಮಾಡ್ತೀನಿ. ಓಕೆನಾ? ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಶಕ್ತಿ ಮೀರಿ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ, ನಾವು ಹೋರಾಟಗಾರರು, ನಾವು ಸಮಾಜ ಸೇವಕರು ಅಂತ ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ. ನನ್ನ ಬಗ್ಗೆ ನಾನು ಹೇಳ್ಕೊಳಕ್ ನಾನು ಇಷ್ಟನೂ ಪಡಲ್ಲ. ಬಟ್ ನನ್ನ ಕಡೆಯಿಂದ ಏನಾಗುತ್ತೆ, ಒಂದು ಅಳಿಲ್ ಸೇವೆ ಏನು ಮಾಡ್ಬೋದು ಅದನ್ನ ಖಂಡಿತ ನಾನು ಮಾಡಿಸ್ಕೊಡ್ತೇನೆ. ಓಕೆನಾ? ರೈಟ್ ಪೀಪಲ್, ನಾಳೆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಸಿಗೋಣ. ಶುಭರಾತ್ರಿ, ಬಾಯ್.